ನೋಡಿ, ನಾನು ಈಗ ವಿಡಿಯೋ ಮಾಡ್ತಾ ಇರೋದೇನು ಅಂತಂದರೆ, ನಾವು ಫುಡ್ ಇಂಡಸ್ಟ್ರಿಗೆ ಸರ್ಚ್ ಆ್ಯಡ್ ಮಾಡಿದ್ದೇವಲ್ಲ, ಸರ್ಚ್ ಆ್ಯಡು, ಓಕೆನಾ. ನೋಡಿ, ಕ್ಯಾಂಪೇನ್ ಟೈಪು ಸರ್ಚ್ ಆ್ಯಡ್ ಅಂತ ಇದೆ, ಕ್ಯಾಂಪೇನ್ ಟೈಪು ಸರ್ಚ್ ಆ್ಯಡ್ ಮಾಡ್ತಿರೋದು ಫುಡ್ ಇಂಡಸ್ಟ್ರಿ. ಇದ್ರ ಅನಲೈಸ್ ಮಾಡ್ತಿದ್ದೀವಿ. ಸೊ ಇವಾಗ ನಾವು ಸೊಲ್ಯೂಷನ್ ಬಗ್ಗೆ ಅಕೌಂಟಲ್ಲಿದ್ದೀವಿ ನೋಡಿ, sales@solutionbaggi.com ಸೊಲ್ಯೂಷನ್ ಬಗ್ಗೆ ಅಕೌಂಟಲ್ಲಿ ಸೊಲ್ಯೂಷನ್ ಬಗ್ಗೆ ಕ್ರಿಯೇಟ್ ಮಾಡಿರೋ ಫುಡ್ ಇಂಡಸ್ಟ್ರಿ ಕ್ಯಾಂಪೇನು ನೋಡಿ, 3,000 ರೂಪಾಯಿ ಬಜೆಟ್ ಇಕ್ಕಿದ್ದಾರೆ, 3,000 rupees ಪರ್ ಡೇ, ಓಕೆನಾ. ಕ್ಯಾಂಪೈನ್ ಟೈಪು ಸರ್ಚ್ ಆ್ಯಡ್, ಓಕೆ, ಸರ್ಚ್ ಆ್ಯಡ್ ಇದ್ರ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ, ಏನೇನು ಸೆಟ್ಟಿಂಗ್ಸ್ ಕೊಟ್ಟವ್ರೆ ಏನೇನು ಅಂತ. ಸೊ ಇದನ್ನು ತೋರ್ಸೋಕ್ಕಿಂತ ಮುಂಚೆ ಇಲ್ಲಿ ಅನಾಲಿಸಿಸ್ ನೋಡ್ಕೊಂಬಿಡೋಣ. ನೋಡಿ, ಇವಾಗ ಲಾಸ್ಟ್ 30 ಡೇಸ್ಗೆ ಸೆಟ್ ಮಾಡ್ಬಿಡೋಣ ಇದನ್ನು. ಲಾಸ್ಟ್ 30 ಡೇಸ್, ಓಕೆ, ಅಂದರೆ June 1ನೇ ತಾರೀಕಿನ June 30ನೇ ತಾರೀಕು ಲಾಸ್ಟ್ 30 ಡೇಸು. ನೋಡಿ, ಇಲ್ಲೂ ಕೊಡ್ತೀನಿ, ಶೋ ಲಾಸ್ಟ್ 30 ಡೇಸು. ಸೊ ಈಗ ಫುಡ್ ಇಂಡಸ್ಟ್ರಿ ಇದು ಕ್ಯಾಂಪೇನ್ ನೇಮು, 3,000 ರೂಪಾಯಿ ಬಜೆಟ್ ಪರ್ ಡೇಗೆ 3,000 ರೂಪಾಯಿ ಬಜೆಟ್ಟು, ಓಕೆನಾ. ಆಮೇಲೆ ಆಪ್ಟಿಮೈಸೇಷನ್ ಸ್ಕೋರ್ ನೋಡಿ 80.2% ಆಪ್ಟಿಮೈಸೇಷನ್ ಸ್ಕೋರು. ನಮ್ಮದು ಸೊಲ್ಯೂಷನ್ ಬಗ್ಗೆ ಎಲ್ಲ ಕ್ಯಾಂಪೇನ್ಗೂ ಒಟ್ಟು ಆ್ಯಾವ್ರೇಜ್ ತೊಗೊಂಡ್ರೆ 80ಇಂದ 85% ಆಪ್ಟಿಮೈಸೇಷನ್ ಸ್ಕೋರು. ಕ್ಯಾಂಪೇನ್ ಟೈಪ್ ನೋಡಿ ಸರ್ಚ್ ಆ್ಯಡು, ಓಕೆನಾ. ಇಂಪ್ರೆಷನ್ಸು 5,711, ಇದು 30 ದಿನಕ್ಕೆ. ಸೊ 30 ಡೇಸ್ಗೆ 807 ಕ್ಲಿಕ್ಕು, 30 ದಿನಕ್ಕೆ. ಇಂಟ್ರಾಕ್ಷನ್ಸು 807 ಕ್ಲಿಕ್ಸು, ಓಕೆ. ಕಾಸ್ಟ್ ಇದು ನಮಗೆ ಟೋಟಲ್ ಖರ್ಚಾಗಿರೋ ಅಮೌಂಟು, ಇದು ಖರ್ಚಾಗಿರೋ ಅಮೌಂಟ್ 17,962 ರೂಪಾಯಿ ಖರ್ಚು ಮಾಡಿದ್ದೀವಿ 30 ದಿನಕ್ಕೆ. ಈ ಕ್ಯಾಂಪೇನ್ಗೆ 30 ದಿನಕ್ಕೆ ಇಷ್ಟು ಖರ್ಚಾಗೈತೆ ನಮಗೆ. ಸೊ 22 ರೂಪೀಸ್ ಆವ್ರೇಜ್ CPC, 22 ರೂಪಾಯಿ ಆವ್ರೇಜ್ CPC, ಆವ್ರೇಜ್ ಕಾಸ್ಟ್ 22 ರೂಪಾಯಿ. ಆಮೇಲೆ ಕಾಸ್ಟ್ ಪರ್ ಕನ್ವರ್ಷನ್ 154 ರೂಪಾಯಿ ಪರ್ ಕನ್ವರ್ಷನ್, ಅಂದರೆ 154 ರೂಪಾಯಿಗೆ ಒಂದು ಲೀಡು 154 ರೂಪಾಯಿ. 116 ಲೀಡ್ಸ್ ಬಂದೈತೆ ನಮಗೆ 30 ದಿನಗಳಲ್ಲಿ. ಸೊ 30 ದಿನಗಳಲ್ಲಿ 116 ಲೀಡ್ಸು, ಓಕೆನಾ. ಸೊ ಈಗ ಒಂದು ಇದು ಏನು ಫೋನ್ ಕಾಲ್ಸ್ ನೋಡಿ, 25 ಫೋನ್ ಕಾಲ್ ಬಂದೈತೆ 30 ದಿನಕ್ಕೆ, 25 ಫೋನ್ ಕಾಲು. ಬೌನ್ಸ್ ರೇಟು 89%. ಬಿಡ್ ಸ್ಟ್ರಾಟಜಿ ನೋಡಿ, ಮ್ಯಾಕ್ಸಿಮೈಸ್ ಕನ್ವರ್ಷನ್ಸ್, ಟಾರ್ಗೆಟ್ CPA, ಕನ್ವರ್ಷನ್ ರೇಟು 14.42% ಕನ್ವರ್ಷನ್ ರೇಟ್, ಓಕೆನಾ. ಸೊ ಇದು ಸ್ಕೋರ್ಸು. ಸೊ ಈಗ ನಾವು ಸೆಟ್ಟಿಂಗ್ಸ್ಗೆ ಹೋಗ್ಬಿಡೋಣ. ಸೆಟ್ಟಿಂಗ್ಸ್ ಇಲ್ಲಿ ಹೋದರೆ ಇಲ್ಲಿ ತೋರಿಸುತ್ತೆ ನಮಗೆ ಒಂದು ಬ್ರೀಫ್ ಓವರ್ವ್ಯೂ ತೋರಿಸುತ್ತೆ ಕ್ಯಾಂಪೇನ್ ಬಗ್ಗೆ, ನಮಗೊಂದು ಬ್ರೀಫ್ ಓವರ್ವ್ಯೂ ನೋಡಿ. ಇಲ್ಲಿ ನೋಡ್ತೀರಲ್ಲ, ಟೈಪ್ ಸರ್ಚ್ ಅಂತಂದರೆ ಸರ್ಚ್ ಆ್ಯಡ್ಸ್ ಇದು, ಓಕೆನಾ. ಇದು ಪರ್ಫಾರ್ಮೆನ್ಸ್ ಅಲ್ಲ, ಡಿಸ್ಪ್ಲೇನೂ ಅಲ್ಲ, ಇಟ್ ಈಸ್ ಎ ಸರ್ಚ್ ಆ್ಯಡ್. ಆಪ್ಟಿಮೈಸೇಷನ್ ಸ್ಕೋರ್ 80%. ನೋಡಿ, ಕ್ಯಾಂಪೇನ್ ನೇಮ್ ಇದು, ಓಕೆನಾ. ಕ್ಯಾಂಪೇನ್ ನೇಮು. ಗೋಲ್ಸ್ ಯೂಸ್ ಕ್ಯಾಂಪೇನ್ ಸ್ಪೆಸಿಫಿಕ್ ಗೋಲ್ ಸೈನ್ ಅಪ್ಸ್ ನೋಡಿ. ಈಗ ಇದು ಕ್ಯಾಂಪೇನ್ ಗೋಲ್ ಅಂತ ಕರೀತಾರೆ, ಕ್ಯಾಂಪೇನ್ ಗೋಲ್ ಅಂತಲೂ ಕರೀತಾರೆ, ಅಥವಾ ಕಸ್ಟಮ್ ಗೋಲ್ ಅಂತಲೂ ಕರೀತಾರೆ. ನಾವೆಲ್ಲ ಕ್ಯಾಂಪೇನ್ಗೂ ಇದನ್ನೇ ಕೊಟ್ಟಿರೋದು, ಒಂದೊಂದು ಕ್ಯಾಂಪೇನ್ಗೆ ಒಂದೊಂದಲ್ಲ, ಎಲ್ಲ ಕ್ಯಾಂಪೇನ್ಗೂ ಇದನ್ನೇ ಕೊಟ್ಟಿರೋದು. ಅಂದರೆ ಪೇಜ್ ವ್ಯೂ, ಥ್ಯಾಂಕ್ ಯು ಪೇಜ್ ಅಂದರೆ ಥ್ಯಾಂಕ್ ಯು ಪೇಜ್ ವ್ಯೂ ಆಗಿದ ತಕ್ಷಣ ಕನ್ವರ್ಷನ್ ಅಂತ ಕನ್ಸಿಡರ್ ಮಾಡುತ್ತೆ, ಥ್ಯಾಂಕ್ ಯು ಪೇಜ್ ವ್ಯೂ ಆಗಿದ ತಕ್ಷಣ. ಸೊ ಇದು ಕಸ್ಟಮ್ ಗೋಲು ಅಥವಾ ಕನ್ವರ್ಷನ್ ಗೋಲ್ ಅಂತ ಕರೀತಾರೆ. ಈ ಕನ್ವರ್ಷನ್ ಗೋಲ್ ಏನಂತಂದರೆ, ಇಟ್ ವಿಲ್ ಹ್ಯಾವ್ ಮೋರ್ ದೆನ್ ಒನ್ ಪ್ರೈಮರಿ ಆ್ಯಕ್ಷನ್ ಆ್ಯಂಡ್ ಸೆಕೆಂಡರಿ ಆ್ಯಕ್ಷನ್. ಸೊ ಈ ಸೈನ್ ಅಪ್ ಅನ್ನೋದು ಒಂದು ಕಸ್ಟಮ್ ಗೋಲ್ ಅಲ್ವೇನಪ್ಪ, ಅಂದರೆ ಕನ್ವರ್ಷನ್ ಗೋಲ್ ಅಲ್ಪ. ಇದರಲ್ಲಿ ಒಂದು ಪ್ರೈಮರಿ ಆ್ಯಕ್ಷನ್ನು ಮತ್ತು ಒಂದು ಸೆಕೆಂಡರಿ ಆ್ಯಕ್ಷನ್ನು ಇದೆ. ಪ್ರೈಮರಿ ಆ್ಯಕ್ಷನ್ನು ಮತ್ತು ಸೆಕೆಂಡರಿ ಆ್ಯಕ್ಷನ್ನು ಇದೆ, ಅವೆರಡು ಸೇರಿಸಿ ಸೈನ್ ಅಪ್ ಅಂತ ಇರುತ್ತೆ. ಸೊ ಪ್ರೈಮರಿ ಆ್ಯಕ್ಷನ್ ಏನಂತಂದರೆ, ಗೂಗಲ್ ವಿಲ್ ಆಪ್ಟಿಮೈಸ್ ದ ಆ್ಯಡ್ ಬೇಸ್ಡ್ ಆನ್ ದ ಪ್ರೈಮರಿ ಕನ್ವರ್ಷನ್ ಆ್ಯಕ್ಷನ್, ಓಕೆನಾ. ಸೆಕೆಂಡರಿ ಕನ್ವರ್ಷನ್ ಆ್ಯಕ್ಷನ್ ಈಸ್ ಓನ್ಲಿ ಫಾರ್ ಅವರ್ ಅಬ್ಸರ್ವೇಷನ್. ಗೂಗಲ್ ವಿಲ್ ನಾಟ್ ಆಪ್ಟಿಮೈಸ್ ದ ಆ್ಯಡ್ ಅಕಾರ್ಡಿಂಗ್ ಟು ಸೆಕೆಂಡರಿ ಕನ್ವರ್ಷನ್ ಆ್ಯಕ್ಷನ್, ಓಕೆನಾ. ಸೆಕೆಂಡರಿ ಆ್ಯಕ್ಷನ್ ಈಸ್ ಓನ್ಲಿ ಫಾರ್ ಅವರ್ ಅಬ್ಸರ್ವೇಷನ್. ಸೊ ನಮ್ಮ ಇಡೀ ಎಲ್ಲ ಕ್ಯಾಂಪೇನ್ಸ್ಗೂ ನಾವು ಇದನ್ನೇ ಕೊಟ್ಟಿರೋದು ಸೈನ್ ಅಪ್ಸ್ ವೆಬ್ಸೈಟ್ ನೋಡಿ. ಇದು ಅಕೌಂಟ್ ಡಿಫಾಲ್ಟ್ ಗೋಲ್ ಮಾಡಿದ್ದೀವಿ, ಅಕೌಂಟ್ ಡಿಫಾಲ್ಟ್ ಕಸ್ಟಮ್ ಗೋಲ್ ಅಂತ ಮಾಡಿದ್ದೀವಿ. ಸೊ ಒಂದೊಂದು ಕ್ಯಾಂಪೇನ್ಗೆ ಒಂದೊಂದು ಸೈನ್ ಅಪ್, ಒಂದೊಂದು ಗೋಲ್ ಕೊಟ್ಟಿಲ್ಲ ನಾವು. ಪರ್ಫಾರ್ಮೆನ್ಸ್ ಮ್ಯಾಕ್ಸ್ ಫುಡ್ ಇಂಡಸ್ಟ್ರಿಗೂ ಇದನ್ನೇ ಕೊಟ್ಟಿದ್ದೀವಿ, ಬಯೋಫ್ಯೂಲ್ ಸರ್ಚ್ ಆ್ಯಡ್ಗೂ ಇದನ್ನೇ ಕೊಟ್ಟಿದ್ದೀವಿ, ಫುಡ್ ಇಂಡಸ್ಟ್ರಿಗೂ ಇದನ್ನೇ ಕೊಟ್ಟಿದ್ದೀವಿ, ಬ್ರ್ಯಾಂಡ್ ಕ್ಯಾಂಪೇನ್ಗೂ ಇದನ್ನೇ ಕೊಟ್ಟಿದ್ದೀವಿ, ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಐಡಿಯಾಸು, ಪ್ರತಿಯೊಂದು ಕ್ಯಾಂಪೇನ್ಗೂ ನಾವು ಇದನ್ನೇ ಕೊಟ್ಟಿರೋದು ಸೈನ್ ಅಪ್ಸ್ ವೆಬ್ಸೈಟ್ ನೋಡಿ. ಇದೇ ಕನ್ವರ್ಷನ್ ಗೋಲು. ಸೊ ಕಸ್ಟಮರ್ ಅಕ್ವಿಸಿಷನು, ಬಿಡ್ ಈಕ್ವಲಿ ಫಾರ್ ನ್ಯೂ ಆ್ಯಂಡ್ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್, ಇದನ್ನೇ ಕೊಟ್ಟಿರೋದು. ಮಾರ್ಕೆಟಿಂಗ್ ಅಬ್ಜೆಕ್ಟಿವ್ ಲೀಡ್ಸು, ಇದನ್ನೇ ಲೀಡ್ಸೇ ನಾವು ಕೊಟ್ಟಿರೋದು ಯಾವಾಗ, ಓಕೆನಾ. ಲೀಡ್ಸೇ ನಾವು ಕೊಟ್ಟಿರೋದು ಎಲ್ಲದಕ್ಕೂ, ಎಲ್ಲ ಕ್ಯಾಂಪಿಂಗು ನಾವು ಲೀಡ್ಸೇ ಕೊಟ್ಟಿರೋದು, ಆಯಿತಾ. ಎಲ್ಲ ಕ್ಯಾಂಪಿಂಗು ಲೀಡ್ಸೇ ಕೊಟ್ಟಿರೋದು. ಸೊ ನೆಟ್ವರ್ಕ್ಸು ಯಾವುದು ಸೆಲೆಕ್ಟ್ ಮಾಡಿಲ್ಲ. ವಿ ಹ್ಯಾವ್ ನಾಟ್ ಟರ್ನ್ಡ್ ಆನ್ ಎನಿ ನೆಟ್ವರ್ಕ್. ಬೋತ್ ದ ನೆಟ್ವರ್ಕ್ಸ್ ಆರ್ ಆಫ್. ಲೊಕೇಶನ್ಸು ಇಷ್ಟು ಕೊಟ್ಟಿದ್ದೀವಿ ನೋಡಿ. ಲೊಕೇಶನ್ಸು ಬೆಂಗಳೂರು, ಕರ್ನಾಟಕ, ಡೆಲ್ಲಿ, ಗುಜರಾತ್, ಹರಿಯಾಣ, ಹೈದರಾಬಾದು, ಕರ್ನಾಟಕ, ಮಹಾರಾಷ್ಟ್ರ, ಮುಂಬೈ, ಪುಣೆ, ಈ ಥರ ನಾವು ಕೊಟ್ಟಿದ್ದೀವಿ, ಓಕೆನಾ. ಲೊಕೇಶನ್ ಆಪ್ಷನ್ಸ್ ನೋಡೋಣ. ಲೊಕೇಶನ್ ಆಪ್ಷನ್ಸ್ ನೋಡಿ, ಪ್ರೆಸೆನ್ಸ್ ಆರ್ ಇಂಟ್ರೆಸ್ಟ್ ಪೀಪಲ್ ಇನ್ ರೆಗ್ಯುಲರ್ ಲೇನ್ ಹೂ ಹ್ಯಾವ್ ಶೋನ್ ಇಂಟ್ರೆಸ್ಟ್ ಇನ್ ಯುವರ್ ಟಾರ್ಗೆಟೆಡ್ ಲೊಕೇಶನ್ಸ್ ರೆಕಮೆಂಡೆಡ್, ಓಕೆನಾ. ಇದನ್ನು ಕೊಟ್ಟಿರೋದು ನಾವು.
ಸೊ ಇದು ಲೊಕೇಶನ್ಸ್, ಓಕೆನಾ. ಆಮೇಲೆ ಲ್ಯಾಂಗ್ವೇಜಸ್ ಇಂಗ್ಲೀಷೇ ಕೊಟ್ಟಿರೋದು, ಲ್ಯಾಂಗ್ವೇಜ್ ಇಂಗ್ಲೀಷ್ ಒಂದೇ ಕೊಟ್ಟಿರೋದು. ಲ್ಯಾಂಗ್ವೇಜ್ ಇಂಗ್ಲೀಷ್ ಒಂದೇ ಸಾಕು, ಹಿಂದಿ ತೊಗೊಬೇಡಿ, ಹಿಂದಿ ಯಾವುದೇ ಕಾರಣಕ್ಕೂ ಕೊಡಬೇಡಿ, ಹಿಂದಿನ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಸಾಕು. ಬಜೆಟ್ ನೋಡಿ 3,000 ರೂಪಾಯಿ ಪರ್ ಡೇ, ಒಂದು ದಿನಕ್ಕೆ 3,000 ರೂಪಾಯಿ ಬಜೆಟು, ಓಕೆನಾ. ಬಿಡ್ಡಿಂಗ್ ಸ್ಟ್ರಾಟಜಿ ನೋಡಿ, ಮ್ಯಾಕ್ಸಿಮೈಸ್ ಕನ್ವರ್ಷನ್ಸು 172 ರೂಪೀಸ್ ಟಾರ್ಗೆಟ್ CPA. ನಾವು ಏನಕ್ಕೆ 172 ರೂಪೀಸ್ ಟಾರ್ಗೆಟ್ CPA ಹಾಕಿರ ಅಂದರೆ ನಮಗೆ ಕಾಸ್ಟ್ ಪರ್ ಕನ್ವರ್ಷನು 156 ರೂಪಾಯಿ ಕಾಸ್ಟ್ ಪರ್ ಕನ್ವರ್ಷನು. ಕಾಸ್ಟ್ ಪರ್ ಕನ್ವರ್ಷನ್ ಏನಿದೆಯೋ ಅದಕ್ಕಿಂತ 10 ರೂಪಾಯಿ ಅಥವಾ 15 ರೂಪಾಯಿ ಅಥವಾ 20 ರೂಪಾಯಿನ ಜಾಸ್ತಿ ಇಡಬೇಕು ಟಾರ್ಗೆಟ್ CPAಗೆ, ಆಯಿತಾ. ನಮಗೆ ಕಾಸ್ಟ್ ಪರ್ ಕನ್ವರ್ಷನು 156 ರೂಪಾಯಿ ಇರೋದ್ರಿಂದ ಒಂದು 10 ರೂಪಾಯಿ 15 ರೂಪಾಯಿ ಜಾಸ್ತಿ ಇಡಬೇಕು ಅಂದ್ಬಿಟ್ಟು ಟಾರ್ಗೆಟ್ CPAನ 170 ರೂಪೀಸ್ ಇರ್ತೀವಿ. ಯಾಕೆ ಯಾವಾಗಲೂ ನಾವು ಕಾಸ್ಟ್ ಪರ್ ಕನ್ವರ್ಷನ್ಗಿಂತ ಟಾರ್ಗೆಟ್ CPA ಜಾಸ್ತಿ ಇಗಬೇಕು ಅಂತಂದರೆ ನಾವು ಇದು ವಿ ಹ್ಯಾವ್ ಟು ಬೀಟ್ ಅವರ್ ಕಾಂಪಿಟೇಟರ್ಸ್ ಆ್ಯಂಡ್ ಅವರ್ ಆ್ಯಡ್ ಶುಡ್ ಜನರೇಟ್ ಗುಡ್ ಕ್ವಾಲಿಟಿ ಲೀಡ್ಸ್, ಆಯಿತಾ. ಕ್ವಾಲಿಟಿ ಲೀಡ್ಸ್ ಆಗಬೇಕು ಮತ್ತು ನಮ್ಮ ಕ್ಯಾಂಪೇನ್ ನಮ್ಮ ಕಾಂಪಿಟೇಟರ್ಸ್ನ ಸೈಡ್ ಹೊಡಿಬೇಕು ಅಂದರೆ ನಾವು ಇದು ಟಾರ್ಗೆಟ್ CPA ಜಾಸ್ತಿ ಇಡಬೇಕು. ಸೊ ಈಗ ಮ್ಯಾಕ್ಸಿಮೈಸ್ ಕನ್ವರ್ಷನ್ಸ್ ಹೆಂಗೆ ಗೊತ್ತಾಗುತ್ತೆ ಅಂದರೆ ನಾನು ಹೇಳಿದ್ನಲ್ಲ, ಫಸ್ಟು ಮ್ಯಾನ್ಯುವಲ್ CPCಯಿಂದ ಸ್ಟಾರ್ಟ್ ಮಾಡಬೇಕು ನಮ್ಮ ಆ್ಯಡ್ನ. ಮ್ಯಾನ್ಯುವಲ್ CPC ಸ್ಟಾರ್ಟ್ ಮಾಡಾದ್ಮೇಲೆ ನಮಗೆ ಕನ್ವರ್ಷನ್ ಸಿಗುತ್ತೆ. ಮ್ಯಾನ್ಯುವಲ್ CPCನಲ್ಲಿ ಕನ್ವರ್ಷನ್ ಸಿಕ್ಕಾದ್ಮೇಲೆ ಆಮೇಲೆ ಕಾಸ್ಟ್ ಪರ್ ಕನ್ವರ್ಷನ್ ತೋರಿಸುತ್ತೆ. ಕಾಸ್ಟ್ ಪರ್ ಕನ್ವರ್ಷನ್ ಏನು ಸಿಕ್ತೋ ಅದಕ್ಕಿಂತ ಒಂದು 10 ರೂಪಾಯಿ 15 ರೂಪಾಯಿ ಜಾಸ್ತಿ ಇಟ್ಬಿಟ್ಟು ಟಾರ್ಗೆಟ್ CPA ಬಿಡ್ ಸ್ಟ್ರಾಟಜಿ ರನ್ ಮಾಡಬೇಕು. ಅದಕ್ಕೋಸ್ಕರನೇ ನಾವು ಎತ್ಕೊಂತಿದಂಗೆ ನಾವು ಟಾರ್ಗೆಟ್ CPA ಬಿಡ್ ಸ್ಟ್ರಾಟಜಿ ಇಕ್ಬಾರ್ದು. ಫಸ್ಟು ಮ್ಯಾನ್ಯುವಲ್ CPC ರನ್ ಮಾಡಬೇಕು ಬಿಡ್ ಸ್ಟ್ರಾಟಜಿನ. ಮ್ಯಾನ್ಯುವಲ್ CPC ಬಿಡ್ ಸ್ಟ್ರಾಟಜಿನ ಒಂದು 2 ವಾರ, ಒಂದು 15 ದಿನದಿಂದ 30 ದಿನ ಅಂದರೆ 2 ವಾರದಿಂದ 1 ತಿಂಗಳು ರನ್ ಮಾಡಾದ್ಮೇಲೆ ಅವಾಗ ಕಾಸ್ಟ್ ಪರ್ ಕನ್ವರ್ಷನ್ ಎಷ್ಟು ಬಂದೈತೆ ಅಂತ ನೋಡಿ ಅದಾದಮೇಲೆ ನಾವು ಟಾರ್ಗೆಟ್ CPA ಬಿಡ್ಡಿಂಗ್ ಸ್ಟ್ರಾಟಜಿ ಚೂಸ್ ಮಾಡಬೇಕು. ಎತ್ಕಂತಿದ್ದಂಗೆ ಟಾರ್ಗೆಟ್ CPA ಆಗಬಾರ್ದು. ಇಲ್ಲಾಂದರೆ ಬೇಕಾದ್ರೆ ನಾವು ಮ್ಯಾಕ್ಸಿಮೈಸ್ ಕನ್ವರ್ಷನ್ಸ್ ಒಂದೇ ಒಂದು ಇಕ್ಬಿಟ್ಟು ಅವಾಗ ಇದನ್ನು ಆಫ್ ಮಾಡಿದ್ರೆ ಅವಾಗ ಮ್ಯಾಕ್ಸಿಮೈಸ್ ಕನ್ವರ್ಷನ್ಸ್ ಹೋಗುತ್ತೆ. ಈಗ ನಾವೇನು ಮಾಡಿದ್ವಿ, ಮ್ಯಾಕ್ಸಿಮೈಸ್ ಕನ್ವರ್ಷನ್ಸ್ ಕೊಟ್ಬಿಟ್ಟು ಅದಾದ್ಮೇಲೆ ಈ ಚೆಕ್ ಬಾಕ್ಸ್ನ ಟಿಕ್ ಮಾಡಿದ್ರಿಂದ ಈಗ ಟಾರ್ಗೆಟ್ CPA ಬಿಡ್ಡಿಂಗ್ ಸ್ಟ್ರಾಟಜಿ ಆಗೋಯ್ತಿದ್ದು, ಓಕೆನಾ. ನೋಡಿ ಟಾರ್ಗೆಟ್ CPA ಎಕ್ಸಾಂಪಲ್ಸ್ ವಿತ್ ಎಸ್ಟಿಮೇಟ್ಸ್ ಅಂದರೆ ಗೂಗಲ್ ರೆಕಮೆಂಡ್ ಮಾಡ್ತಾ ಇತ್ತು ನಮಗೆ ಟಾರ್ಗೆಟ್ CPAನ 258 ರೂಪಾಯಿನ ರೆಕಮೆಂಡ್ ಮಾಡು ಅವಾಗ ಈಗ ಬರುತ್ತೆ ಅಂತ, ಅವಾಗ 0.96 ಕನ್ವರ್ಷನ್ ಜಾಸ್ತಿ ಸಿಗುತ್ತೆ ಅಂತ ಗೂಗಲ್ ನಮಗೆ ರೆಕಮೆಂಡ್ ಮಾಡ್ತಿರೋದು. ಆದರೆ ನಾವು ಇಕ್ಕಿರೋದು ಎಷ್ಟು 172 ರೂಪೀಸ್ ಟಾರ್ಗೆಟ್ CPAನ, ಓಕೆನಾ. ಯಾಕೆ ನಮಗೆ ಕಾಸ್ಟ್ ಪರ್ ಕನ್ವರ್ಷನ್ 156 ರೂಪಾಯಿ, ಅದಕ್ಕಿಂತ ಕಾಸ್ಟ್ ಪರ್ ಕನ್ವರ್ಷನ್ ಏನಿದೆ ಅದಕ್ಕಿಂತ ಜಾಸ್ತಿ ಇಡಬೇಕು. ಸೊ ಆಟೋಮೆಟಿಕಲಿ ಕ್ರಿಯೇಟೆಡ್ ಆ್ಯಡ್ಸು ಇದು ಯಾವಾಗಲೂ ಆಫ್ ಆಗಿರಬೇಕಪ್ಪ, ನೋಡಲಿ ಆಫ್ ಆಗಿರಬೇಕು. ಆಟೋಮೆಟಿಕಲಿ ಕ್ರಿಯೇಟೆಡ್ ಅಸೈಡ್ಸು ಯಾವಾಗಲೂ ಆಫ್ ಮಾಡಿ. ನೋಡಿ ಇದು ಆನು ಇದು ಆಫು, ನೋಡಿ ಇದು ಆನು ಇದು ಆಫು, ಆಫ್ನೇ ಕೊಟ್ಟಿದ್ದೀವಿ ಯಾವಾಗಲೂ ಅಷ್ಟೇ. ಐ ಆಲ್ವೇಸ್ ರೆಕಮೆಂಡ್ ಟು ಕೀಪ್ ಇಟ್ ಆಫ್. ಸೊ ಈಗ ಸ್ಟಾರ್ಟ್ ಆ್ಯಂಡ್ ಎಂಡ್ ಡೇಟು ನೋಡಿ, ಸ್ಟಾರ್ಟ್ ಆ್ಯಂಡ್ ಎಂಡ್ ಡೇಟು ಸ್ಟಾರ್ಟ್ ಡೇಟ್ January 3, ಓಕೆನಾ. ಸ್ಟಾರ್ಟ್ ಡೇಟ್ January 3 ಕೊಟ್ಟಿದ್ದೀವಿ. ಎಂಡ್ ಡೇಟ್ ಯಾವತ್ತೂ ಕೊಡಬೇಡಿ. ಎಂಡ್ ಡೇಟ್ನ ನಿಮ್ಗೆ ಅಕಸ್ಮಾತ್ ಎಂಡ್ ಮಾಡೋ ಕ್ಯಾಂಪೇನ್ ಅಂದರೆ ನೀವೇ ಪಾಸ್ ಮಾಡ್ಬೋದು. ಅದಕ್ಕೋಸ್ಕರ ಎಂಡ್ ಡೇಟ್ ಚೂಸ್ ಮಾಡೋಗುತ್ತೆ ಎಲ್ಲ, ಸ್ಟಾರ್ಟ್ ಡೇಟ್ ಸಾಕು. ಬ್ರಾಡ್ ಮ್ಯಾಚ್ ಕೀವರ್ಡ್ಸು ಯಾವುದೂ ಕೊಟ್ಟಿಲ್ಲ. ನೋಡಿ ಯೂಸ್ ಕೀವರ್ಡ್ ಮ್ಯಾಚ್ ಟೈಪ್ಸ್ ಅಷ್ಟೇ, ಓಕೆನಾ. ಬ್ರಾಡ್ ಮ್ಯಾಚ್ ಕೀವರ್ಡ್ಸ್ನ ನಾವು ಆ್ಯಡ್ ಮಾಡಿದ್ವಿ. ಯಾಕಂದ್ರೆ ಬ್ರಾಡ್ ಮ್ಯಾಚ್ ಕೀವರ್ಡ್ ಹಾಕ್ಬಿಟ್ರೆ ಎಕೋಟ ಹೊಡೆದು ಆ್ಯಡು ಅಂದರೆ ಜಂಕ್ ಲೀಡ್ಸ್ ಜಾಸ್ತಿ ಇರುತ್ತೆ ಬ್ರಾಡ್ ಮ್ಯಾಚು, ಅದಕ್ಕೋಸ್ಕರ ನಾವು ಆಫ್ ಕೊಟ್ಟಿದ್ದೀವಿ, ಓಕೆನಾ. ವ್ಯಾಲ್ಯೂ ರೂಲ್ಸು ನೋ ರೂಲ್ ಸೆಟ್ಟು, ಓಕೆನಾ. ವ್ಯಾಲ್ಯೂ ರೂಲ್ಸ್ ನೋ ರೂಲ್ ಸೆಟ್ಟು. ಆ್ಯಡ್ ರೊಟೇಷನ್ ಯಾವಾಗಲೂ ಪ್ರಿಫರ್ ಬೆಸ್ಟ್ ಪರ್ಫಾರ್ಮಿಂಗ್ ಆ್ಯಡ್ಸ್ ಇದೇ ಇರಬೇಕು, ಯಾವಾಗಲೂ ಇದೇ ಇರಬೇಕು ಯಾವಾಗಲೂ. ನೋಡಿ ಆ್ಯಡ್ ರೊಟೇಷನು ಪ್ರಿಫರ್ ಬೆಸ್ಟ್ ಪರ್ಫಾರ್ಮಿಂಗ್ ಆ್ಯಡ್ಸ್ ಯಾವಾಗಲೂ ಇದೇ ಇರಬೇಕು, ಬೇರೆ ತಗೊಂಬೇಡಿ, ಆಯಿತಾ. ಆಮೇಲೆ ಕ್ಯಾಂಪೇನ್ URL ಆಪ್ಷನ್, ಯೂಸ್ ಟ್ರ್ಯಾಕಿಂಗ್ URL ಆಪ್ಷನು. ನೋಡಿ ಕ್ಯಾಂಪೇನ್ URL ಆಪ್ಷನ್ ಏನು ಕೊಟ್ಟಿದ್ದೀವಿ ನೋಡಿ, ಇದು ಟ್ರ್ಯಾಕಿಂಗ್ ಟೆಂಪ್ಲೇಟು. LP URL ಅಂದರೆ ಲ್ಯಾಂಡಿಂಗ್ ಪೇಜ್ URL ಅಂದ್ಬಿಟ್ಟು, URL ಸಫಿಕ್ಸ್ ಏನು ಕೊಟ್ಟಿಲ್ಲ. ಕಸ್ಟಮ್ ಪ್ಯಾರಾಮೀಟರ್ಸ್ ನೋಡಿ, ನೇಮ್ ಅಂತ ಹಾಕ್ಬಿಟ್ಟು ವ್ಯಾಲ್ಯೂ ಏನು ಕೊಟ್ಟಿಲ್ಲ ಇಲ್ಲಿ. ಇದು ಏನು ಕೊಟ್ಟಿದ್ದಾರೆ ಅಂತ ನೋಡೋಕೆ ಏನು ಮಾಡಬೇಕು ಅಂದರೆ ಇಲ್ಲಿ ಹೋಗ್ಬಿಟ್ಟು Control A ಅಂತಂದರೆ ಸೆಲೆಕ್ಟ್ ಆಲ್ ಆಗುತ್ತೆ. ಈಗ Control C ಹೊಡೆದ್ರೆ ಕಾಪಿ ಆಗುತ್ತೆ. ಈಗ ಇಲ್ಲಿಗೆ ಬಂದು ನಾನು ಪೇಸ್ಟ್ ಮಾಡ್ತೀನಿ ನೋಡಿ. ಇವಾಗ ಪೇಸ್ಟ್ ಮಾಡಿದ್ರೆ ಇದೇ ನಾವು ಇದು ಹಾಕಿರೋದು ಏನು ಕ್ಯಾಂಪೇನ್ URL ಆಪ್ಷನ್. ನೋಡಿ ಒಂದು ನಿಮಿಷ, ನೋಡಿ ಇದೇ ನಾವು ಹಾಕಿರೋದು, ಓಕೆನಾ. ಕ್ಯಾಂಪೇನ್ URL ಆಪ್ಷನ್ ನಾವು ಇದೇ ಹಾಕಿರೋದು. ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಕ್ಕೋ, ಓಕೆನಾ. ನೋಡಿ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಕ್ಕೊಂಡ್ರೆ ಈಸಿ ಆಗುತ್ತೆ, ಓಕೆನಾ. ಸ್ಕ್ರೀನ್ ಶಾಟ್ ತಕ್ಕೋ.
ನೋಡಿ ಹಿಂಗೆಲ್ಲ ಬರುತ್ತೆ. ತಗೊಂಡ ಸ್ಕ್ರೀನ್ ಶಾಟು ನೋಡಿ, ಈ ಥರ ಕ್ಯಾಂಪೇನ್ URL ಈ ಥರ ಹಾಕಿದ್ದೀವಿ ನಾವು. ಓಕೆನಾ, ನೋಡಿ ಇದು ಟ್ರ್ಯಾಕಿಂಗ್ ಟೆಂಪ್ಲೇಟ್ ಮಾತ್ರ ಹಾಕಿದ್ದೀವಿ, URL ಸಫಿಕ್ಸ್ ಏನು ಹಾಕಿಲ್ಲ. ಇದು ಹಿಂಗೆ ಕೊಟ್ಟಿದ್ದೀವಿ. ಓಕೆನಾ, ಡೈನಮಿಕ್ ಸರ್ಚೆಡ್ ಇದು ಡೈನಮಿಕ್ ಸರ್ಚೆಡ್ ಸೆಟ್ಟಿಂಗ್ಸ್ ವೆಬ್ಸೈಟ್ ಅಂತ ಇದೆ, ಏನು ಹಾಕಿಲ್ಲ ನಾವು. ಓಕೆ, ಏನು ಎಂಟ್ರಿ ಮಾಡಿಲ್ಲ. ಇದು ಇಂಗ್ಲೀಷ್ ಅಂತ ಇದೆ, ಏನು ಎಂಟ್ರಿ ಮಾಡಿಲ್ಲ. ನೋಡಿ ಡೈನಮಿಕ್ ಸರ್ಚರ್ಸ್ ಕೊಡಬಾರ್ದು. ನೋಡಿ ಇಲ್ಲಿ ಡೈನಮಿಕ್ ಸರ್ಚರ್ಸ್ ಅಂದ್ರೆ ಏನು ಗೊತ್ತಾ? ನೋಡಿ ಡೈನಮಿಕ್ ಸರ್ಚರ್ಸ್ ಯೂಸ್ ಯುವರ್ URLs ಟು ಆಟೋಮೆಟಿಕಲಿ ಕ್ರಿಯೇಟ್ ಆಡ್ಸ್ ಟು ಮ್ಯಾಚ್ ಪೀಪಲ್ ಸರ್ಚರ್ಸ್. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಡೈನಮಿಕ್ ಸರ್ಚರ್ಸ್ನ ಆನ್ ಮಾಡಬೇಡಿ. ಡೈನಮಿಕ್ ಸರ್ಚರ್ಸು ಒಳ್ಳೇದಲ್ಲ. ಇಟ್ ಈಸ್ ಡೇಂಜರಸ್. ಡೈನಮಿಕ್ ಸರ್ಚರ್ಸ್ ಇಸ್ ಡೇಂಜರಸ್. ಸೊ ಈಗ IP ಎಕ್ಸ್ಕ್ಲೂಷನ್ಸ್ ಅಂದರೆ ಯಾವಾಗ ಗೊತ್ತಾ ಮಾಡೋದು ನಾವು? IP ಎಕ್ಸ್ಕ್ಲೂಷನ್ಸ್ ನಾವು ಯಾವಾಗ ಮಾಡ್ತೀವಿ ಅಂತಂದರೆ, ನಮ್ಮ ಆಫೀಸ್ನವರೇ ಅದು ಯೂಸ್ ಮಾಡೋಕ್ಕಾದ್ರೆ, ಅಂದರೆ ಗೂಗಲ್ ಯೂಸ್ ಮಾಡೋಕ್ಕಾದ್ರೆ ನಮ್ಮ ಆಫೀಸ್ನವರೇ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ಕಿಂದ ನಮ್ಗೆ ದುಡ್ಡು ಕಟ್ಟಾಗುತ್ತಲ್ಲ. ಇವಾಗ ನಾವು ಗೂಗಲ್ ಆ್ಯಡ್ಗೆ ಒಂದು ಕ್ಲಿಕ್ಕಿಗೆ 24 ರೂಪೀಸ್ ಏನೋ ಕೊಡ್ತಿದ್ದೀವಿ. ಸೊ ನಮ್ಮ ಕಂಪ್ನಿಯವರು ಒಂದು 50 ಜನ ಇರ್ತಾರೆ ಅನ್ಕೊಳ್ಳಿ. ನಮ್ಮ ಕಂಪ್ನಿಯವರು 50 ಜನ ಇರ್ತಾರಲ್ಲ, ಅವಾಗ ಅವರೇ ಗೂಗಲ್ ಆಡ್ಸ್ನ ಮೇಲೆ ಕ್ಲಿಕ್ ಮಾಡ್ರೆ ಒಂದೊಂದು ಕ್ಲಿಕ್ಕಿಗೆ 24 ರೂಪಾಯಿ ಅಂದರೆ 50 ಜನ ಇರ್ತಾರೆ. ಅವ್ರು ಎಷ್ಟು ಜನ ಕ್ಲಿಕ್ ಮಾಡ್ಬೋದು. ಅದಕ್ಕೋಸ್ಕರ ಏನು ಮಾಡ್ಬೋದು, ನಾವು ಆಫೀಸಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾ ಇರ್ತಾರೋ ಅವ್ರದ್ದೆಲ್ಲ IP ಅಡ್ರೆಸ್ನ ಇಸ್ಕೊಬೇಕು. IP ಅಡ್ರೆಸ್ ಇಸ್ಕೊಂಬಿಟ್ಟು ನಾವು IP ಎಕ್ಸ್ಕ್ಲೂಷನ್ಸಲ್ಲಿ ಅವ್ರ IP ಅಡ್ರೆಸ್ ಹಾಕ್ಬಿಟ್ರೆ ಆವಾಗ ಅವ್ರಿಗೆ ನಮ್ಮ ಆ್ಯಡ್ ತೋರಿಸಲ್ಲ. ಅಕಸ್ಮಾತ್ ತೋರಿಸಿದ್ರು ಅದು ನಮಗೆ ಕಟ್ಟಾಗಲ್ಲ ದುಡ್ಡು. 24 ರೂಪೀಸ್ ಏನೋ ಕಾಸ್ಟ್ ಪರ್ ಕ್ಲಿಕ್ ಇರುತ್ತಲ್ಲ, ಒಂದು ಕ್ಲಿಕ್ಗೆ ಕಾಸ್ಟ್ ಪರ್ ಕ್ಲಿಕ್ಕು 24 ರೂಪೀಸ್ ಕಟ್ಟಾಗಲ್ಲ ಅದು. ಓಕೆನಾ, ಅದಕ್ಕೋಸ್ಕರ ನಾವು IP ಎಕ್ಸ್ಕ್ಲೂಷನ್ಸ್ನ ಯೂಸ್ ಮಾಡೋದು. IP ಎಕ್ಸ್ಕ್ಲೂಷನ್ ಏನಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಬ್ರ್ಯಾಂಡ್ ರಿಸ್ಟ್ರಿಕ್ಷನ್ಸ್ ಅಂತ ಅಂದ್ಬಿಟ್ಟೆ. ಬ್ರ್ಯಾಂಡ್ ರಿಸ್ಟ್ರಿಕ್ಷನ್ಸ್ ನೋ ಬ್ರ್ಯಾಂಡ್ ಅಪ್ಲೈಡ್. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನೋ ಬ್ರ್ಯಾಂಡ್ ಲಿಸ್ಟ್ ಅಪ್ಲೈಡ್. ಓಕೆನಾ, ನೋ ಬ್ರ್ಯಾಂಡ್ ಲಿಸ್ಟ್ ಅಪ್ಲೈಡ್ ಯಾವುದು ಕೊಟ್ಟಿಲ್ಲ. ಸೊ ಈಗ ಈ ಸರ್ಚ್ ಇದ್ರ ಮೇಲೆ ಗೇರ್ ಬಟನ್ನು ಇದು ಇತ್ತಲ್ಲ, ಗೇರ್ ಬಟನ್ನು ಇದ್ರ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮಗೆ ಇಷ್ಟೊಂದು ವಿಷಯ ಗೊತ್ತಾಯಿತು. ಈಗ ನಾವು ಡೈರೆಕ್ಟಾಗಿ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡ್ತೀವಿ. ಈ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಮ್ಮನ್ನ ಆ್ಯಡ್ ಗ್ರೂಪಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ದಿಸ್ ಈಸ್ ಆ್ಯಡ್ ಗ್ರೂಪ್ ಲೆವೆಲ್. ಇದು ಆ್ಯಡ್ ಗ್ರೂಪ್ ಲೆವೆಲ್ಲು 3 ಆ್ಯಡ್ ಗ್ರೂಪ್ ಇದೆ. ಇದು ಫುಡ್ ಕನ್ಸಲ್ಟೆಂಟ್ಸು, ಇದು ಬೇಸ್ಡ್ ಆನ್ ಲೊಕೇಶನ್. ಅದಕ್ಕೋಸ್ಕರ ಜಿಯೋ ಅಂತ ಕೊಟ್ಟರು, ಅಂದರೆ ಬೆಂಗಳೂರು, ಚೆನ್ನೈ, ಅಹಮದಾಬಾದ್ ಈ ಥರ ಲೊಕೇಶನ್ ವೈಸು ಕೀವರ್ಡ್ಸ್ ಹಾಕಿರೋದು ನಾವು. ಆಮೇಲೆ ಇದು F&B ಕನ್ಸಲ್ಟೆಂಟ್ಸ್ ಅಂದ್ಬಿಟ್ಟು. ಸೊ ವಿ ಹ್ಯಾವ್ ಕ್ರಿಯೇಟೆಡ್ 3 ಡಿಫರೆಂಟ್ ಆ್ಯಡ್ ಗ್ರೂಪ್ಸ್. ಸೊ ಈ ಕ್ಯಾಂಪೇನ್ ಒಳಗಡೆ 3 ಆ್ಯಡ್ ಗ್ರೂಪ್ ಇದೆ. ಓಕೆನಾ, ಈ 3 ಆ್ಯಡ್ ಗ್ರೂಪ್ಗೂ ಟಾರ್ಗೆಟ್ CPA 172 ರೂಪೀಸು ಟಾರ್ಗೆಟ್ CPA ಇಕ್ಕಿರೋದು. ನೋಡಿ 3 ಆ್ಯಡ್ ಗ್ರೂಪ್ಗೂ ಸೇಮು ಟಾರ್ಗೆಟ್ CPA 3 ಸೇಮ್ ಇರೋದು. ಓಕೆನಾ, ಸೊ ನೋಡಿ ಯಾವ್ಯಾವ ಆ್ಯಡ್ ಗ್ರೂಪ್ ಎಷ್ಟೆಷ್ಟು ಕನ್ವರ್ಷನ್ ಕೊಟ್ಟಿದೆ. ಇದು 62 ಕನ್ವರ್ಷನು, ಇದು 38 ಕನ್ವರ್ಷನು, ಇದು 15 ಕನ್ವರ್ಷನು. ಕಾಸ್ಟ್ ಪರ್ ಕನ್ವರ್ಷನ್ಸು ಗೊತ್ತಾಗುತ್ತೆ ನಮಗೆ. ಓಕೆನಾ, ಆಮೇಲೆ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಲಾಸ್ಟ್ 30 ಡೇಸ್ಗೆ. ನೋಡಿ June 1 ಇಂದ June 30 ಲಾಸ್ಟ್ 30 ಡೇಸ್ಗೆ ಇದು ರಿಸಲ್ಟ್ ಕೊಟ್ಟಿರೋದು. ಸೊ ಈಗ ಇದ್ರೂ ಬೇಕಾದ್ರೆ ಗೇರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡೋದು. ಇದು ಆ್ಯಡ್ ಗ್ರೂಪ್ ಲೆವೆಲು. ದಿಸ್ ಈಸ್ ಆ್ಯಡ್ ಗ್ರೂಪ್, ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಆ್ಯಡ್ ಗ್ರೂಪ್ ನೇಮ್ ಫುಡ್ ಕನ್ಸಲ್ಟೆಂಟ್ಸು, ಆ್ಯಡ್ ಗ್ರೂಪ್ ಸ್ಟೇಟಸ್ ಎನೇಬಲ್ಡು, ಬಿಡ್ಡಿಂಗು ಟಾರ್ಗೆಟ್ CPA ಇಕ್ಕಿರೋದು. ನೋಡಿ ಟಾರ್ಗೆಟ್ CPA ಇಕ್ಕಿರೋದು ಬಿಡ್ಡಿಂಗು. ಆಮೇಲೆ ಆ್ಯಡ್ ಗ್ರೂಪ್ ಟೈಪು ಸ್ಟ್ಯಾಂಡರ್ಡ್. ಯಾವಾಗಲೂ ಆ್ಯಡ್ ಗ್ರೂಪ್ ಟೈಪು ಸ್ಟ್ಯಾಂಡರ್ಡ್, ಯಾವುದೇ ಕಾರಣಕ್ಕೂ ಬೇರೆದು ಹಾಕಬೇಡಿ. ಆ್ಯಡ್ ಗ್ರೂಪ್ ಟೈಪ್ ಯಾವಾಗಲೂ ಸ್ಟ್ಯಾಂಡರ್ಡ್ ಇಕ್ಕಿ. ಆ್ಯಡ್ ಗ್ರೂಪ್ URL ಆಪ್ಷನ್ ಅಂತ, ಯೂಸಿಂಗ್ URL ಆಪ್ಷನ್. ನೋಡಿ ಆ್ಯಡ್ ಗ್ರೂಪ್ URL ಆಪ್ಷನ್ ಯಾವುದು ಕೊಟ್ಟಿಲ್ಲ ನೋಡಿ. ಟ್ರ್ಯಾಕಿಂಗ್ ಟೆಂಪ್ಲೇಟ್ ಖಾಲಿ ಇದೆ, URL ಸಫಿಕ್ಸ್ ಇದು ಖಾಲಿ ಇದೆ. ಆದರೆ ನೋಡಿ ಕಸ್ಟಮ್ ಪ್ಯಾರಾಮೀಟರು ಆ್ಯಡ್ ಗ್ರೂಪ್ ಇದೆ. ಅಂದರೆ ಆ್ಯಡ್ ಗ್ರೂಪ್ ಯಾವ ಆ್ಯಡ್ ಗ್ರೂಪಿಂದ ಕನ್ವರ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ನೋಡಿ ಆ್ಯಡ್ ಗ್ರೂಪ್ ಫುಡ್ ಕನ್ಸಲ್ಟೆಂಟ್ಸ್ ಅಂತ ಇದೆ, ಮತ್ತು ಆ್ಯಡ್ ಗ್ರೂಪ್ ಇದು ಫುಡ್ ಕನ್ಸಲ್ಟೆಂಟ್ಸ್ ಇದೆ. ಏನಿದು ನೇಮ್, ಇದು ನೋಡೋಣ. ಆ್ಯಡ್ ಗ್ರೂಪ್ ನೇಮ್ ನೋಡಿ ಆ್ಯಡ್ ಗ್ರೂಪ್ ನೇಮ್ ಅಂತ ಇರೋದು ಕಾಣಿಸ್ತೈತಾ, ನೇಮ್ ಅಂತ ಅಂದ್ಬಿಟ್ಟು ನೇಮು ಆ್ಯಡ್ ಗ್ರೂಪ್ ನೇಮ್. ನೋಡಿ ಹಿಂಗೆ ತೋರಿಸ್ತೀನಿ. ಆ್ಯಡ್ ಗ್ರೂಪ್ ನೇಮ್ ನೋಡಿ ಆ್ಯಡ್ ಗ್ರೂಪ್ ನೇಮ್ ಕಾಣಿಸ್ತೈತಾ, ಆ್ಯಡ್ ಗ್ರೂಪ್ ನೇಮ್ ಅಂತ ಅಂದ್ಬಿಟ್ಟು. ನೋಡಿ ಆ್ಯಡ್ ಗ್ರೂಪ್ ನೇಮ್ ಅಂತ ಇದೆ, ಆ್ಯಡ್ ಗ್ರೂಪ್ ನೇಮ್ ಇದು. ಓಕೆನಾ, ನೋಡಿ ಟ್ರ್ಯಾಕಿಂಗ್ ಟೆಂಪ್ಲೇಟ್ ಕೊಟ್ಟಿಲ್ಲ, URL ಸಫಿಕ್ಸ್ ಕೊಟ್ಟಿಲ್ಲ, ಕಸ್ಟಮ್ ಪ್ಯಾರಾಮೀಟರ್ ಮಾತ್ರ 2 ಕೊಟ್ಟಿದ್ದಾರೆ. ಓಕೆನಾ, ಆ್ಯಡ್ ರೊಟೇಷನು, ಯೂಸ್ ಕ್ಯಾಂಪೇನ್ ಸೆಟ್ಟಿಂಗ್ಸ್. ಕ್ಯಾಂಪೇನ್ ಸೆಟ್ಟಿಂಗ್ಸ್ ಏನು ಬೆಸ್ಟ್ ಪ್ರಿಫರ್ ಆಗಾಡ್ಸೇ ಇರೋದು. ಕ್ಯಾಂಪೇನ್ ಸೆಟ್ಟಿಂಗ್ಸೇ ಯೂಸ್ ಮಾಡ್ತೀವಿ ಅಂತ ಕೊಟ್ಟವ್ರು. ಓಕೆನಾ, ಸೊ ಇದು ಫಸ್ಟ್ನೇ ಆ್ಯಡ್ ಗ್ರೂಪು. ಸೆಕೆಂಡ್ನೇ ಆ್ಯಡ್ ಗ್ರೂಪ್ ನೋಡ್ಬಿಡೋಣ. ಸೆಕೆಂಡ್ನೇ ಆ್ಯಡ್ ಗ್ರೂಪು ಇದು ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಅಂತ ಅಂದ್ಬಿಟ್ಟು. ಓಕೆನಾ, ಇದು ಟಾರ್ಗೆಟ್ CPA ಮಾಮೂಲು. ಆಮೇಲೆ
ಇದು ಆ್ಯಡ್ ಗ್ರೂಪ್ ಟೈಪು ಸ್ಟ್ಯಾಂಡರ್ಡ್, ಯಾವಾಗಲೂ ಸ್ಟ್ಯಾಂಡರ್ಡೇ ಇರಬೇಕು. ನೋಡಿ ಯೂಸ್ ಟ್ರ್ಯಾಕಿಂಗ್ ಟೆಂಪ್ಲೇಟು, ನೋಡಿ ಇದು ಟ್ರ್ಯಾಕಿಂಗ್ ಟೆಂಪ್ಲೇಟ್ ಏನು ಕೊಟ್ಟಿಲ್ಲ, ಫೈನಲ್ ಇಯರ್ ಆಫ್ ಎಕ್ಸಿಸ್ ಏನು ಕೊಟ್ಟಿಲ್ಲ. ನೋಡಿ ಆ್ಯಡ್ ಗ್ರೂಪ್ ಬಂದ್ಬಿಟ್ಟು ನೋಡಿ ಇದು ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಅಂತ ಇದೆ, ಓಕೆನಾ. ಸೊ ಅಂದರೆ ಯಾರ್ಯಾರು ಪೀಪಲ್ ಕನ್ವರ್ಟ್ ಆಗ್ತಾರೆ ಇದರಿಂದ ಅವರಿಗೆ ಇದು ತೋರಿಸುತ್ತೆ. ಅಂದರೆ ನಮಗೆ ವಿ ವಿಲ್ ಗೆಟ್ ಟು ನೋ ಫ್ರಮ್ ವಿಚ್ ಆ್ಯಡ್ ಗ್ರೂಪ್ ದ ಪೀಪಲ್ ಹ್ಯಾವ್ ಗಾಟ್ ಕನ್ವರ್ಟೆಡ್, ವಿ ವಿಲ್ ಗೆಟ್ ಟು ನೋ ಫ್ರಮ್ ವಿಚ್ ಆ್ಯಡ್ ಗ್ರೂಪ್ ವಿ ಹ್ಯಾವ್ ಗಾಟ್ ದ ಲೀಡ್ಸ್, ಓಕೆನಾ. ನೋಡಿ ಆ್ಯಡ್ ಗ್ರೂಪ್ ನೇಮ್ ಇದು ನೋಡಿ, ಹಿಂಗೆ ಹೋದರೆ ನೇಮ್ ಅಂತ ಬರುತ್ತೆ ನೋಡಿ, ನೇಮ್ ಕಾಣಿಸ್ತಾಯ್ತಾ, ನೇಮ್ ಅಂತ ಅಂದ್ಬಿಟ್ಟು ನೋಡಿ ಆ್ಯಡ್ ಗ್ರೂಪ್ ನೇಮು. ಇದು ಫುಡ್ ಜಿಯೋ ಅಂತ ಇದೆ, ಓಕೆನಾ. ಇದು ಕಸ್ಟಮ್ ಪ್ಯಾರಾಮೀಟರು. ಆ್ಯಡ್ ರೊಟೇಷನ್ ಯೂಸ್ ಕ್ಯಾಂಪೇನ್ ಸೆಟ್ಟಿಂಗ್ಸ್ ಅಂತಲೇ ಇದೆ. ಸೊ ಈಗ ಆ್ಯಡ್ ಗ್ರೂಪ್ 3ಗೆ ಹೋಗ್ತೀನಿ. ನೋಡಿ ಆ್ಯಡ್ ಗ್ರೂಪ್ ನೇಮು F&B ಕನ್ಸಲ್ಟೆಂಟ್ಸ್ ಎನೇಬಲ್ಡ್ ಟಾರ್ಗೆಟ್ CPA ನೋಡಿ ಇದೆ. ಟಾರ್ಗೆಟ್ CPA ಸೆಟ್ ಆ್ಯಡ್ ಗ್ರೂಪ್ ಸ್ಪೆಸಿಫಿಕ್ ಯು ಟು ಯೂಸ್ ದ ಡಿಫಾಲ್ಟ್ ಸರ್ವಿಸ್ ಲೀವ್ ದಿಸ್ ಫೀಲ್ಡ್ ಬ್ಲ್ಯಾಂಕ್. ನೋಡಿ ಸೆಟ್ ಆ್ಯಡ್ ಗ್ರೂಪ್ ಸ್ಪೆಸಿಫಿಕ್ ಟಾರ್ಗೆಟ್ CPA ಟು ಯೂಸ್ ದ ಡಿಫಾಲ್ಟ್ ಟಾರ್ಗೆಟ್ CPA ಆಫ್ 172.21 ಲೀವ್ ದಿಸ್ ಫೀಲ್ಡ್ ಬ್ಲ್ಯಾಂಕ್. ಅಂದರೆ ನಾವು ಇಲ್ಲಿ ಏನೂ ಎಂಟ್ರ್ ಮಾಡಿಲ್ಲ, ಟಾರ್ಗೆಟ್ CPA ನಾವೇನು ಎಂಟ್ರಿ ಮಾಡಿಲ್ಲ. ಎಂಟ್ರಿ ಮಾಡದೇ ಇರೋದ್ರಿಂದ ನಮ್ಮ ಕ್ಯಾಂಪೇನ್ ಲೆವೆಲಲ್ಲಿ ನಾವು ಟಾರ್ಗೆಟ್ CPA ₹170 ಸೆಟ್ ಮಾಡಿದ್ದೀವಿ. ಸೊ ನಾವು ಕ್ಯಾಂಪೇನ್ ಲೆವೆಲಲ್ಲಿ ಏನು ಸೆಟ್ ಮಾಡಿದ್ದೀವೋ ಅದೇ ಅಮೌಂಟ್ನೇ ಎಲ್ಲ ಆ್ಯಡ್ ಗ್ರೂಪ್ಗೂ ಸೇಮ್ ಕೊಟ್ಟಿದ್ದಾರೆ. ಎಲ್ಲ ಅದೇ, ಅಂದರೆ ನಾವು ಕ್ಯಾಂಪೇನ್ ಲೆವೆಲಲ್ಲಿ ಏನು ಸೆಟ್ ಮಾಡಿದ್ದೀವೋ ಎಲ್ಲ ಆ್ಯಡ್ ಗ್ರೂಪಲ್ಲೂ ಅದೇ ಸೆಟ್ ಆಗಿದೆ, ಬೇರೆ ಸೆಟ್ ಆಗಿಲ್ಲ. ಎಲ್ಲ ಆ್ಯಡ್ ಗ್ರೂಪಲ್ಲೂ ಅದೇ ಸೆಟ್ ಆಗಿದೆ, ಆಯಿತಾ. ಅದೇ ಅವ್ರು ಕೊಟ್ಟರೆ ನೋಡಿ, ಸೆಟ್ ಆ್ಯಡ್ ಗ್ರೂಪ್ ಸ್ಪೆಸಿಫಿಕ್ ಟಾರ್ಗೆಟ್ CPA ಟು ಯೂಸ್ ದ ಡಿಫಾಲ್ಟ್ ಟಾರ್ಗೆಟ್ CPA ಆಫ್ ₹170 ಲೀವ್ ದಿಸ್ ಫೀಲ್ಡ್ ಬ್ಲ್ಯಾಂಕ್. ಸೊ ವಿ ಹ್ಯಾವ್ ಲೆಫ್ಟ್ ದಿಸ್ ಫೀಲ್ಡ್ ಬ್ಲ್ಯಾಂಕ್, ಓಕೆನಾ. ಸ್ಟ್ಯಾಂಡರ್ಡು ಯೂಸಿಂಗ್ URL ಟ್ರ್ಯಾಕಿಂಗ್ ಟೆಂಪ್ಲೇಟು ನೋಡಿ, ಇದು ಅಷ್ಟೇ. ಆ್ಯಡ್ ಗ್ರೂಪು F&B ಕನ್ಸಲ್ಟೆಂಟ್ಸ್ ಅಂತ ಇದೆ. ಮತ್ತು ಆ್ಯಡ್ ಗ್ರೂಪ್ ನೇಮು ನೋಡಿ, ಆ್ಯಡ್ ಗ್ರೂಪ್ ನೇಮ್ ಅಂತ ಕೊಟ್ಟಿರೋದು ನಾವು. ಆ್ಯಡ್ ಗ್ರೂಪ್ ನೇಮು ಫುಡ್ F&B ಆ್ಯಡ್ ಗ್ರೂಪ್ ಅಂತ ಇದೆ, ನೋಡಿದ್ರಾ, 2 ಕೊಟ್ಟಿದ್ದೀವಿ, ಓಕೆನಾ. ಸ್ಕ್ರೀನ್ಶಾಟ್ ತಗೊಳ್ಳಿ. ಆ್ಯಡ್ ರೊಟೇಷನ್ ಯೂಸ್ ಕ್ಯಾಂಪೇನ್ ಸೆಟ್ಟಿಂಗ್ ನೋಡಿ, ಇದು ಅಷ್ಟೇ. ನಾವು ಇಲ್ಲೂ ಅಷ್ಟೇ ನೋಡಿ, ನಾವು ಬ್ಲ್ಯಾಂಕ್ ಬಿಟ್ಟಿದ್ವಿ ಇಲ್ಲಿ ಟಾರ್ಗೆಟ್ CPAನ ಬಿಡ್ಡಿಂಗು ನೋಡಿ. ವಿ ಹ್ಯಾವ್ ಲೆಫ್ಟ್ ಇಟ್ ಬ್ಲ್ಯಾಂಕ್ ಬಿಕಾಸ್ ಟು ಯೂಸ್ ದ ಡಿಫಾಲ್ಟ್ ಟಾರ್ಗೆಟ್ CPA ₹170 ಲೀವ್ ದಿಸ್ ಫೀಲ್ಡ್ ಬ್ಲ್ಯಾಂಕ್, ಓಕೆನಾ. ಸೊ ಈಗ ಆ್ಯಡ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ತೀವಿ. ವಿ ಆರ್ ಕ್ಲಿಕ್ಕಿಂಗ್ ಆನ್ ದಿಸ್ ಆ್ಯಡ್ ಗ್ರೂಪ್. ಸೊ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪಲ್ಲಿದ್ದೀವಿ, ಓಕೆ. ನಾವು ಇವಾಗ ನೋಡಿ ಇಲ್ಲಿ ನಮಗೆ ತೋರಿಸುತ್ತೆ ಮೇಲ್ಗಡೆ ನಮಗೆ ತೋರಿಸುತ್ತೆ ಆಲ್ ಕ್ಯಾಂಪೇನಿಗೆ ಬಂದು, ಅದಾದಮೇಲೆ ಫುಡ್ ಇಂಡಸ್ಟ್ರಿ 2023 ಅನ್ನೋ ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿ, ಅದಾದಮೇಲೆ ನಾವು ಫುಡ್ ಕನ್ಸಲ್ಟೆಂಟ್ಸ್ ಅನ್ನೋ ಆ್ಯಡ್ ಗ್ರೂಪಲ್ಲಿ ಇದ್ದೀವಿ ನೋಡಿ. ಮೇಲ್ಗಡೆ ತೋರಿಸುತ್ತೆ ನಮಗೆ ಇಲ್ಲಿ ಈ ಜಾಗದಲ್ಲಿ ಫುಡ್ ಕನ್ಸಲ್ಟೆಂಟ್ಸ್ ಅನ್ನೋ ಆ್ಯಡ್ ಗ್ರೂಪಲ್ಲಿ ಇದ್ದೀವಿ ನಾವು. ಆಲ್ ಕ್ಯಾಂಪೇನ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಆಮೇಲೆ ಫುಡ್ ಇಂಡಸ್ಟ್ರಿ ಅನ್ನೋ ಒಂದು ಕ್ಯಾಂಪೇನ್ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಅದಾದಮೇಲೆ ಆ್ಯಡ್ ಗ್ರೂಪಲ್ಲಿರೋದು ನಾವು. ಸೊ ಆ್ಯಡ್ ಗ್ರೂಪಲ್ಲಿ ನಮಗೆ ಕೀವರ್ಡ್ಸ್ ತೋರಿಸುತ್ತೆ ನೋಡಿ. ಇದು ಡಬಲ್ ಇನ್ವರ್ಟೆಡ್ ಕಾಮ ಫ್ರೇಸ್ ಮ್ಯಾಚ್, ಡಬಲ್ ಇನ್ವರ್ಟೆಡ್ ಕಾಮ ಫ್ರೇಸ್ ಮ್ಯಾಚ್, ಡಬಲ್ ಇನ್ವರ್ಟೆಡ್ ಕಾಮ ಫ್ರೇಸ್ ಮ್ಯಾಚ್, ಇವೆಲ್ಲ ಕೀವರ್ಡ್ಸು ನೋಡಿ. ಇದೆಲ್ಲ ಕೀವರ್ಡ್ಸ್ ನಾವು ಯೂಸ್ ಮಾಡಿರೋದು. ಪ್ರತಿಯೊಂದು ಫ್ರೇಸ್ ಮ್ಯಾಚ್ ಕೀವರ್ಡ್ಸ್ ನಾವು ಯೂಸ್ ಮಾಡಿರೋದು. ಒಂದೂ ಬ್ರಾಡ್ ಮ್ಯಾಚ್ ಆಗಲಿ ಎಕ್ಸಾಕ್ಟ್ ಮ್ಯಾಚ್ ಆಗಲಿ ಯೂಸೇ ಮಾಡಿಲ್ಲ. ಆಲ್ ಆರ್ ಫ್ರೇಸ್ ಮ್ಯಾಚ್ ಕೀವರ್ಡ್ಸ್, ಆಲ್ ಆರ್ ಫ್ರೇಸ್ ಮ್ಯಾಚ್ ಕೀವರ್ಡ್ಸ್, ಇವೆಲ್ಲ ಫ್ರೇಸ್ ಮ್ಯಾಚ್ ಕೀವರ್ಡ್ಸು ನೋಡಿ. ಇದು ಒಂದೇ ಆ್ಯಡ್ ಗ್ರೂಪಲ್ಲಿ ಎಷ್ಟು ಕೀವರ್ಡ್ಸ್ ಕೊಡಬೇಕು ಅಂತ ನೋಡಿ. ನಾವು ಒಂದೇ ಆ್ಯಡ್ ಗ್ರೂಪಲ್ಲಿ ಎಷ್ಟೊಂದು ಕೀವರ್ಡ್ಸ್ ಕೊಟ್ಟಿದ್ದೀವಿ, ಸುಮಾರು ಒಂದು 15 ಕೀವರ್ಡ್ಸ್ ಏನೋ ಕೊಟ್ಟಿದ್ದೀವಿ. ಎಷ್ಟು ಕೀವರ್ಡ್ ಕೊಟ್ಟಿದ್ದೀವಿ? ಒಂದು 15 ಕೀವರ್ಡ್ ಕೊಟ್ಟಿದ್ದೀವಪ್ಪ ನಾವು. 19 ಕೀವರ್ಡ್ ನೋಡಿ ಇಲ್ಲಿ ಶೋ ರೋಸ್ ಅಂದ್ಬಿಟ್ಟು ನೋಡಿ, ನಾವು 1 to 19 ಇದೆ. 19 ಕೀವರ್ಡ್ ಕೊಟ್ಟಿರೋದು ನಾವು ಒಂದೇ ಆ್ಯಡ್ ಗ್ರೂಪು. ದಿಸ್ ಈಸ್ ಓನ್ಲಿ ಒನ್ ಆ್ಯಡ್ ಗ್ರೂಪ್. ಇನ್ ಜಸ್ಟ್ ಒನ್ ಆ್ಯಡ್ ಗ್ರೂಪ್ ವಿ ಹ್ಯಾವ್ ಗಿವನ್ 19 ಕೀವರ್ಡ್ಸ್. ಆ್ಯಡ್ ಗ್ರೂಪ್ ಒಳಗಡೆ ಕೀವರ್ಡ್ ಥೀಮ್ ಇರಬೇಕು. ಒಂದು ಪರ್ಟಿಕ್ಯುಲರ್ ಥೀಮಲ್ಲಿ ನಾವು ಕೀವರ್ಡ್ಸ್ ಅರೇಂಜ್ ಮಾಡಬೇಕು. ಸೊ ಈ ಆ್ಯಡ್ ಗ್ರೂಪಲ್ಲಿ ಈ ಥರ ಕೀವರ್ಡ್ಸು ಯೂಸ್ ಮಾಡಿರೋದು ನಾವು, ಓಕೆನಾ. ವಿ ಹ್ಯಾವ್ ಯೂಸ್ ದಿಸ್ ಕನ್ವರ್ಷನ್ಸ್ ನೋಡಿ. ಅಂದರೆ ಲಾಸ್ಟ್ 30 ಡೇಸ್ಗೆ 4, 5, 1, 1, 3 ಇದು ಕನ್ವರ್ಷನ್ಸು. ಇದು ಕಾಸ್ಟ್ ಪರ್ ಕನ್ವರ್ಷನು. ಕಾಸ್ಟ್ ಪರ್ ಕನ್ವರ್ಷನ್ ನೋಡಿ 281, 278, 242, 216, 183, 160 ಈ ಥರ ನಾವು ಕಾಸ್ಟ್ ಪರ್ ಕನ್ವರ್ಷನ್ ಕೊಟ್ಟಿರೋದು, ಓಕೆನಾ. ಕಾಸ್ಟ್ ಪರ್ ಕನ್ವರ್ಷನು. ಕ್ಲಿಕ್ಸು ನೋಡಿ ಗೊತ್ತಾಗುತ್ತೆ, ಕ್ಲಿಕ್ಸ್ ಎಷ್ಟು. ಆವರೇಜ್ CPC ನೋಡಿ ಇಲ್ಲಿ ಕೊಟ್ಟಿದ್ದಾರೆ. ಆವರೇಜ್ CPC 22, 23, 26, 25 ಈ ಥರ ಕೊಟ್ಟಿದ್ದಾರೆ ಆವರೇಜ್ CPCನ. ಕಾಸ್ಟು ಕೊಟ್ಟಿದ್ದಾರೆ ನೋಡಿ. ಕ್ವಾಲಿಟಿ ಸ್ಕೋರ್ ಈಸ್ ಗಿವನ್ ಟು ಈಚ್ ಕೀವರ್ಡ್. ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ 7 ಕ್ವಾಲಿಟಿ ಸ್ಕೋರ್, ಈ ಪರ್ಟಿಕ್ಯುಲರ್ ಕೀವರ್ಡ್ಗೆ 8 ಕ್ವಾಲಿಟಿ ಸ್ಕೋರು. ಸೊ ಇದರಲ್ಲಿ 0 ಕ್ವಾಲಿಟಿ ಸ್ಕೋರು, ಇದು 2 ಕ್ವಾಲಿಟಿ ಸ್ಕೋರ್, ಈ ಕೀವರ್ಡ್ಗೆ 2 ಕ್ವಾಲಿಟಿ ಸ್ಕೋರು ನೋಡಿ. ಈ 2 ಕೀವರ್ಡ್ಗೆ ಕ್ವಾಲಿಟಿ ಸ್ಕೋರ್ 0 ಇದೆ, ಆಯಿತಾ. ನೋಡಿ ಈ ಥರ ಸರ್ಚ್ ಕೀವರ್ಡ್ಸ್ ಒಳಗಡೆ ನಮಗೆ ಕ್ವಾಲಿಟಿ ಸ್ಕೋರ್ ಕಾಣಿಸುತ್ತೆ. ನಮಗೆ ಕ್ವಾಲಿಟಿ ಸ್ಕೋರ್ ಎಲ್ಲಿ ನೋಡೋದು ಅಂದರೆ ಇಲ್ಲಿಂದ ನೋಡೋದು ಕ್ವಾಲಿಟಿ ಸ್ಕೋರ್. ಫೋನ್ ಕಾಲ್ಸ್ ಇಲ್ಲಿಂದ
ಓಕೆನಾ. ಸೊ ನಾನು ಹೇಳಿದ್ನಲ್ಲ ನೋಡಿ, ಇದು ಕೀವರ್ಡ್ಸ್ ವಿ ಹ್ಯಾವ್ ಟೈಪ್ಡ್, ಅಂದರೆ ಈ ಕೀವರ್ಡ್ನ ನಾವು ಕೈಯಾರೆ ಮ್ಯಾನ್ಯುವಲಿ ಟೈಪ್ ಮಾಡಿ ಈ ಕೀವರ್ಡ್ಸ್ ನಾವು ಟಾರ್ಗೆಟ್ ಮಾಡಿದ್ದೀವಿ. ಓಕೆನಾ, ದೀಸ್ ಆರ್ ದ ಕೀವರ್ಡ್ಸ್ ವಿ ಹ್ಯಾವ್ ಟಾರ್ಗೆಟೆಡ್. ನಾವು ಈಗ ಯಾವ ಕೀವರ್ಡ್ನ ಟೈಪ್ ಮಾಡಿ, ಯಾವ ಸರ್ಚ್ ಕ್ವೈರಿ ಟೈಪ್ ಮಾಡಿ ಯೂಸರ್ಸು ನಮ್ಮ ಆ್ಯಡ್ ಗ್ರೂಪ್ನ ಕ್ಲಿಕ್ ಮಾಡೋರು ಅಂತ ನೋಡಬೇಕು ಅಂದರೆ ಇಲ್ಲಿ ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟ್ಸ್ ಅಂತ ಇರುತ್ತಲ್ಲ, ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಟರ್ಮ್ಸ್ ಇರುತ್ತಲ್ಲ, ಈ ಸರ್ಚ್ ಟರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ we will get to know what are the queries entered by users to land on our ads. ಓಕೆನಾ. ಸೊ ಈ ಸರ್ಚ್ ಟರ್ಮ್ಸ್ನ ಟೈಪ್ ಮಾಡಿ ಯೂಸರ್ಸು ಈ ಸರ್ಚ್ ಟರ್ಮ್ಸ್ ಇವು ಟೈಪ್ ಮಾಡಿ ಆವಾಗ ನಮ್ಮ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ದಾರೆ. ಸೊ ದಿಸ್ ಈಸ್ ದ ಸರ್ಚ್ ಟರ್ಮ್ ಟೈಪ್ಡ್ ಬೈ ದ ಯೂಸರ್ ಇನ್ ಆರ್ಡರ್ ಟು ಲ್ಯಾಂಡ್ ಆನ್ ಅವರ್ ಆ್ಯಡ್. ಓಕೆನಾ, ದಿಸ್ ಈಸ್ ದ ಸರ್ಚ್ ಟರ್ಮ್ ಟೈಪ್ಡ್ ಬೈ ದ ಯೂಸರ್ ಬಿಫೋರ್ ಕ್ಲಿಕ್ಕಿಂಗ್ ಅವರ್ ಆ್ಯಡ್. After typing this search word, then the user has clicked on our ad. Okay na. So these are the search term. So this is the difference between search term and keywords. ನೋಡಿ ಇಲ್ಲಿರೋದು ಕೀವರ್ಡ್ಸು, ಇಲ್ಲಿರೋದು ಸರ್ಚ್ ಟರ್ಮ್ಸು. ಸರ್ಚ್ ಟರ್ಮ್ ಅಂದರೆ ಯೂಸರ್ಸ್ ಟೈಪ್ ಮಾಡಿರೋದು, ಅಂದರೆ ಜನಗಳು, ಮಾಮೂಲು ಕಾಮನ್ ಪೀಪಲ್ ಮಾಡಿರೋದು. ಈ ಕೀವರ್ಡ್ಸ್ ಇದೆಯಲ್ಲ, ಇಲ್ಲಿ ಕೀವರ್ಡ್ಸ್ ಅಂತಂದರೆ ನಾವು ಯಾವ ಕೀವರ್ಡ್ಸ್ನ ಟಾರ್ಗೆಟ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಓಕೆನಾ. ನೋಡಿ ಈಗ ಯಾವ್ದಾದ್ರು ಸರ್ಚ್ ಟರ್ಮ್, ಇವಾಗ ಈ ಸರ್ಚ್ ಟರ್ಮು ನಮಗೆ ಕನ್ವರ್ಷನ್ಸು ಒಂದು 5 ಕನ್ವರ್ಷನ್ ಕೊಡ್ತು ಅಂದ್ಕೊಳ್ಳಿ. ಒಂದು 5 ಕನ್ವರ್ಷನ್ ಕೊಟ್ಟರು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಡ್ ಆ್ಯಸ್ ಎ ಕೀವರ್ಡ್ ಅಂತ ಕೊಡಬೇಕು. ಆ್ಯಡ್ ಆ್ಯಸ್ ಎ ಕೀವರ್ಡ್ ಮಾಡಿಬಿಟ್ಟು ಯಾವ ಪರ್ಟಿಕ್ಯುಲರ್ ಆ್ಯಡ್ ಗ್ರೂಪ್ಗೆ ಅಥವಾ ಯಾವ ಪರ್ಟಿಕ್ಯುಲರ್ ಕ್ಯಾಂಪೇನ್ಗೆ ನಾವು ಈ ಸರ್ಚ್ ಟರ್ಮ್ನ ಆ್ಯಡ್ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಬೇಕು. ಓಕೆನಾ. ಆ ಆ್ಯಡ್ ಗ್ರೂಪಲ್ಲಿ ಈ ಸರ್ಚ್ ಟರ್ಮು ಕೀವರ್ಡ್ ಆಗಿ ಆ್ಯಡ್ ಆಗುತ್ತೆ. ಸೊ ಕೀವರ್ಡ್ ಆಗಿ ಆ್ಯಡ್ ಆದಾಗ ವಿ ವಿಲ್ ರನ್ ಅವರ್ ಆ್ಯಡ್ ಫಾರ್ ದಟ್ ಕೀವರ್ಡ್ ಆಲ್ಸೋ. ಓಕೆನಾ. ಈಗ ಇದು ಬೇಡ ಸದ್ಯಕ್ಕೆ. ಸೊ ಓಕೆ, ಸೊ ಇವಾಗ ಕೀವರ್ಡ್ಸ್ಗೆ ಹೋದ್ವಿ ನಾವು, ಸರ್ಚ್ ಕೀವರ್ಡ್ಸು. ಸೊ ಇದು ಸರ್ಚ್ ಕೀವರ್ಡ್ಸು. ಓಕೆ, ನಾವು ಹೋಗಿರೋದು. ಸೊ ನೆಗೆಟಿವ್ ಕೀವರ್ಡ್ ಏನಂತಂದರೆ ನಾವು ಫಸ್ಟು ಸರ್ಚ್ ಟರ್ಮ್ ನೋಡ್ಕೋಬೇಕು. ಸರ್ಚ್ ಟರ್ಮ್ಸ್ ಅಂದರೆ ಜನಗಳು ಯಾವ್ಯಾವ ಸರ್ಚ್ ಟರ್ಮ್ನ ಹೊಡೆದು ಬಂದಿರೋದಂತ ನಮ್ಗೆ ಗೊತ್ತಾಗುತ್ತಲ್ಲ, ಅವಾಗ ನಮಗೆ ಕೆಲವು ಗೊತ್ತಾಗುತ್ತೆ. ಯೂಸರ್ಸು ನಮಗೆ ಬೇಕಿಲ್ದಿರೋ ಕೀವರ್ಡ್ಸು ಎಂಟ್ರಿ ಮಾಡಿ ಬರ್ತಾವ್ರೆ, ನಮಗೆ ಆ ಕೀವರ್ಡ್ ಎಂಟ್ರಿ ಮಾಡೋರು ನಮಗೆ ಪೊಟೆನ್ಷಿಯಲ್ ಅಲ್ಲ. ಅಂದರೆ ಈಗ ಝೊಮ್ಯಾಟೊ ಅಂತ ವರ್ಡ್ ಯೂಸ್ ಮಾಡಿ ಬಂದಿರೋ ಇವರು ನಮಗೆ ಪೊಟೆನ್ಷಿಯಲ್ ಅಲ್ಲ, ಅದು ನಮ್ಮ ಬಿಸ್ನೆಸ್ಗೆ ನಾಟ್ ರಿಲೆವೆಂಟ್. ಅದಕ್ಕೋಸ್ಕರ ನಾವು ನೆಗೆಟಿವ್ ಕೀವರ್ಡ್ ಇಕ್ಕಿದೆ. ಅಂದರೆ ಯಾರ್ಯಾರು ಝೊಮ್ಯಾಟೊನ ವರ್ಡು ಸೇರಿಸಿ ಟೈಪ್ ಮಾಡ್ತಾರೋ ಆ ಯೂಸರ್ಗೆ ನಮ್ಮ ಆ್ಯಡ್ನ ತೋರಿಸ್ಬಾರ್ದು ಅಂತ, ಯಾಕಂದ್ರೆ ಬಿಕಾಸ್ ಇಟ್ ಈಸ್ ನಾಟ್ ರಿಲೆವೆಂಟ್ ಟು ಅವರ್ ಬಿಸ್ನೆಸ್. ಅದಕ್ಕೋಸ್ಕರ ನಾವು ನೆಗೆಟಿವ್ ಕೀವರ್ಡ್ಸಲ್ಲಿ ಝೊಮ್ಯಾಟೊ, ಜಿಂಬಾಬ್ವೆ, ಜಾಂಬಿಯಾ, ಯೂಟ್ಯೂಬು, MN ಇದನ್ನೆಲ್ಲ ನಾವು ಹಾಕಿದ್ದೀವಿ. ದೀಸ್ ಆರ್ ಆಲ್ ದ ನೆಗೆಟಿವ್ ಕೀವರ್ಡ್ಸ್ ವಿ ಹ್ಯಾವ್ ಟಾರ್ಗೆಟೆಡ್. ಸೊ ಆಡಿಯನ್ಸ್ ನೋಡ್ಕೊಂಬಿಡೋಣ. ಸೊ ಈಗ ನಾವು ಹೇಳ್ತಿದ್ದೇವೆ ಫುಡ್ ಕನ್ಸಲ್ಟೆಂಟ್ಸ್ ಅನ್ನೋ ಆ್ಯಡ್ ಗ್ರೂಪಲ್ಲಿ ಇದ್ದೀವಿ. ನೋಡಿ ಇಲ್ಲಿ ತೋರಿಸಿದೆ, ಫುಡ್ ಕನ್ಸಲ್ಟೆಂಟ್ಸ್ ಅನ್ನೋ ಒಂದು ಆ್ಯಡ್ ಗ್ರೂಪಲ್ಲಿ ಇದ್ದೀವಿ. ಇವಾಗ ನಾವು ನಾವು ಕ್ರಿಯೇಟ್ ಮಾಡಿರೋದು ಟೋಟಲಿ 3 ಆ್ಯಡ್ ಗ್ರೂಪ್ ಕ್ರಿಯೇಟ್ ಮಾಡಿರೋದು. ಔಟ್ ಆಫ್ ದೋಸ್ 3 ಆ್ಯಡ್ ಗ್ರೂಪ್ ವಿ ಆರ್ ಇನ್ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್. ಓಕೆನಾ, ಇದೆ ಫುಡ್ ಕನ್ಸಲ್ಟೆಂಟ್ ಗ್ರೂಪು. ಸೊ ನೋಡಿ ಇದೇ ಆ್ಯಡ್ ಗ್ರೂಪು. ನಾವು ಆಡಿಯನ್ಸು ಯಾವುದು ಕೊಟ್ಟಿಲ್ಲ ನೋಡಿ, ಆಡಿಯನ್ಸು ನಾವು ಯಾವುದೂ ಮೆನ್ಷನೇ ಮಾಡಿಲ್ಲ. ನಾವು ಆಡಿಯನ್ಸ್ ಅಂದರೆ ಯಾರು ಅಂತಂದರೆ ಡೀಟೇಲ್ ಡೆಮೋಗ್ರಾಫಿಕ್ಕು, ಅದಾದಮೇಲೆ ಡೀಟೇಲ್ ಡೆಮೋಗ್ರಾಫಿಕ್ ಎಲ್ಲ ಕೊಡ್ತೀವಲ್ಲ ಆ ಥರ. ನೋಡಿ ಆಡಿಯನ್ಸ್ ನೋಡಿ ನಾವು ಯಾವ್ದು ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಆಡಿಯನ್ಸ್ ಸೆಗ್ಮೆಂಟು ಫುಡ್ ಪೇಜ್ ಆ್ಯಡ್ ವಿಸಿಟರ್, ವೆಬ್ಸೈಟ್ ವಿಸಿಟರ್ಸ್ನ ಆ್ಯಡ್ ಮಾಡಿದ್ದೀವಿ. ಗೊತ್ತಾ. ಅಂದರೆ ಆಡಿಯನ್ಸ್ ನಾವು ಕ್ರಿಯೇಟ್ ಮಾಡ್ತೀವಲ್ಲ, ನಾವು ಆಡಿಯನ್ಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾವು ಈ ಥರ ಯುವರ್ ಡೇಟಾ ಅಂತ ಒಂದು ಇರುತ್ತೆ. ಯುವರ್ ಡೇಟಾಗೆ ಹೋಗಿ ನಾವು ವೆಬ್ಸೈಟ್ ವಿಸಿಟರ್ಸ್ ಅಂದರೆ ಪೀಪಲ್ ಹೂ ಹ್ಯಾವ್ ಆಲ್ರೆಡಿ ವಿಸಿಟೆಡ್ ಅವರ್ ವೆಬ್ಸೈಟ್ ಅದು ಮಾಡ್ತೀವಿ. ಟಾರ್ಗೆಟ್ ಸೆಟ್ಟಿಂಗ್ ನಾವು ಯಾವಾಗಲೂ ಅಬ್ಸರ್ವೇಷನಲ್ಲೇ ಇಡಬೇಕು. ಓಕೆನಾ. ನಮಗೆ ಟಾರ್ಗೆಟ್ ಸೆಟ್ಟಿಂಗಲ್ಲಿ 2 ಬರುತ್ತೆ. ಒಂದು ಅಬ್ಸರ್ವೇಷನು, ಇದು ರೆಕಮೆಂಡೆಡು, ಇನ್ನೊಂದು ಟಾರ್ಗೆಟಿಂಗ್ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಅಬ್ಸರ್ವೇಷನಲ್ಲೇ ಇಡಬೇಕು. ಓಕೆನಾ. ಇದು ಫುಡ್ ಪೇಜ್ ವಿಸಿಟರ್ ಅಂದರೆ ವೆಬ್ಸೈಟ್ ವಿಸಿಟರ್ಸ್ನ ನಾವು ಟಾರ್ಗೆಟ್ ಮಾಡ್ತಿರೋದು. ಓಕೆನಾ. ಸೊ ಇನ್ ದಿಸ್ ಆ್ಯಡ್ ಗ್ರೂಪ್, ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್ಗೆ ನಾವು ಆಡಿಯನ್ಸ್ನ ನಾವು ವೆಬ್ಸೈಟ್ ವಿಸಿಟರ್ಸ್ನ ಕೊಟ್ಟಿದ್ದೀವಿ. ನೋಡಿ ವೆಬ್ಸೈಟ್ ವಿಸಿಟರ್ಸು, ಫುಡ್ ಪೇಜ್ ವೆಬ್ಸೈಟ್ ವಿಸಿಟರ್ ಅಂದರೆ ಇಟ್ ವಿಲ್ ಬಿ ಲೈಕ್ ರೀಮಾರ್ಕೆಟಿಂಗ್ ಆಲ್ಸೋ. ಅಂದರೆ ಗೂಗಲ್ಗೆ ಗೊತ್ತಾಗುತ್ತೆ ನಮಗೆ. ಅಂದರೆ ನಮ್ಮ ಗೂಗಲ್ಗೆ ನಾವು ಹೇಳ್ತಿದ್ದೀವಿ ವೆಬ್ಸೈಟ್ ವಿಸಿಟರ್ಸ್ನ ನಾವು ಕೊಡ್ತಿದ್ದೀವಿ ಅವ್ರಿಗೆ. ಅಂದರೆ ಗೂಗಲ್ ವಿಲ್ ರೀಚ್ ಬಿಯಾಂಡ್ ದಿಸ್ ಆಡಿಯನ್ಸ್. ಗೂಗಲ್ ವಿಲ್ ನಾಟ್ ಗೆಟ್ ರಿಸ್ಟ್ರಿಕ್ಟೆಡ್ ಟು ದಿಸ್ ಆಡಿಯನ್ಸ್. ಗೂಗಲ್ ವಿಲ್ ಯೂಸ್ ದಿಸ್ ಡೇಟಾ ಟು ಲರ್ನ್ ಹೂ ಆರ್ ಅವರ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಅಂತ ಲರ್ನ್ ಮಾಡಿ ಅದಾದಮೇಲೆ ಇಟ್ ವಿಲ್ ರೀಚ್ ಬಿಯಾಂಡ್ ಅವರ್ ಟಾರ್ಗೆಟ್ ಆಡಿಯನ್ಸ್. ಓಕೆನಾ. ನೋಡಿ ಟಾರ್ಗೆಟ್ ಸೆಟ್ಟಿಂಗ್ ಅಬ್ಸರ್ವೇಷನ್ ಇದೇ ಇಂಪಾರ್ಟೆಂಟು ಆಯಿತಾ. ಯಾವಾಗ ನಾವು ಅದ್ರಲ್ಲಿ ಕೇಳುತ್ತೆ ಯಾವುದು ಟಾರ್ಗೆಟ್ ಸೆಟ್ಟಿಂಗ್ ನಿಮ್ಮದು ಅಂತ, ನಾವು ಯಾವಾಗಲೂ ಅಬ್ಸರ್ವೇಷನ್ನೇ ಚೂಸ್ ಮಾಡಬೇಕು. ಓಕೆನಾ.
ಸೊ ದಿಸ್ ಈಸ್ ದ ಆಡಿಯನ್ಸ್ ವಿ ಹ್ಯಾವ್ ಚೂಸ್, ಆಡಿಯನ್ಸ್ ಸೆಗ್ಮೆಂಟ್ ಇದು, ಓಕೆನಾ. ಆಡಿಯನ್ಸ್ ಅಂತ ಅಂತಾರೆ, ಇದು ಆಡಿಯನ್ಸ್ ಸೆಗ್ಮೆಂಟ್ನ ನಾವು ಚೂಸ್ ಮಾಡಿರೋದು. ದಿಸ್ ಈಸ್ ದ ಆಡಿಯನ್ಸ್ ಸೆಗ್ಮೆಂಟ್ ವಿ ಹ್ಯಾವ್ ಚೂಸನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆ್ಯಡ್ ಗ್ರೂಪ್, ಓಕೆನಾ. ನೋಡಿ ಡೆಮೋಗ್ರಫಿಗೂ ಗೊತ್ತಾಗುತ್ತೆ ನಮಗೆ ಯಾವ ಏಜಿಂದ ಯಾವ ಏಜ್ ಅವ್ರಿಗೆ ಅಂತ ಅಂದ್ಬಿಟ್ಟು. ಇದು ಬಿಡ್ ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟು ಯಾವ ಏಜ್ ಅವ್ರಿಗೆ ನಾವು ಬಿಡ್ ಜಾಸ್ತಿ ಮಾಡಬೇಕು, ಯಾವ ಏಜ್ ಅವ್ರಿಗೆ ನಾವು ಬಿಡ್ ಕಡಿಮೆ ಮಾಡಬೇಕು ಅಂತ ಅಂದ್ಬಿಟ್ಟು ಬಿಡ್ ಅಡ್ಜಸ್ಟ್ಮೆಂಟ್ ಕೊಡೋದು. ಸೊ ಈಗ ನೋಡಿ ಇವಾಗ ಎಷ್ಟು ಕನ್ವರ್ಷನ್ಸ್ ಆಗಿದೆ ನೋಡಿದ್ರ ಮೇಲೆ ನಾವು ನೋಡಿ ಕನ್ವರ್ಷನ್ಸು ಸಿ ಟಿ ಆರ್ ನೋಡಿ, ಇದು ಸಿ ಟಿ ಆರ್ ಎಲ್ಲ ಇವಾಗ ಯಾವ್ದು ಕಡಿಮೆ ಇದೆ ಜಾಸ್ತಿ ಇದೆ ನೋಡಿದ ಮೇಲೆ ಬಿಡ್ ಅಡ್ಜಸ್ಟ್ಮೆಂಟ್ ಜಾಸ್ತಿ ಕೊಡೋದು, ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಮಾಡ್ಬೋದು, ಓಕೆನಾ. ಸೊ ಈಗ ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟು ಆ್ಯಡ್ಸ್ ಆ್ಯಂಡ್ ಓಕೆ ಆ್ಯಡ್ಸ್ಗೆ ಹೋಗೋಣ. ಆ್ಯಡ್ಸಿಗೆ ಹೋದರೆ ಇಲ್ಲಿ ಇಮೇಜಸ್ಗಳೆಲ್ಲ ಇರುತ್ತೆ, ಇಮೇಜಸ್ ಅದು ಇದು ಇರುತ್ತೆ. ಇದು ಸರ್ಚೆಡ್ ಆಗಿರೋದ್ರಿಂದ ಇಮೇಜಸ್ ಇಲ್ಲ, ಬಿಕಾಸ್ ದಿಸ್ ಈಸ್ ಎ ಸರ್ಚೆಡ್. ಆ್ಯಸ್ ದಿಸ್ ಈಸ್ ದ ಸರ್ಚೆಡ್ ವಿ ಆರ್ ನಾಟ್ ಏಬಲ್ ಟು ಸಿ ಇಮೇಜಸ್. ಸೊ ಈ ಥರ ನಮ್ದು ನೋಡಿ. ಸೊ ಇದು ಆ್ಯಡ್ ನೋಡಿ, ಇದೇ ಆ್ಯಡ್ ಕಾಪಿ, ನಮ್ದು ಇದೆ ಆ್ಯಡ್ ಕಾಪಿ. ದಿಸ್ ಈಸ್ ದ ಆ್ಯಡ್ ಕಾಪಿ. ಹೌ ಇಟ್ ಈಸ್ ಆ್ಯಡ್ ಸ್ಟ್ರೆಂತ್ ನೋಡಿ, ಗುಡ್ ನೋಡಿ, ಇಂಡಿಯಾಸ್ ಬೆಸ್ಟ್ ಫುಡ್ ಕನ್ಸಲ್ಟೆಂಟ್ಸ್ ಈ ಥರ ಬಂದಿದೆ ನೋಡಿ. ಹಿಂಗೆ ಬಂದ್ಬಿಟ್ಟು ಸ್ಟೇಟಸ್ ಗುಡ್ಡು, ರೆಸ್ಪಾನ್ಸಿವ್ ಸರ್ಚ್ ಆ್ಯಡ್ ನೋಡಿ, ಇದೇ ಇಂಪಾರ್ಟೆಂಟು. ಆ್ಯಡ್ ಟೈಪು ಕೇಳುತ್ತೆ ನಿಮಗೆ, ಯಾವ ಆ್ಯಡ್ ಟೈಪು ಅಂತ ಅಂದ್ಬಿಟ್ಟು ಅವಾಗ ನಾವು ಹೇಳಬೇಕು ವಿ ವಾಂಟ್ ರೆಸ್ಪಾನ್ಸಿವ್ ಸರ್ಚ್ ಆ್ಯಡ್ ಅಂತ ಉಂಟು ನೋಡಿ. ರೆಸ್ಪಾನ್ಸಿವ್ ಸರ್ಚ್ ಆ್ಯಡ್ ಎಲ್ಲ ಕ್ಯಾಂಪೇನ್ಗೂ ನಾವು ರೆಸ್ಪಾನ್ಸಿವ್ ಸರ್ಚ್ ಆ್ಯಡ್ ಕ್ಲಿಕ್ ಮಾಡಿರೋದು. ದಿಸ್ ಈಸ್ ಇಂಪಾರ್ಟೆಂಟ್. ರಿಮೆಂಬರ್ ದಿಸ್, ವಿ ಹ್ಯಾವ್ ಟು ಚೂಸ್ ಆ್ಯಡ್ ಟೈಪ್ ಆಸ್ ರೆಸ್ಪಾನ್ಸಿವ್ ಸರ್ಚ್ ಆ್ಯಡ್. ಗೂಗಲ್ ವಿಲ್ ಆಸ್ಕ್ ಅಸ್ ವಿಚ್ ಆ್ಯಡ್ ಟೈಪ್ ಯು ವಾಂಟ್ ಟು ರನ್. ವಿ ವಾಂಟ್ ಟು ರನ್ ರೆಸ್ಪಾನ್ಸಿವ್ ಸರ್ಚ್ ಆ್ಯಡ್. ನೋಡಿ ಕನ್ವರ್ಷನ್ಸು ಎಷ್ಟು ಕನ್ವರ್ಷನ್ ಆಗಿದೆ ಅಂದ್ಬಿಟ್ಟು. ಸೊ ನೋಡಿ ಹಿಂಗೆ ಹೋಗ್ಬಿಟ್ಟು ಇದೊಮ್ಮೆ ಎಡಿಟ್ ಅಂತ ಕೊಟ್ಟರೆ ನೋಡಿ, ಎಡಿಟ್ ಅಂತ ಕೊಟ್ಟರೆ ಇಲ್ಲಿ ಬರ್ತದೆ ನೋಡಿ. ಆಹಾ, ಇದು ಇಂಪಾರ್ಟೆಂಟ್ ನಮಗೆ ನೋಡಿ. ಆ್ಯಡ್ ಗ್ರೂಪ್ ನೋಡಿ, ಫುಡ್ ಕನ್ಸಲ್ಟೆಂಟ್ಸು, ಫುಡ್ ಇಂಡಸ್ಟ್ರಿ ಕನ್ಸಲ್ಟೆಂಟು ನೋಡಿ. ಕೀವರ್ಡ್ಸ್ ಯಾವುದೇ ಟಾರ್ಗೆಟ್ ಮಾಡಿದ್ದೀವಿ ಅದು ಕೀವರ್ಡ್ಸ್, ಫುಡ್ ಕನ್ಸಲ್ಟೆಂಟ್, ಫುಡ್ ಪ್ರಾಡಕ್ಟ್ ಕನ್ಸಲ್ಟೆಂಟು, ಫುಡ್ ಸರ್ವಿಸ್ ಕನ್ಸಲ್ಟೆಂಟು ನೋಡಿ. ಈ ಥರ ನಾವು ಇದು ಕೀವರ್ಡ್ಸು ನಾವು ಟಾರ್ಗೆಟ್ ಮಾಡಿರೋದು, ಓಕೆನಾ. ನೋಡಿ ಫೈನಲ್ URL ನೋಡ್ಕೊಂಬಿಡಿ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು. https://solutionbuggy.com ಆ್ಯಡ್ಸ್ ಫುಡ್ ಕನ್ಸಲ್ಟೆಂಟ್ಸ್ ನೋಡಿ, ಆ್ಯಡ್ಸ್ ಫುಡ್ ಕನ್ಸಲ್ಟೆಂಟ್ಸ್ ನೋಡಿ. ಇಷ್ಟೇ ನಮ್ಮದು ಫೈನಲ್ URL ಇರೋದು. ತೋರಿಸ್ತೀನಿ ಇರೋ ನಿಮಿಷ, ಹೋಗಿ ಫಸ್ಟ್ ಇದನ್ನು ಎರೇಸ್ ಮಾಡಿಬಿಡೋದು ನೋಡಿ. ಇದು ನಿಮಗೆ ತೋರಿಸ್ಬೇಕಲ್ಲ ಫೈನಲ್ URL ಹೆಂಗಿದೆ ಅಂದ್ಬಿಟ್ಟು. ಕಂಟ್ರೋಲ್ A ಅಂತ ಹೋಗ್ತಾರೆ, ಸೆಲೆಕ್ಟ್ ಆಲ್ ಆಗುತ್ತೆ. ಕಂಟ್ರೋಲ್ C ಕಾಪಿ ಆಗುತ್ತೆ. ಈಗ ಇಲ್ಲಿ ಬಂದು ಪೇಸ್ಟ್ ಮಾಡಿದ್ರೆ ನೋಡಿ ನಮ್ದಿದೆ ಇದು. ನೋಡಿದ್ರಾ, ನಾವು ಇದನ್ನೇ ನಾವು ಫೈನಲ್ URL ಕೊಟ್ಟಿರೋದು. ದಿಸ್ ಈಸ್ ದ ಫೈನಲ್ URL ವಿ ಹ್ಯಾವ್ ಗಿವನ್, ಓಕೆನಾ. ಫೈನಲ್ URL ಇದನ್ನೇ ನಾವು ಕೊಟ್ಟಿರೋದು ಫೈನಲ್ URL. ಡಿಸ್ಪ್ಲೇ ಪಾತ್ ನೋಡಿ, ಫುಡ್ಡು ಕನ್ಸಲ್ಟೆಂಟ್ಸ್ ಅಷ್ಟೇ ಡಿಸ್ಪ್ಲೇ ಪಾತು, ಫುಡ್ಡು ಕನ್ಸಲ್ಟೆಂಟ್ಸ್ ಅಷ್ಟೇ ಡಿಸ್ಪ್ಲೇ ಪಾತು ನೋಡಿ. ದೀಸ್ ಆರ್ ದ ಹೆಡ್ಲೈನ್ಸ್, ಫುಡ್ ಪ್ರೊಸೆಸಿಂಗ್ ಕನ್ಸಲ್ಟೆಂಟ್ಸ್, ಫುಡ್ ಪ್ಯಾಕೇಜಿಂಗ್ ಕನ್ಸಲ್ಟೆಂಟ್ಸ್ ಅಂದ್ಬಿಟ್ಟು ನೋಡಿ. ಇದೆಲ್ಲ ಹೆಡ್ಲೈನ್ಸ್ ನಾವು ಕೊಟ್ಟಿರೋದು, ಇಂಡಿಯಾಸ್ ಬೆಸ್ಟ್ ಫುಡ್ ಕನ್ಸಲ್ಟೆಂಟ್ಸ್. ದೀಸ್ ಆರ್ ದ ಹೆಡ್ಲೈನ್ಸ್ ವಿ ಹ್ಯಾವ್ ಗಿವನ್. ಡಿಸ್ಕ್ರಿಪ್ಷನ್ ನೋಡಿ, ಕನೆಕ್ಟ್ ವಿತ್ ಹೈಲಿ ಫುಡ್ ರೆವಲ್ಯೂಷನೈಸ್ ಫುಡ್ ಕನ್ಸಲ್ಟೆಂಟ್ ಟು ಸ್ಟಾರ್ಟ್ ಯುವರ್ ಬಿಸ್ನೆಸ್, ಹೈ ಪೊಟೆನ್ಷಿಯಲ್ ಫುಡ್ ಎಕ್ಸ್ಪರ್ಟ್ಸು, ಸೊಲ್ಯೂಷನ್ ಬಗ್ಗೆ ಇದು ನೋಡಿ. ದೀಸ್ ಆರ್ ದ ಡಿಸ್ಕ್ರಿಪ್ಷನ್ಸ್ ನೋಡಿ. ಇಮೇಜಸ್ಸು ಕೊಟ್ಟಿದ್ದೀವಿ ನಾವು. ಎಡಿಟ್ ಅಂತ ಕೊಟ್ಟರೆ ಇಮೇಜ್ ತೋರಿಸಿ ನೋಡಿ, ನಾವು ಇಮೇಜ್ ಹೆಂಗೆ ಕೊಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ನೋಡಿ. ದೀಸ್ ಆರ್ ದ ಇಮೇಜ್ ವಿ ಹ್ಯಾವ್ ಗಿವನ್. ಎಷ್ಟೊಂದು ಇಮೇಜ್ ಕೊಟ್ಟಿದ್ದೀವಿ, ಡಿಸಪ್ರೂವ್ಡ್ ಆಗಿದೆ ನೋಡಿ. ಇದರ ಮೇಲೆ ಕ್ಲಿಕ್ ಓಕೆ ಬೇಡ. ದೀಸ್ ಆರ್ ದ ಇಮೇಜ್ ವಿ ಹ್ಯಾವ್ ಗಿವನ್. ಸೊ ವಿ ಹ್ಯಾವ್ ಗಿವನ್ ಇಮೇಜಸ್ ಆಲ್ಸೋ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಆಗುತ್ತೆ ಇದು, ಓಕೆ. ಕ್ಯಾನ್ಸಲ್ ಕೊಡೋಣ ನೋಡಿ. ಎಡಿಟ್ ಅನ್ನೋ ಮೇಲೆ ಕ್ಲಿಕ್ ಮಾಡಲ. ಎಡಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದೆ ಕ್ಯಾಂಪೇನ್ ಲೆವೆಲ್ ಇಮೇಜಸ್. ಆ್ಯಡ್ ಇಮೇಜ್ ಟು ದಿಸ್ ಕ್ಯಾಂಪೇನ್ ಅರ್ಲಿ ಎನಿ ಇಮೇಜಸ್ ಆ್ಯಡೆಡ್ ಇಯರ್ ಕ್ಯಾನ್ ಬಿ ಯೂಸ್ಡ್ ಅಕ್ರಾಸ್ ಕ್ಯಾಂಪೇನ್ಸ್, ಓಕೆನಾ. ಕ್ಯಾನ್ಸಲ್ ಅಂತ ಕೊಡ್ತೀನಿ ನಾನು ನೋಡಿ. ಇಮೇಜು ಬಿಸ್ನೆಸ್ ನೇಮ್ ಕೊಟ್ಟೇ ಇಲ್ಲ, ನಾವು ಬಿಸ್ನೆಸ್ ಲೋಗೋನು ಕೊಟ್ಟಿಲ್ಲ, ನಾವು ಏನು ಕೊಟ್ಟೇ ಇಲ್ಲ. ಸೈಟ್ ಲಿಂಕು ಇದೊಂದು ಕೊಟ್ಟಿದೆ ನೋಡಿ, ಸೈಟ್ ಲಿಂಕು. ದಿಸ್ ಈಸ್ ದ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ವಿ ಹ್ಯಾವ್ ಗಿವನ್ ನೋಡಿ. ಇದೇ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ನಾವು ಕೊಟ್ಟಿರೋದು. ಟಾಪ್ ಇಂಡಸ್ಟ್ರಿಯಲ್ ಕನ್ಸಲ್ಟಿಂಗ್ ಫೀಲ್ಡ್ ಇದು ಸೊಲ್ಯೂಷನ್ ಬಗ್ಗೆ ಫುಡ್ ಕನ್ಸಲ್ಟೆಂಟ್ಸ್ ನೋಡಿ. ಇದೇ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ನಾವು ಕೊಟ್ಟಿರೋದು, ಫುಡ್ ಕನ್ಸಲ್ಟೆಂಟ್ಸ್ ಅಂತ ಅಂದ್ಬಿಟ್ಟು ನೋಡಿ. ಫುಡ್ ಕನ್ಸಲ್ಟೆಂಟ್ ಅಂತ ಅಂದ್ಬಿಟ್ಟು ಸೈಟ್ ಲಿಂಕ್ ಕೊಟ್ಬಿಟ್ಟು ನೋಡಿ. ನೋಡಿದ್ರಾ ಫೈನಲ್ URL ನೋಡಿ. ಫೈನಲ್ URL ಕಾಣಿಸುತ್ತಾ? ಫೈನಲ್ URL ಬರ್ದೈತೆ ನೋಡಿ.
ಟ್ರ್ಯಾಕಿಂಗ್ ಟೆಂಪ್ಲೇಟು ಕಾಣಿಸ್ತೈತೆ ನೋಡಿ, ಟ್ರ್ಯಾಕಿಂಗ್ ಟೆಂಪ್ಲೇಟು ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ, ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ದಿಸ್ ಅಸೋಸಿಯೇಟ್ ಇಸ್ ಅಸೋಸಿಯೇಟೆಡ್ ವಿತ್ 2 ಕ್ಯಾಂಪೇನ್. ಅಂದರೆ 2 ಕ್ಯಾಂಪೇನ್ಗೆ ನಾವು ಇದೇ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ನ ಯೂಸ್ ಮಾಡಿದ್ದೀವಿ. ಫುಡ್ ಇಂಡಸ್ಟ್ರಿ 2023 ಅನ್ನೋ ಕ್ಯಾಂಪೇನ್ಗೂ ನಾವು ಇದನ್ನೇ ಯೂಸ್ ಮಾಡಿದ್ದೀವಿ, ರೀಮಾರ್ಕೆಟಿಂಗು ನಾವು ಇದನ್ನೇ ಯೂಸ್ ಮಾಡಿದ್ದೀವಿ. ಓಕೆನಾ. ಫೈನಲ್ URL ಆ್ಯಡ್ಸ್ ಫುಡ್ ಕನ್ಸಲ್ಟೆಂಟ್ಸ್ ಇದನ್ನೇ ನಾವು ಯೂಸ್ ಮಾಡಿರೋದು. ಇದು ಒಂದೇ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಕೊಟ್ಟಿರೋದು. ಓಕೆನಾ. ಸೊ 2 ಸೆಲೆಕ್ಟೆಡ್ ಅಂತ ಕೊಟ್ಟಿದೆ ನೋಡಿ, 2 ಸೆಲೆಕ್ಟೆಡ್ ಅಂತಿದೆ, ಅಂದರೆ 2 ಸೆಲೆಕ್ಟ್ ಮಾಡೋದು ನೋಡಿ. ಒಂದು ಸೊಲ್ಯೂಷನ್ ಬಗ್ಗೆ ಅಂತ ಸೆಲೆಕ್ಟ್ ಮಾಡಿದ್ದೀವಿ, ಇನ್ನೊಂದು ಇದು. ಸೊ ದೀಸ್ ಆರ್ ದ 2 ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ವಿ ಹವ್ ಗಾಟ್. ಸೊಲ್ಯೂಷನ್ ಬಗ್ಗೆ ಅನ್ನೋದೊಂದು ಸೈಟ್ ಲಿಂಕ್ ಎಕ್ಸ್ಟೆನ್ಷನು, ಫುಡ್ ಕನ್ಸಲ್ಟೆಂಟ್ ಅನ್ನೋ ಸೈಟ್ ಲಿಂಕ್ ಎಕ್ಸ್ಟೆನ್ಷನು ನೋಡಿ. ಇದು ಫುಡ್ ಕನ್ಸಲ್ಟೆಂಟ್ ಅನ್ನೋ ಸೈಟ್ ಲಿಂಕ್ ಎಕ್ಸ್ಟೆನ್ಷನು. ನೌ ವಿ ಆರ್ ಕಮಿಂಗ್ ಟು ಸೊಲ್ಯೂಷನ್ ಬಗ್ಗೆ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ನೋಡಿ. ಇದು ಸೊಲ್ಯೂಷನ್ ಬಗ್ಗೆ ಅನ್ನೋ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ನು. ಇದಕ್ಕೆ ನಾವು ಫೈನಲ್ URL ಸೊಲ್ಯೂಷನ್ ಬಗ್ಗೆ ಹೋಮ್ ಪೇಜ್ ಕೊಟ್ಟಿದ್ದೀವಿ ನೋಡಿ. ನಾವು ಇದಕ್ಕೆ ಫೈನಲ್ URL ಸೊಲ್ಯೂಷನ್ ಬಗ್ಗೆ ಹೋಮ್ ಪೇಜ್ ಕೊಟ್ಟಿದ್ದೀವಿ ನೋಡಿ. ಪ್ರಾಜೆಕ್ಟ್ ಕನ್ಸಲ್ಟಿಂಗ್ ಫಾರ್ಮ್ ಅಂತ ಕೊಟ್ಟಿದ್ದೀವಿ. ಫೈನಲ್ URL ನೋಡಿ, ಫೈನಲ್ URL. ಯಾಕೆಂದರೆ ನಾವು ಸೈಟ್ ಲಿಂಕ್ ಎಕ್ಸ್ಟೆನ್ಷನಲ್ಲಿ ಎಲ್ಲ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ಗೂ ನಾವು ವಿ ಶುಡ್ ಯೂಸ್ ಡಿಫರೆಂಟ್ ಫೈನಲ್ URL. ಫಾರ್ ಎಕ್ಸಾಂಪಲ್, ಇಫ್ ವಿ ಯೂಸ್ 4 ಡಿಫರೆಂಟ್ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್, ಫಾರ್ ಆಲ್ 4 ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ವಿ ನೀಡ್ ಟು ಗಿವ್ 4 ಡಿಫರೆಂಟ್ URL. ಓಕೆನಾ. ಅದಕ್ಕೋಸ್ಕರ ನಾವು ಆ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಅದನ್ನು ಕೊಟ್ಟಿವಿ, ಈ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಇದನ್ನು ಕೊಟ್ಟಿರೋದು. ಸೊ ವಿ ಹ್ಯಾವ್ ಗಿವನ್ 2 ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ನೋಡಿ, 2 ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಕೊಟ್ಟಿರೋದು ನಾವು. ಸೊಲ್ಯೂಷನ್ ಬಗ್ಗೆ ಅನ್ನೋದೊಂದು ಸೈಟ್ ಲಿಂಕ್ ಎಕ್ಸ್ಟೆನ್ಷನ್, ಫುಡ್ ಕನ್ಸಲ್ಟೆಂಟ್ ಅನ್ನೋ ಒಂದು ಸೈಟ್ ಲಿಂಕ್ ಎಕ್ಸ್ಟೆನ್ಷನ್. ದೀಸ್ ಆರ್ ದ 2 ಸೈಟ್ ಲಿಂಕ್ ಎಕ್ಸ್ಟೆನ್ಷನ್. ಓಕೆನಾ. ಇನ್ಯಾವ್ದು ಕೊಟ್ಟಿದ್ದೀವಿ ನೋಡಿ, ಕಸ್ಟಮ್ ಪ್ಯಾರಾಮೀಟರ್. ಇದು ಇಂಪಾರ್ಟೆಂಟ್ ನೋಡಿ. ಈಗ ಆಡ್ URL ಆಪ್ಷನ್ ಅಂತ ಇದೆ ನೋಡಿದ್ರಾ, ಆ್ಯಡ್ URL ಆಪ್ಷನಲ್ಲಿ ಟ್ರ್ಯಾಕಿಂಗ್ ಟೆಂಪ್ಲೇಟ್ ಏನು ಕೊಟ್ಟಿಲ್ಲ ನೋಡಿ. ಟ್ರ್ಯಾಕಿಂಗ್ ಟೆಂಪ್ಲೇಟ್ ವಿ ಹ್ಯಾವ್ ನಾಟ್ ಗಿವನ್ ಎನಿಥಿಂಗ್. ಫೈನಲ್ URL ಸಫಿಕ್ಸ್ ವಿ ಹ್ಯಾವ್ ನಾಟ್ ಗಿವನ್ ಎನಿಥಿಂಗ್ ಫಾರ್ ಫೈನಲ್ URL ಸಫಿಕ್ಸ್. ಬಟ್ ಕಸ್ಟಮ್ ಪ್ಯಾರಾಮೀಟರ್ಗೆ ಕ್ರಿಯೇಟಿವ್ ಅಂತ ಕೊಟ್ಟು ನೋಡಿ. ಇದು ಫ್ಲವರ್ ಬ್ರಾಕೆಟ್ ಹಾಕಿ ಅಂಡರ್ಸ್ಕೋರ್ ಹಾಕಿ ಕ್ರಿಯೇಟಿವ್ ಅಂತ ಕೊಟ್ಟು ನೋಡಿ. ಇಲ್ಲಿದೆ ನೋಡಿ, ಕ್ರಿಯೇಟಿವ್ ಅಂತ ಕೊಟ್ಟಿದ್ದೀವಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ನೋಡೋಣ. ಫುಡ್ ಕನ್ಸಲ್ಟೆಂಟ್ಸ್ 1 ಅಂತ ಕೊಟ್ಟಿದ್ದೀವಿ. ಓಕೆನಾ. ಟೆಸ್ಟ್ ಯೂಸ್ ಡಿಫರೆಂಟ್ ಫೈನಲ್ URL ಫಾರ್ ಮೊಬೈಲು. ಯಾವಾಗಲೂ ಆಫಲ್ಲೇ ಇರಲಿ. ಡು ನಾಟ್ ಟರ್ನ್ ದಿಸ್ ಆನ್. ಓಕೆನಾ. ಫುಡ್ ಕನ್ಸಲ್ಟೆಂಟ್ 1 ಅಂತ ಕೊಟ್ಟಿದ್ದೀವಿ ನಾವು. ಓಕೆನಾ. ಓಕೆ. ಸೊ ಈ ಥರ ನಾವು ಮಾಡಿರೋದು ನೋಡಿ. ಇದು ಅಸೆಟ್ಸು ಯಾವ್ಯಾವ ಅಸೆಟ್ಸು ಅಂತ ಕೊಟ್ಟಿವಿ ನೋಡಿ. ಯಾವ ಅಸೆಟ್ಸ್ ಅಂದರೆ ನೋಡಿ, ಕಾಲ್ ಲೆವೆಲ್. ಓಕೆನಾ. ಕಾಲು ಫೋನ್ ನಂಬರ್ ಹೆಂಗೆ ಆ್ಯಡ್ ಮಾಡಿದ್ದೀವಿ ತೋರಿಸಿ ನೋಡಿ. ಕಾಲು ಹೆಂಗೆ ಫೋನ್ ನಂಬರ್ ಆ್ಯಡ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ನಾವು ಎಲ್ಲ ಕ್ಯಾಂಪೇನ್ಗೂ ಇದೇ ಥರನೇ ಮಾಡಿರೋದು ನೋಡಿ. ಫೋನು ಹೆಂಗೆ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ನೋಡಿ, ಎಡಿಟ್ ಕಾಲ್ ಇಂಡಿಯಾ ಅಂತ ಕೊಟ್ಬಿಟ್ಟು 0 ಇಂದ ಸ್ಟಾರ್ಟ್ ಮಾಡಿ ನೋಡಿ. ಇಂಡಿಯಾ ಅಂತ ಕೊಟ್ಬಿಟ್ಟು 0 ಇಂದ ಸ್ಟಾರ್ಟ್ ಮಾಡಿ ನೋಡಿ. ಇಂಡಿಯಾ ಅಂತ ಅಂದ್ಬಿಟ್ಟು 09353714647. ಓಕೆನಾ. 0 ಅಂತ ಕೊಡಬೇಕು ಫಸ್ಟು ನೋಡಿ. ಇಂಡಿಯಾ ಅಂತ ಕೊಟ್ಬಿಟ್ಟು 0 ಅಂತ ಕೊಡಬೇಕು. ಕಾಲ್ ಫ್ರಮ್ ಎಕ್ಸ್ಟೆನ್ಷನ್ ಅಂತ ಇದೆ ನೋಡಿ. ಕನ್ವರ್ಷನ್ ಆ್ಯಕ್ಷನ್ನು ಕಾಲ್ ಫ್ರಮ್ ಎಕ್ಸ್ಟೆನ್ಷನ್ ಇದೆ. ಅಡ್ವಾನ್ಸ್ ಆಪ್ಷನ್ ನೋಡಿ. ಮಂಡೇ ಟು ಫ್ರೈಡೆ 9 AM to 9 PM. ಮಂಡೇ ಟು ಫ್ರೈಡೆ 9 AM to 9 PM. ಸ್ಯಾಟರ್ಡೆ 9 AM to 8 PM ಇದೆ. ಸಂಡೇ 10 AM to 6 PM ಅಂತ ಇದೆ. ಇದು ಓಕೆನಾ. ನೋಡಿ ಇದು ಅಷ್ಟೇ. ಕಾಲ್ ಅಂದ್ಬಿಟ್ಟು 0 ಇಂದ ಇದೆ ನೋಡಿ. 09357 ನೋಡಿ, 0 ಅಂತಿದೆ. ಆಯಿತಾ. ಈ ಥರ ನಾವು ಕೊಟ್ಟಿರೋದು. ಓಕೆನಾ. ನೋಡಿ, ಕಾಲ್ ಫ್ರಮ್ ಎಕ್ಸ್ಟೆನ್ಷನ್ ಅಂತ ಇದೆ. ಸೊ ನಾವು ಇದೇ ಥರನೇ ಕಾಲ್ಸ್ ಕೊಟ್ಟಿರೋದು. ನಾನು ಹೇಳಿದ್ನ ನೋಡಿ, ಇಲ್ಲಿದೆ ಕಾಲು. 0 ಇಂದ ಸ್ಟಾರ್ಟ್ ಮಾಡಬೇಕು. ಇಂಡಿಯನ್ ನಂಬರ್ಗೆ. ಸೊ ನೆಕ್ಸ್ಟು ಕಾಲ್ ಔಟ್ಸ್ ಅನ್ನೋದು ಯೂಸ್ ಮಾಡಿದ್ದೀವಿ. ಕಾಲ್ ಔಟ್ಸ್ ಎಕ್ಸ್ಟೆನ್ಷನ್ನು. ಕಾಲ್ ಔಟ್ಸ್ ಯಾವ್ಯಾವ್ದು ಎಕ್ಸ್ಟೆನ್ಷನ್ ಯೂಸ್ ಮಾಡಿದ್ದೀವಿ ನೋಡಿ. ಕಾಲ್ ಔಟ್ಸಲ್ಲಿ 4 ಸೆಲೆಕ್ಟೆಡ್ ಆಯಿತಾ. 4 ಯೂಸ್ ಮಾಡಿದ್ದೀವಿ. ಟರ್ನ್ ಕೀ ಸೊಲ್ಯೂಷನ್ಸ್ ಅನ್ನೋದೊಂದು ಇದು ನೋಡಿ. ಇದು ಮೇಲೆ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ. ಅಡ್ವಾನ್ಸ್ ಆಪ್ಷನ್ ಅಂತ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟೆಡ್ ಡೇಟ್ ಇದು ಏನು ಸ್ಟಾರ್ಟ್ ಡೇಟು ಎಂಡ್ ಡೇಟು ನನ್ನ ಅಂತಿದೆ. ಡೇ ಆ್ಯಂಡ್ ಅವರ್ಸ್ ಆಲ್ ಡೇಸ್ 12 AM to 12 AM. ಓಕೆನಾ. ಶೆಡ್ಯೂಲ್ ಇದನ್ನು ಶೆಡ್ಯೂಲ್ ಮಾಡೋದು ನೋಡಿ. ಆ್ಯಡ್ ಶೆಡ್ಯೂಲ್ ಅಂತಿದೆ. 12 AM to 12 AM. ಓಕೆ. 12 AM to 12 AM ಅಂತಿದೆ, ಅಂದರೆ ಯಾವಾಗ ತೋರಿಸ್ಬೇಕು ಅಂತ ನೋಡಿ. ಇದು ಅಷ್ಟೇ. ಅಟ್ಮೋಸ್ಟ್ ಕಾನ್ಫಿಡೆನ್ಷಿಯಾಲಿಟಿ ನೋಡಿ. ಇದೆ ಕಾಲ್ಔಟು. ಇದೆಲ್ಲ USP. ವಿ ಆರ್ ಶೋಯಿಂಗ್ ವಾಟ್ ಈಸ್ ಅವರ್ USP, ಅಟ್ಮೋಸ್ಟ್ ಕಾನ್ಫಿಡೆನ್ಷಿಯಾಲಿಟಿ. ಇದು ಅಷ್ಟೇ. ಆಲ್ ಡೇಸ್ 12 AM to 12 AM ಅಂದರೆ ಯಾವಾಗಲೂ ತೋರಿಸು. ಆಲ್ ಡೇಸ್ 12 AM to 12 AM. ಓಕೆನಾ.
ನೋಡಿ ಈ ಥರ 100% ವೆರಿಫೈಡ್ ಕನ್ಸಲ್ಟೆಂಟ್ಸ್, ನೋಡಿ ಸೇವ್ ಟೈಮ್ ಆ್ಯಂಡ್ ಮನಿ, ಈ ಥರ ವಿ ನೀಡ್ ಟು ಗಿವ್ ದಿಸ್ ಏನೋ ಇದು ಕೊಡ್ಬೋದಕ್ಕೆ ಥರ ನೋಡಿ 100% ವೆರಿಫೈಡ್ ಕನ್ಸಲ್ಟೆಂಟ್ ದಿಸ್ ಅಸೋಸಿಯೇಟೆಡ್. ನೋಡಿ ಈ ಒಂದೇ ಒಂದು ಕಾಲ್ ಔಟ್ ಎಕ್ಸ್ಟೆನ್ಷನ್ನು ವಿ ಆರ್ ಯೂಸಿಂಗ್ ದಿಸ್ ಎಕ್ಸ್ಟೆನ್ಷನ್ ವಿತ್ 5 ಕ್ಯಾಂಪೇನ್ಸ್ ಆ್ಯಂಡ್ 3 ಆ್ಯಡ್ ಗ್ರೂಪ್ಸ್. ನೋಡಿ ಇವು ಕ್ಯಾಂಪೇನು ಆ್ಯಡ್ ಗ್ರೂಪು ತೋರಿಸ್ತಿರೋದು ಇದು. ನೋಡಿ ಇದು ಕ್ಯಾಂಪೇನ್ ನೇಮು ಫುಡ್ ಇಂಡಸ್ಟ್ರಿ 2023 ಅನ್ನೋದು ಇದು ಕ್ಯಾಂಪೇನ್ ನೇಮು. ಫುಡ್ ಕನ್ಸಲ್ಟೆಂಟ್ಸ್ ಅನ್ನೋದು ಆ್ಯಡ್ ಗ್ರೂಪು, ಇದು ಅಷ್ಟೇ ಕ್ಯಾಂಪೇನ್ ನೇಮು, ಇದು ಆ್ಯಡ್ ಗ್ರೂಪ್ ಜಿಯೋ ಫುಡ್ ಕನ್ಸಲ್ಟೆಂಟ್, ಇದು ಕ್ಯಾಂಪೇನ್ ನೇಮು, ಇದು ಆ್ಯಡ್ ಗ್ರೂಪ್. ಓಕೆನಾ, ದೀಸ್ 3 ಆರ್ ಆ್ಯಡ್ ಗ್ರೂಪ್. ಓಕೆನಾ, ದೀಸ್ 3 ಆರ್ ಆ್ಯಡ್ ಗ್ರೂಪ್. ಇದು ಆ್ಯಡ್ ಗ್ರೂಪು, ಇದು ಆ್ಯಡ್ ಗ್ರೂಪು, ಇದು ಆ್ಯಡ್ ಗ್ರೂಪು. ಒಂದೇ ಕ್ಯಾಂಪೇನ್ ಇಲ್ಲೋ 3 ಆ್ಯಡ್ ಗ್ರೂಪು. ದೀಸ್ 3 ಇವಾಗ ಏನು ನೀವು 3 ನೋಡ್ತಿದ್ದೀರಾ, ಆಲ್ ದೀಸ್ 3 ಬಿಲಾಂಗ್ಸ್ ಟು ಸೇಮ್ ಕ್ಯಾಂಪೇನ್ ಫುಡ್ ಇಂಡಸ್ಟ್ರಿ 2023 ಕ್ಯಾಂಪೇನು, 3 ಆ್ಯಡ್ ಗ್ರೂಪು. ನೋಡಿ ಆಮೇಲೆ ಸ್ಟ್ರಕ್ಚರ್ ಸ್ನಿಪ್ಪೆಟ್ಟು ಕೊಟ್ಟಿದ್ದೀವಿ. ಸ್ಟ್ರಕ್ಚರ್ ಸ್ನಿಪ್ಪೆಟ್ಟು ಕೊಟ್ಬಿಟ್ಟು ಎಡಿಟ್ ಅಂತ ಕೊಟ್ಟರೆ ಸ್ಟ್ರಕ್ಚರ್ ಸ್ನಿಪ್ಪೆಟ್ಟು ಕೊಟ್ಟಿದ್ದೀವಿ. ನೋಡಿ ಈ ಥರ ಅಮ್ಯುನಿಟೀಸ್ ಆಕ್ಸಸ್ ಟು 800+ ಎಕ್ಸ್ಪರ್ಟ್ ಸೇವ್ ಟೈಮ್. ನೋಡಿ ಒಂದು ಸೆಲೆಕ್ಟೆಡ್. ನೋಡಿ ಒಂದು ಸೆಲೆಕ್ಟೆಡ್ ಅಂದರೆ ನಾವು ಸೈಟ್ಲಿ ಇದು ಕ್ಯಾಂಪೇನ್ ಲೆವೆಲ್ ಸ್ಟ್ರಕ್ಚರ್ ಸ್ನಿಪ್ಪೆಟ್ ನಾವು ಕೊಟ್ಟಿರೋದೇ ಇದೊಂದೇ ಕೊಟ್ಟಿರೋದೆ. ಅಮ್ಯುನಿಟೀಸ್ ಆಕ್ಸಸ್ ಟು 800+ ಎಕ್ಸ್ಪರ್ಟ್ ಸೇವ್ ಟೈಮ್ ಇದೊಂದೇ ಕೊಟ್ಟಿರೋದು, ನಾವು ಬೇರೆ ಏನು ಕೊಟ್ಟಿಲ್ಲ. ನೋಡಿ ಎಡಿಟ್ ಸ್ಟ್ರಕ್ಚರ್ ಸ್ನಿಪ್ಪೆಟ್ ಇಂಗ್ಲೀಷ್ ಅಂತ ಕೊಟ್ಟಿದ್ದೀವಿ, ಅಮ್ಯುನಿಟೀಸ್ ಅಂತ ಕೊಟ್ಟಿದ್ದೀವಿ. ನೋಡಿ ಅಮ್ಯುನಿಟೀಸ್ ಅಂತ ಕೊಟ್ಬಿಟ್ಟು ಆಕ್ಸಸ್ ಟು 800+ ಇದು ನೋಡಿ ಈ ಥರ ಕೊಟ್ಟಿದ್ದೀವಿ. ಇದು ಸ್ಟ್ರಕ್ಚರ್ಡ್ ಸ್ನಿಪ್ಪೆಟ್. ಸೊ ಸ್ಟ್ರಕ್ಚರ್ ಸ್ನಿಪ್ಪೆಟ್ ನಾವು ಈ ಥರ ಕೊಡೋದು. ಓಕೆನಾ, ಸೊ ಇದಾಯ್ತಲ್ಲ, ಕ್ಯಾನ್ಸರ್ ಕೊಡ್ತೀನಿ. ಓಕೆನಾ, ಸೊ ಇದು ನಮ್ಮದು ಆ್ಯಡ್ಸ್. ಇದೊಂದು ಆ್ಯಡು 2 ಆ್ಯಡ್ ಇರೋದು. ಓಕೆನಾ, 2 ಆ್ಯಡ್ ಇರೋದು, ಇದೊಂದು ಆ್ಯಡು ಮಾಡಿದ್ದೀವಿ. ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಎಡಿಟ್ ಅಂತ ಕೊಟ್ಟರೆ ಇದು ಆ್ಯಡು ಅಷ್ಟೇ, ಇದು ಸೇಮು. ಇದು ನಾವು ಕ್ಯಾಂಪೇನ್ ಲೆವೆಲ್ ಕೊಟ್ಟಿರೋದು ಅನ್ಸೋ, ಅದಕ್ಕೋಸ್ಕರ ಏನು ಚೇಂಜ್ ಇಲ್ಲ ಇದು. ನೋಡಿ ಇದು ಅಷ್ಟೇ, ಫೈನಲ್ URL solutionbuggy.com ಫುಡ್ ಕನ್ಸಲ್ಟೆಂಟ್ಸ್. ನೋಡಿ ಇದೊಮ್ಮೆ ಕ್ಲಿಕ್ ಇದು ಹೋದರೆ ಫುಡ್ ಕನ್ಸಲ್ಟೆಂಟ್ಸ್ ಅಂತಲೇ ಇದೆ. ಓಕೆನಾ, ಫುಡ್ ಕನ್ಸಲ್ಟೆಂಟ್ಸ್ ಫೈನಲ್ URL. there is no change in final URL and also there is no change in display path ಇದೆ ಆಯಿತಾ. ಇದು ಹೆಡ್ಲೈನ್ಸ್ ಮಾತ್ರ ಚೇಂಜ್ ಆಗಿದೆ ಅಂತ ಅನ್ಕೊಂತೀನಿ, ನನಗೂ ಗೊತ್ತಿಲ್ಲ ಹೆಡ್ಲೈನ್ ಚೇಂಜ್ ಆಗಿದೆ ಇಲ್ವ ಅಂತ ಅಂದ್ಬಿಟ್ಟು ನನಗೂ ಗೊತ್ತಿಲ್ಲ. ಒಟ್ಟಿಗೆ ಫೈನಲ್ URL ಮತ್ತು ಡಿಸ್ಪ್ಲೇ ಪಾತು ಚೇಂಜ್ ಆಗಿಲ್ಲ. ಡಿಸ್ಕ್ರಿಪ್ಷನ್ ಇದು. ಆಮೇಲೆ ಇಮೇಜ್ 4 ಕೊಟ್ಟಿದ್ದೀವಿ, ಬಿಸ್ನೆಸ್ ನೇಮ್ ಕೊಟ್ಟಿಲ್ಲ, ಬಿಸ್ನೆಸ್ ಲೋ ಕೊಟ್ಟಿಲ್ಲ, ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ನು 1 ಕೊಟ್ಟಿದ್ದೀವಿ. ಇದು ಆಯಿತಾ, ಮೋರ್ ಸೇಮ್, ಇದೇನೋ ಚೇಂಜ್ ಇಲ್ಲ. ಸೊ ದೀಸ್ ಆರ್ ದ 2 ಆ್ಯಡ್ಸ್ ವಿ ಹ್ಯಾವ್ ಯೂಸ್ಡ್ ಇನ್ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್. ಇದು ಫುಡ್ ಕನ್ಸಲ್ಟೆಂಟ್ಸ್ ಅನ್ನು ಆ್ಯಡ್ ಗ್ರೂಪಲ್ಲಿ ಯೂಸ್ ಮಾಡಿರೋದು. ಓಕೆನಾ, ಈ ಅಸೆಟ್ಸ್ಗೆ ಹೋದರೆ ಅದೇ ಸೈಟ್ ಲಿಂಕ್ ಎಕ್ಸ್ಟೆನ್ಷನು, ಕಾಲ್ಔಟ್ ಎಕ್ಸ್ಟೆನ್ಷನು ಅವೆಲ್ಲ ತೋರಿಸುತ್ತೆ. ನೋಡಿ ಇದೆಲ್ಲ ಇದು ನೋಡಿ ಎಲ್ಲ ಏನೇನು ಅಂತ ನೋಡಿ, ಯಾವ ಎಕ್ಸ್ಟೆನ್ಷನು ಏನು ಅಂತ ತೋರಿಸುತ್ತೆ. ನೋಡಿ ಇದು ಸ್ಟ್ರಕ್ಚರ್ಡ್ ಸ್ನಿಪ್ಪೆಟ್. ನೋಡಿ ಇದು ಸ್ಟ್ರಕ್ಚರ್ಡ್ ಸ್ನಿಪ್ಪೆಟಲ್ಲಿ 2 ಎಕ್ಸ್ಟೆನ್ಷನು, ಇದು ಪಾಸ್ ಮಾಡಿದ್ದೀವಿ ಆಯಿತಾ. ಇದು ಓಡ್ತಿದೆ, ರನ್ ಆಗ್ತಿದೆ, ಅದಕ್ಕೋಸ್ಕರ ಇದು ಗ್ರೀನ್ ಡಾಟ್ ಇದೆ, ಇದು ಪಾಸ್ ಮಾಡಿದ್ದೀವಿ. ಸೊ ಸ್ಟ್ರಕ್ಚರ್ಡ್ ಸ್ನಿಪ್ಪೆಟ್ 2 ಯೂಸ್ ಮಾಡಿದ್ದೀವಿ, ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ನು 2 ಯೂಸ್ ಮಾಡಿದ್ದೀವಿ, 2 ಯೂಸ್ ಮಾಡಿದ್ದೀವಿ. 2 ಗ್ರೀನ್ ಕಲರಲ್ಲೇ ಇದೆ, ಇವೆರಡು ಮಿಕ್ಕಿದೆಲ್ಲ ಪಾಸ್ ಆಗಿದೆ. ನೆಕ್ಸ್ಟು ಕಾಲ್ಔಟ್ ಎಕ್ಸ್ಟೆನ್ಷನ್ 4 ಯೂಸ್ ಮಾಡ್ತಿದ್ದೀವಿ. ಕಾಲ್ಔಟ್ ಎಕ್ಸ್ಟೆನ್ಷನ್ ಎಲ್ಲ ಗ್ರೀನ್ ಕಲರಲ್ಲೇ ಇದೆ, ಮಿಕ್ಕಿದು ಪಾಸ್ ಮಾಡಿದ್ದೀವಿ. ಓಕೆನಾ, ನೆಕ್ಸ್ಟು ಕಾಲ್ ಎಕ್ಸ್ಟೆನ್ಷನ್ ಇದೊಂದೇ ರನ್ ಆಗ್ತಿರೋದು ಆಯಿತಾ, ಆ್ಯಡ್ ಗ್ರೂಪು. ನೋಡಿ ಇದು ಎಲ್ಲ ಹಿಂಗೆ ಬಂದಿರೋದು. ನೋಡಿ ಇದು ಆ್ಯಡ್ ಗ್ರೂಪ್ ಆ್ಯಡೆಡ್ ಟು ಅಂತ ಅಂದ್ಬಿಟ್ಟು ನೋಡಿ ಆ್ಯಡ್ ಗ್ರೂಪ್ ಫುಡ್ ಕನ್ಸಲ್ಟೆಂಟ್ಸ್ ಅಂತ ತೋರಿಸಿ, ಯಾಕಂದರೆ ವಿ ಆರ್ ಇನ್ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್. ನೋಡಿ ಆಡಿಯನ್ಸ್ಗೆ ಹೋದರೆ ಇದೊಂದೇ ಆಡಿಯನ್ಸ್ ಕೊಟ್ಟಿರೋದು. ನಾವು ಆಡಿಯನ್ಸಲ್ಲಿ ನಾವು ಇದನ್ನು ಕೊಟ್ಟಿದ್ದೀವಿ, ಎಡಿಟ್ ಆಡಿಯನ್ಸ್ ಸೆಗ್ಮೆಂಟ್ ಕೊಡೋಣ, ನೋಡೋಣ. ಬೇಡ, ಇದು ಶೋ ಟೇಬಲ್ ಕೊಟ್ಟರೆ ನೋಡಿ ಆಡಿಯನ್ಸ್ ಸೆಗ್ಮೆಂಟು ಫುಡ್ ಪೇಜ್ ವಿಸಿಟರು, ಇದು ವೆಬ್ಸೈಟ್ ವಿಸಿಟರ್ ಅಂದರೆ ಯುವರ್ ಡೇಟಾ ಅಂತ ಬರುತ್ತೆ. ಇದರಲ್ಲಿ ನಾವು ಡೀಟೇಲ್ ಡೆಮೋಗ್ರಾಫಿಕ್ ಬೇಕಾದ್ರೆ ಕೊಡ್ಬೋದು, ಯುವರ್ ಡೇಟಾ ಬೇಕಾದ್ರೆ ಕೊಡ್ಬೋದು, ಅಫಿನಿಟಿ ಕೊಡ್ಬೋದು, ಇದು ಇನ್ ಮಾರ್ಕೆಟ್ ಕೊಡ್ಬೋದು. ಇವೆಲ್ಲ ಬಿಟ್ಟು ನಾವು ಯುವರ್ ಡೇಟಾನಲ್ಲಿ ವೆಬ್ಸೈಟ್ ವಿಸಿಟರ್ಸ್ನ ನಾವು ಮಾಡಿದಂದರೆ ಹೂ ಹ್ಯಾವ್ ಆಲ್ರೆಡಿ ವಿಸಿಟೆಡ್ ಅವರ್ ವೆಬ್ಸೈಟ್. ಸೊ ನೋಡಿ ಸೆಟ್ಟಿಂಗ್ಸ್ಗೆ
ಸೆಟ್ಟಿಂಗ್ಸ್ಗೆ ಹೋದ್ರೂ ಸೇಮ್ ನಾವು ಅವೇ ನೋಡೋದಲ್ಲ ಅದನ್ನೇ ತೋರಿಸೋದು. ಓಕೆನಾ. ಸೊ ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟ್ಸ್ಗೋನ ಆಕ್ಷನ್ ಸೆಟ್ಟು ಲ್ಯಾಂಡಿಂಗ್ ಪೇಜು ಇದೆಲ್ಲ ಸೇಮ್, ಇದೆಲ್ಲ ಏನು ಬೇಕಾಗಿಲ್ಲ ಇದು. ಸೊ ನೋಡಿ ಇವಾಗ ಮತ್ತೆ ಇದು ಫುಡ್ ಇಂಡಸ್ಟ್ರಿ ಕ್ಯಾಂಪೇನ್ಗೆ ಹೋಗೋಣ. ಕ್ಯಾಂಪೇನ್ ಲೆವೆಲ್ಗೆ ಹೋಗ್ತೀವಿ. ಸೊ ಈಗ ನಾವು ಕ್ಯಾಂಪೇನ್ ಲೆವೆಲಲ್ಲಿ ಇದ್ದೀವಿ. ಇರಪ್ಪ ಫುಲ್ ಹೋಗ್ಬಿಡೋಣ ವಾಪಸ್ಸು. ನೋಡಿ ಇವಾಗ ಬೇರೆ ಆ್ಯಡ್ ಗ್ರೂಪ್ಗೆ ಹೋಗೋಣ. ನೋಡಿ ಇವಾಗ ಫುಡ್ ಇಂಡಸ್ಟ್ರಿ 2023 ಇದು ಕ್ಯಾಂಪೇನ್ ಅದೇನಪ್ಪ ನಮ್ಮದು. ಫುಡ್ ಇಂಡಸ್ಟ್ರಿ 2023 ಒಂದು ಕ್ಯಾಂಪೇನು. ವಿ ಆರ್ ಕ್ಲಿಕ್ಕಿಂಗ್ ಆನ್ ದಿಸ್ ಕ್ಯಾಂಪೇನ್. ನಾವು ಲೆಟ್ ಅಸ್ ಗೋ ಟು ಡಿಫ್ರೆಂಟ್ ಕ್ಯಾಂಪೇನ್. ಈಗ ಜಿಯೋ ಕನ್ಸಲ್ಟೆಂಟ್ಸ್ ಇದೆಯಲ್ಲ, ಜಿಯೋ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್ಗೆ ಹೋಗೋಣ. ಓಕೆನಾ. ಸೊ ಅವೇನೋ ಹೋಗಿದ್ದು ಇಷ್ಟೊತ್ತರೆಗೂ ವಿ ಆರ್ ಇನ್ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್. ಇಷ್ಟೊತ್ತರೆಗೂ ನಾವು ವಿಡಿಯೋ ಮಾಡಿದ್ದು ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪು. ನಾವು ಲೆಟ್ ಅಸ್ ಗೋ ಟು ಜಿಯೋ ಫುಡ್ ಕನ್ಸಲ್ಟೆಂಟ್ಸ್. ಲೆಟ್ ಅಸ್ ಕ್ಲಿಕ್ ಆನ್ ಜಿಯೋ ಫುಡ್ ಕನ್ಸಲ್ಟೆಂಟ್ಸ್. ಇದು ಜಿಯೋ ಫುಡ್ ಕನ್ಸಲ್ಟೆಂಟ್ಸು. ಇದನ್ನು ಯಾಕೆ ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಅಂತಂದರೆ ವಿ ಹ್ಯಾವ್ ಟಾರ್ಗೆಟೆಡ್ ದ ಕೀವರ್ಡ್ಸ್ ವಿಚ್ ಈಸ್ ಡಿಪೆಂಡೆಂಟ್ ಆನ್ ಲೊಕೇಶನ್. ನೋಡಿ ಫುಡ್ ಇಂಡಸ್ಟ್ರಿ ಕನ್ಸಲ್ಟೆಂಟ್ಸ್ ಇನ್ ಇಂಡಿಯಾ ಅನ್ನೋದೊಂದು ಲೊಕೇಶನ್ನು. ಇದು ಬ್ಯಾಂಗ್ಳೂರು ಲೊಕೇಶನ್ನು. ಇದು ಚೆನ್ನೈ ಲೊಕೇಶನ್ ಅಂದರೆ ಜಿಯೋ. ಆಯಿತಾ, ಜಿಯೋ ಅಂತಾರೆ ಲೊಕೇಶನ್ನು. ನೋಡಿ ಮುಂಬೈ ಲೊಕೇಶನ್, ಇದು ಗುಜರಾತು, ಇದು ಡೆಲ್ಲಿ, ಇದು ಮುಂಬೈ, ಇದು ಪುಣೆ. ಓಕೆನಾ. ಸೊ ನಾವು ಆ್ಯಡ್ ಗ್ರೂಪ್ನ ಯಾವ ಥರ ಕ್ರಿಯೇಟ್ ಮಾಡ್ತೀವಿ ಅಂದರೆ ವಿ ವಿಲ್ ಕ್ರಿಯೇಟ್ ಡಿಫ್ರೆಂಟ್ ಆ್ಯಡ್ ಗ್ರೂಪ್ ಬೇಸ್ಡ್ ಆನ್ ಥೀಮ್ ಆಫ್ ದ ಕೀವರ್ಡ್ಸ್. ಓಕೆನಾ. ನಾವು ಕೀವರ್ಡ್ಸ್ ನಾವು ಮಾಡ್ಕೊಂಡು ಕೀವರ್ಡ್ಸ್ನ ನಾವು ಐಡೆಂಟಿಫೈ ಮಾಡಾದ್ಮೇಲೆ ವಿ ವಿಲ್ ಕ್ಯಾಟಗರೀಸ್ ದ ಕೀವರ್ಡ್ಸ್ ಅಕಾರ್ಡಿಂಗ್ ಟು ಥೀಮ್ಸ್. ಸೊ ಈ ಥೀಮ್ ಏನು ಬಂದ್ಬಿಟ್ಟು ಅಂದರೆ ಲೊಕೇಶನ್ ಬೇಸ್ಡ್ ಥೀಮು. ಸೊ ಲೊಕೇಶನ್ ಬೇಸ್ಡ್ ಥೀಮ್ ಆಗಿರೋದ್ರಿಂದ ವಿ ಹ್ಯಾವ್ ಕ್ರಿಯೇಟೆಡ್ ಡಿಫ್ರೆಂಟ್ ಆ್ಯಡ್ ಗ್ರೂಪ್ called Geo Food Consultants. Here you are able to see the word Geo Food Consultants. Okay na, Geo Food Consultants ad group ಅಲ್ಲಿ ಇದೀವಿ. So now we are in Geo Food Consultants ad group. ಈ ad group ಅಲ್ಲಿ ನಾವು ಇದೇ ಕೀವರ್ಡ್ಸ್ ನಾವು ಯೂಸ್ ಮಾಡ್ತಿರೋದು. These are the keywords. ಇದು ಅಷ್ಟೇ ಎಲ್ಲ ಫ್ರೇಸ್ ಮ್ಯಾಚ್ ನೋಡಿ. These are different keywords. ನೋಡಿ ಬೆಂಗಳೂರು ಇದೆ, ಚೆನ್ನೈ ಇದೆ, ಮುಂಬೈ ಇದೆ, ಗುಜರಾತ್ ಇದೆ, ಡೆಲ್ಲಿ ಇದೆ, ಇಂಡಿಯಾ ಇದೆ, ಮುಂಬೈ ಇದೆ. ನೋಡಿ ಬೆಂಗಳೂರು ಇದೆ. ಸೊ ಈ ಥರ ವಿ ಆರ್ ಟಾರ್ಗೆಟಿಂಗ್ ದ ಕೀವರ್ಡ್ಸ್ ಬೇಸ್ಡ್ ಆನ್ ಲೊಕೇಶನ್. ನೋಡಿ ಇವಾಗ ಆಡಿಯನ್ಸ್ಗೆ ಹೋಗ್ತೀನಿ. ಆಡಿಯನ್ಸು ಯಾವ್ದು ಯೂಸ್ ಮಾಡಿದೆ ನೋಡೋಣ. ಆಡಿಯನ್ಸು, ಸೊ ವಿ ಆರ್ ಇನ್ ಆಡಿಯನ್ಸ್. ಇದು ಶೋ ಟೇಬಲ್ ಮೇಲೆ ಹೋಗೋಣ. ಇದು ಅಷ್ಟೇ ಸೇಮ್ ಫುಡ್ ಆ್ಯಡ್ ಪೇಜ್ ವಿಸಿಟರ್. ಆಯಿತಾ, ಇದು ವೆಬ್ಸೈಟ್ ವಿಸಿಟರ್. ಸೊ ಲೆಟಸ್ ಕ್ಲಿಕ್ ಆನ್ ದಿಸ್. ನೋಡೋಣ ಇದು ಕ್ಲಿಕ್ ಮಾಡೋದು ಏನು ಬರುತ್ತೆ ಅಂತ. ಫುಡ್ ಆ್ಯಡ್ ಪೇಜ್ ವಿಸಿಟರ್, ಆಡಿಯನ್ಸ್ ಮ್ಯಾನೇಜರ್. ನೋಡಿ ಇದನ್ನು ಆಡಿಯನ್ಸ್ ಮ್ಯಾನೇಜರ್ ಅಂತ ನೋಡಿ. ಇದನ್ನೇ ವಿ ವಿಲ್ ಕಾಲ್ ಇಟ್ ಆಸ್ ಆಡಿಯನ್ಸ್ ಮ್ಯಾನೇಜರ್. ಓಕೆನಾ. ಇದು ಸೆಗ್ಮೆಂಟ್ಸು. ನೋಡಿ ಫುಡ್ ಆ್ಯಡ್ ಪೇಜ್ ವಿಸಿಟರ್ಸು ಸೆಗ್ಮೆಂಟ್ಸ್ ಇರೋದು. ನೋಡಿ ಕ್ಯಾಂಪೇನ್ ಲೆವೆಲಲ್ಲಿ ಕೊಟ್ಟಿರೋದು ನಾವು ಅನ್ಸುತ್ತೆ. ಅದಕ್ಕೋಸ್ಕರ ಇದು ಕ್ಯಾಂಪೇನ್ ಅಂತ ತೋರಿಸಿದೆ. ಬಿಕಾಸ್ ವಿ ಆರ್ ಟಾರ್ಗೆಟಿಂಗ್ ದಿಸ್ ಆ್ಯಡ್ ಸೆಗ್ಮೆಂಟ್ ಇನ್ ಕ್ಯಾಂಪೇನ್ ಲೆವೆಲ್. ಓಕೆನಾ. ನಾವು ಆ್ಯಡ್ ಗ್ರೂಪ್ ಲೆವೆಲ್ ಕೊಟ್ಟಿರೋದು ವಿ ಹ್ಯಾವ್ ಗಿವನ್ ಇನ್ ಕ್ಯಾಂಪೇನ್ ಲೆವೆಲ್. ಓಕೆನಾ. ಸೆಗ್ಮೆಂಟ್ ಮೆಂಬರ್ಸ್ ವಿಸಿಟರ್ಸ್ ಆಫ್ ಎ ಪೇಜ್. ಸೊ ನೋಡಿ ವಿಸಿಟೆಡ್ ಪೇಜ್ ಇನ್ಕ್ಲೂಡ್ ಪೀಪಲ್ ಹೂ ವಿಸಿಟೆಡ್ ಎ ಪೇಜ್ ವಿತ್ ಇನ್ ದ ಫಾಲೋಯಿಂಗ್ ರೂಲ್ಸ್. ಎ ವಿಸಿಟೆಡ್ ಪೇಜ್ ಮಸ್ಟ್ ಮ್ಯಾಚ್ ಎನಿ ರೂಲ್. ಅಂದರೆ ಈ ಮೂರರಲ್ಲಿ ಯಾವ್ದಾದ್ರು ಒಂದು, ಎನಿ ಗೊತ್ತಾ, ಎನಿ ರೂಲ್ ಅಂದರೆ ಯಾವ್ದಾದ್ರು ಒಂದು. ಪೇಜ್ ಯುವರ್ ಕಂಟೇನ್ಸ್ ಫುಡ್ ಎಲ್ ಪಿ ಅಂದರೆ ಲ್ಯಾಂಡಿಂಗ್ ಪೇಜ್, ಅಥವಾ ಏಕೆಂದರೆ ಎನಿ ಅಂತ ಇದೆ. ಫುಡ್ ಪೇಜ್ ಯುವರ್ ಕಂಟೇನ್ಸ್ ಫುಡ್ ಕನ್ಸಲ್ಟೆಂಟ್ಸ್ ಅಥವಾ ಪೇಜ್ ಯುವರ್ ಕಂಟೇನ್ಸ್ ಫುಡ್. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದು ಸ್ಯಾಟಿಸ್ಫೈ ಆಗಿದ್ರು ವಿ ವಿಲ್ ಟಾರ್ಗೆಟ್. ಅದಕ್ಕೋಸ್ಕರ ಎನಿ ಅಂತ ಕೊಟ್ಟಿರೋದು, ಎವ್ರಿ ಅಂತ ಕೊಟ್ಟಿಲ್ಲ. ವಿ ಹ್ಯಾವ್ ಟಾರ್ಗೆಟೆಡ್ ಎನಿ. ನೋಡಿ ಎಲಿಜಿಬಲ್ ಅನ್ನೋದಕ್ಕೆ ನೋಡಿ ಎಲಿಜಿಬಲ್ ಯು ಕ್ಯಾನ್ ಯೂಸ್ ದಿಸ್ ಸೆಗ್ಮೆಂಟ್ ವಿತ್ ದ ಫಾಲೋಯಿಂಗ್ ನೆಟ್ವರ್ಕ್ಸ್ ಆ್ಯಂಡ್ ಕ್ಯಾಂಪೇನ್ ಟೈಪ್. ಸರ್ಚ್ ಆ್ಯಡು, ಯೂಟ್ಯೂಬು, ಡಿಸ್ಪ್ಲೇ, ಜಿಮೇಲು. ಇದು ಯು ಕ್ಯಾನ್ ಯೂಸ್ ದಿಸ್ ಸೆಗ್ಮೆಂಟ್ ವಿತ್ ದ ಫಾಲೋಯಿಂಗ್ ನೆಟ್ವರ್ಕ್ಸ್ ಆ್ಯಂಡ್ ಕ್ಯಾಂಪೇನ್ ಟೈಪ್. ನೋಡಿದ್ರಾ. ಸೊ ಡೆಮೋಗ್ರಾಫಿಕ್ಕು ನೋಡಿ, ಲೊಕೇಶನ್ಸು ನೋಡ್ಬೋದು, ಡಿವೈಸು ನೋಡ್ಬೋದು, ಯಾವ ಏಜು, ಪೇರೆಂಟ್ ಸ್ಟೇಟಸ್ಸು. ಆಯಿತಾ, ಇದೆಲ್ಲ ಕೊಟ್ಟಿದೆ. ಸೆಗ್ಮೆಂಟ್ ಯೂಸು. ಸೊ ಆ್ಯಡ್ ಗ್ರೂಪ್ಸ್ ಆ್ಯಂಡ್ ಕ್ಯಾಂಪೇನ್ಸ್ ದಟ್ ಆರ್ ಟಾರ್ಗೆಟಿಂಗ್ ಆರ್ ಎಕ್ಸ್ಕ್ಲೂಡಿಂಗ್ ದಿಸ್ ಸೆಗ್ಮೆಂಟ್. ಅಂದರೆ ನಾವು ಯಾವ್ಯಾವ ಕ್ಯಾಂಪೇನಲ್ಲಿ ಯೂಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು ಫುಡ್ ಕನ್ಸಲ್ಟೆಂಟ್ಸ್ ಅನ್ನೋ ಕ್ಯಾಂಪೇನಲ್ಲೂ ಯೂಸ್ ಮಾಡಿದ್ದೀವಿ, ಫುಡ್ ಇಂಡಸ್ಟ್ರಿ 2023 ಅನ್ನೋದ್ರಲ್ಲೂ ಯೂಸ್ ಮಾಡಿದ್ದೀವಿ, ಫುಡ್ ಆ್ಯಡ್ ಪ್ರೋನಲ್ಲೂ ಯೂಸ್ ಮಾಡಿದ್ದೀವಿ. ದೀಸ್ ಆರ್ ದ ಕ್ಯಾಂಪೇನ್ಸ್ ಇನ್ ವಿಚ್ ವಿ ಹ್ಯಾವ್ ಯೂಸ್ ದಿಸ್ ಸೆಗ್ಮೆಂಟ್, ಆಡಿಯನ್ಸ್ ಸೆಗ್ಮೆಂಟ್. ಓಕೆನಾ. ಸೊ ಫಾರ್ ಆಲ್ ದೀಸ್ ಕ್ಯಾಂಪೇನ್ಸ್ ವಿ ಹ್ಯಾವ್ ಯೂಸ್ ದಿಸ್. ನೋಡಿ ಇದರಲ್ಲಿ ಆ್ಯಡ್ ಗ್ರೂಪ್ ತೋರಿಸಿದೆ, ಇದರಲ್ಲಿ ಆ್ಯಡ್ ಗ್ರೂಪ್ ತೋರಿಸಿದೆ, ಇದರಲ್ಲಿ ಆ್ಯಡ್ ಗ್ರೂಪ್ ತೋರಿಸಿದೆ. ಬಿಕಾಸ್ ಹಿಯರ್ ದೇರ್ ಇಸ್ ನೋ ಆ್ಯಡ್ ಗ್ರೂಪ್ ಶೋಯಿಂಗ್. ಬಿಕಾಸ್ ಐ ಥಿಂಕ್ ವಿ ಹ್ಯಾವ್ ಗಿವನ್ ದಿಸ್ ಟು ಕ್ಯಾಂಪೇನ್ ಲೆವೆಲ್. ನಾವು ಕ್ಯಾಂಪೇನ್ ಲೆವೆಲ್ ಕೊಟ್ಟಿರೋದ್ರಿಂದ ಆ್ಯಡ್ ಗ್ರೂಪ್ ತೋರಿಸ್ತಿಲ್ಲ ಅಂತ ಅನ್ಕೊಂತೀನಿ, ನನಗೂ ಗೊತ್ತಿಲ್ಲ, ಐ ಆಮ್ ನಾಟ್ ಶೂರ್. ಓಕೆನಾ. ನೋಡಿ ಈ ಥರ ಇದು ಕ್ಯಾಂಪೇನ್ ಅಂತ ಇದೆ.
ನೋಡಿ ಆಡಿಯನ್ಸ್ಗೆ ಹೋದ್ವಿ. ಸೊ ವಿ ವರ್ ಇನ್ ಆಡಿಯನ್ಸ್. ನೋಡಿ ಇನ್ನು ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪಲ್ಲೇ ಇದ್ದೀವಿ. ವಿ ಆರ್ ಸ್ಟಿಲ್ ಇನ್ ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್. ಸೊ ಈಗ ನಾವು ಆಡ್ಸ್ ಆ್ಯಂಡ್ ಅಸೆಟ್ಸ್ಗೆ ಹೋಗಿ ಆ್ಯಡ್ಸ್ಗೆ ಹೋಗೋಣ. ಆ್ಯಡ್ಸ್ಗೆ ಹೋದರೆ ಇದರಲ್ಲಿ ಎರಡು ಇದೆ ಏನೋ ಸೇಮ್ ಇದೇ ಥರನೇ ಅದು ಇದು ರೆಸ್ಪಾನ್ಸಿವ್ ಸರ್ಚೆಡು. ನೋಡಿ ಇದು ಆ್ಯಾವರೇಜು ಆ್ಯಡ್ ಸ್ಟ್ರೆಂತ್ ಈಸ್ ಆ್ಯಾವರೇಜ್, ಆ್ಯಡ್ ಸ್ಟ್ರೆಂತ್ ಈಸ್ ಎಕ್ಸಲೆಂಟ್ ಇಯರ್, ರೆಸ್ಪಾನ್ಸಿವ್ ಸರ್ಚೆಡು ಇದು ನೋಡಿ ಆ್ಯಾವರೇಜ್ ಆ್ಯಡ್ ಇದು ನೋಡಿ ಲೊಕೇಶನ್ ಅಂತ ಇದೆ ನೋಡಿ, ಲೊಕೇಶನ್ ಸಿಟಿ, ಯಾಕಂದರೆ ಇದು ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪಲ್ಲಿ ನಾವು ಇರೋದು. ಸೊ ನಾವು ಫಸ್ಟ್ ಇದನ್ನೇ ತಗೊಂಬಿಡೋಣ, ಲೊಕೇಶನ್ ಎಲ್ಲ ಕೊಟ್ಟಿದೆ. ಸೊ ಇದು ನಾವು ಇದ್ರ ಮೇಲೆ ಕ್ಯೂರಿಯಸ್ಸು, ಲೆಟ್ ಅಸ್ ಕ್ಲಿಕ್ ಆನ್ ದಿಸ್. ನೋಡಿ ಜಿಯೋ ಆ್ಯಡ್ ಗ್ರೂಪ್, ನೋಡಿ ಆ್ಯಡ್ ಗ್ರೂಪು ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪು, ಕ್ಯಾಂಪೇನು ಫುಡ್ ಇಂಡಸ್ಟ್ರಿ 2023. ನೋಡಿ ಇದು ನಾವು ಕೀವರ್ಡ್ ಟಾರ್ಗೆಟ್ ಮಾಡಿರೋ ಕೀವರ್ಡ್ಸ್, ಓಕೆನಾ. ಫುಡ್ ಕನ್ಸಲ್ಟೆಂಟ್ಸ್ ಇನ್ ಬ್ಯಾಂಗ್ಳೂರ್, ಫುಡ್ ಕನ್ಸಲ್ಟೆಂಟ್ ಚೆನ್ನೈ, ಫುಡ್ ಕನ್ಸಲ್ಟೆಂಟ್ಸ್ ಇನ್ ಇಂಡಿಯಾ, ಮುಂಬೈ ಇದೆ ನೋಡಿ, ಮುಂಬೈ ಕಾಣಿಸ್ತೈತಾ, ಗುಜರಾತ್ ಕಾಣಿಸ್ತೈತಾ, ಬೆವರೇಜ್ ಕನ್ಸಲ್ಟೆಂಟ್ಸ್ ಇನ್ ಇಂಡಿಯಾ. ನೋಡಿ ಫೈನಲ್ ಯೂರಲ್ಲು ದೆರ್ ಇಸ್ ನೋ ಚೇಂಜ್ ಇನ್ ಫೈನಲ್ ಯೂರಲ್. ನೋಡಿ ಸಿಂಪಲ್ ಆ್ಯಡ್ ಫುಡ್ ಕನ್ಸಲ್ಟೆಂಟ್ಸ್, ದೆರ್ ಇಸ್ ನೋ ಚೇಂಜ್ ಇನ್ ಫೈನಲ್ ಯೂರಲ್, ಸೇಮ್ ಫೈನಲ್ ಯೂರಲ್. ಡಿಸ್ಪ್ಲೇ ಪಾತು ಅಷ್ಟೇ, ಫುಡ್ ಕನ್ಸಲ್ಟೆಂಟ್ಸ್, ದೆರ್ ಇಸ್ ನೋ ಚೇಂಜ್ ಇನ್ ಡಿಸ್ಪ್ಲೇ ಪಾತ್. ಹೆಡ್ಲೈನ್ಸ್ ನೋಡಿ ಚೇಂಜ್ ಆಗಿದೆ, ನೋಡಿ ಬೆಸ್ಟ್ ಇದು ಹೆಡ್ಲೈನ್ಸು. ನೋಡಿ ಕೀವರ್ಡ್ ಫುಡ್ ಕನ್ಸಲ್ಟೆಂಟ್ಸ್ ನೋಡಿ, ಲೊಕೇಶನ್ನು ನೋಡಿ. ನಾವು ಇದು ಡೈನಮಿಕ್ ಕೊಟ್ಟಿದ್ದೀವಿ ಅಂದರೆ ಇದು ಚೇಂಜ್ ಆಗುತ್ತೆ, ಜನ ಯಾವುದು ಒತ್ತುತ್ತಾರೋ ಅದ್ರ ಮೇಲೆ ಚೇಂಜ್ ಆಗುತ್ತೆ. ನೋಡಿ ಇದರ ಕೊಟ್ಟಿದೆ ನೋಡಿ, ಅಂದರೆ ನೋಡಿ ನಾವು ಕೀವರ್ಡ್ ಅಂತ ಹಾಕ್ಬಿಟ್ಟು ಫುಡ್ ಕನ್ಸಲ್ಟೆಂಟ್ಸ್ ಇನ್ ಇಂಡಿಯಾ, ಇದು ಡೈನಮಿಕ್ ನಾವು ಕೊಟ್ಟಿರೋದು, ಅರ್ಥ ಮಾಡ್ಕೊಳ್ಳಿ. ಅಂದರೆ ಅವ್ನು ಯೂಸರ್ ಏನಾದ್ರು ಬೇರೆ ಏನಾದ್ರು ಕೀವರ್ಡ್ ಓದ್ತಿದ್ರೆ ಆ ಯೂಸರ್ ಏನು ಕೀವರ್ಡ್ ಓದ್ತಾನೋ ಆ ಕೀವರ್ಡ್ ಬರುತ್ತಿಲ್ಲ, ಯೂಸರ್ ಏನು ಕೀವರ್ಡ್ ಓದ್ತಾನೋ ಆ ಕೀವರ್ಡ್ ಬರುತ್ತೆ. ಇದು ಡೈನಮಿಕ್ ಥರ, ಒಂಥರ ಡೈನಮಿಕ್ ಥರ. ಇದು ನೋಡಿ ಲೊಕೇಶನ್ ಸಿಟಿ ಹಾಕ್ಬಿಟ್ಟು ಫುಡ್ ಕನ್ಸಲ್ಟೆಂಟ್ಸ್ ಎಕ್ಸ್ಪರ್ಟ್ ಅಂತ ಹಾಕಿದ್ದೀವಿ. ಅಂದರೆ ಇದು ಏನು ಮಾಡಿದ್ದೀವಿ ಅಂತಂದರೆ ಅವನು ಲೊಕೇಶನ್ ಯಾವುದೇ ಲೊಕೇಶನ್ ಹಾಕ್ಬಿಟ್ಟು ಯಾವುದೇ ಸಿಟಿ ಹಾಕ್ಬಿಟ್ಟು ಫುಡ್ ಕನ್ಸಲ್ಟೆಂಟ್ಸ್ ಕೊಟ್ಟರೆ ಬರುತ್ತೆ. ಆ ಥರ ನಾವು ಕೊಟ್ಟರೆ ಅಂದರೆ ಇಟ್ ವಿಲ್ ಕ್ರಿಯೇಟ್ ಡೈನಮಿಕಲಿ. ಅಂದರೆ ಅವ್ನು ಶಿಮ್ಲಾ ಅಂತ ಹೋಗ್ತಾರೆ, ಶಿಮ್ಲಾಗೆ ತೋರಿಸುತ್ತೆ ನಮ್ಮ ಆ್ಯಡು. ಅವನು ಊಟಿ ಅಂತ ಕೊಟ್ಟರೆ ಊಟಿಗೆ ತೋರಿಸುತ್ತೆ. ಯಾಕೆಂದರೆ ವಿ ಕ್ಯಾನಾಟ್ ಟಾರ್ಗೆಟ್ ಆಲ್ ದ ಸಿಟೀಸ್ ಇನ್ ಇಂಡಿಯಾ. ಆ್ಯಸ್ ವಿ ಕ್ಯಾನಾಟ್ ಟಾರ್ಗೆಟ್ ಆಲ್ ದ ಸಿಟೀಸ್ ಇನ್ ಇಂಡಿಯಾ, ವಿ ಹ್ಯಾವ್ ಗಿವನ್ ದಿಸ್ ಲೊಕೇಶನ್ ಅಂದ್ಬಿಟ್ಟು. ನೋಡಿ ಒಂದು ನಿಮಿಷ ಇದು ಹೋಗ್ಬಿಟ್ಟು ನೋಡಿ ಈ ಥರ ನಾವು ಮಾಡಿರೋದು. ಲೊಕೇಶನ್ ಫಾರ್ಮ್ಯಾಟ್ ಸಿಟಿ ಅಂತ ಹಾಕಿದ್ದೀವಿ. ಡಿಫಾಲ್ಟ್ ಟೆಕ್ಸ್ಟು ಫುಡ್ ಕನ್ಸಲ್ಟೆಂಟ್ ಎಕ್ಸ್ಪರ್ಟ್ ಅಂತ ಹಾಕಿದ್ದೀವಿ. ನೋಡಿ ಲೊಕೇಶನ್ ಫಾರ್ಮ್ಯಾಟ್ ಸಿಟಿ ಎಕ್ಸಾಂಪಲ್ ಮೌಂಟೇನ್ ವ್ಯೂ ಅಂತ ಹಾಕ್ಬಿಟ್ಟು ಡಿಫಾಲ್ಟ್ ಟೆಕ್ಸ್ಟ್ ಫುಡ್ ಕನ್ಸಲ್ಟೆಂಟ್ ಎಕ್ಸ್ಪರ್ಟ್ಸ್ ಅಂತ ಕೊಟ್ಟಿದ್ದೀವಿ. ನೋಡಿ ಈ ಥರ ಹಿಂಗೆ ಮಾಡಿರೋದು. ನೋಡಿ ಸಿಂಟ್ಯಾಕ್ಸ್ ನೋಡಿ ಏನು ಕೊಟ್ಟಿದ್ದೀವಿ, ಸಿಂಟ್ಯಾಕ್ಸ್ ಲೊಕೇಶನ್ ಲೆವೆಲ್ ಫುಡ್ ಡಿಫಾಲ್ಟ್ ಟೆಕ್ಸ್ಟ್ ನೋಡಿ ಈ ಥರ ಕೊಟ್ಟಿರೋದು. ನೋಡಿ ಇದು ಕ್ಲಿಕ್ ಮಾಡ್ತೀನಿ, ಸಿಂಟ್ಯಾಕ್ಸ್ ಇದೆ ನಾವು ಇದು ಮಾಡಿರೋದು. ನೋಡಿದ್ರ ಇದು ಸಿಂಟ್ಯಾಕ್ಸ್ ಏನಿತ್ತು ಅಂದ್ಬಿಟ್ಟು, ದಿಸ್ ಇಸ್ ದ ಸಿಂಟ್ಯಾಕ್ಸ್, ಅಬ್ಸರ್ವ್ ದ ಸಿಂಟ್ಯಾಕ್ಸ್ ಇಯರ್. ಲೊಕೇಶನ್ ಫ್ಲವರ್ ಬ್ರ್ಯಾಕೆಟ್ ಲೊಕೇಶನ್ ಹಾಕ್ಬಿಟ್ಟು ಲೊಕೇಶನ್ ಡಿಫಾಲ್ಟ್ ಟೆಕ್ಸ್ಟ್ ಅಂತ ಕೊಟ್ಟಿದ್ದು. ಲೊಕೇಶನ್ ಸಿಂಟ್ಯಾಕ್ಸ್ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ ಸ್ಕ್ರೀನ್ ಶಾಟ್ ತಕ್ಕೊಳ್ಳಿ. ನೋಡಿ ಇದು ಅಷ್ಟೇ, ಇದು ಏನು ಕೊಟ್ಟಿದ್ದೀವಿ ಇದು ಅಷ್ಟೇ. ನೋಡಿ ಸಿಂಟ್ಯಾಕ್ಸ್ ಕೀವರ್ಡ್ ಡಿಫಾಲ್ಟ್ ಟೆಕ್ಸ್ಟ್ ಅಂತ ಕೊಟ್ಬಿಟ್ಟು ಡಿಫಾಲ್ಟ್ ಟೆಕ್ಸ್ಟ್ನ ನಾವು ಫುಡ್ ಕನ್ಸಲ್ಟೆಂಟ್ಸ್ ಇನ್ ಇಂಡಿಯಾ ಅಂತ ಕೊಟ್ಟಿದ್ದೀವಿ. ಕೇಸ್ನ ನಾವು ಸೆಂಟೆನ್ಸ್ ಕೇಸ್ ಅಂತ ಕೊಟ್ಟಿದ್ದೀವಿ ನಾವು, ಓಕೆನಾ. ಸೊ ಯೂಸರ್ ಯಾವುದೇ ಕೀವರ್ಡ್ ಓದಿದ್ರು ಆ ಕೀವರ್ಡ್ಗೆ ನಮ್ಮ ಆ್ಯಡ್ ತೋರಿಸುತ್ತೆ. ವಿ ಕ್ಯಾನಾಟ್ ಟೈಪ್ ಆಲ್ ದ ಕೀವರ್ಡ್, ವಿ ಡೋಂಟ್ ನೋ ವಿಚ್ ಕೀವರ್ಡ್ ವಿಲ್ ಬಿ ಟೈಪ್ ಬೈ ದ ಯೂಸರ್. ಅದಕ್ಕೋಸ್ಕರ ನಾವು ಈ ಥರ ಕೊಟ್ಬಿಟ್ರೆ ಅವಾಗ ಯಾವ ಕೀವರ್ಡ್ ಓದಿದ್ರು ನಮ್ಮ ಆ್ಯಡ್ ತೋರಿಸುತ್ತೆ. ಅಂದರೆ ಡಿಫಾಲ್ಟು ಏನು ಫುಡ್ ಕನ್ಸಲ್ಟೆಂಟ್ ಅನ್ನೋ ಇರಬೇಕು, ಮಿಕ್ಕಿದ್ದು ನಾವು ಕೀವರ್ಡ್ ಹಾಕಿದ್ದೀವಿ. ಫುಡ್ ಕನ್ಸಲ್ಟೆಂಟು ಇದೆಲ್ಲ ನೋಡಿ, ಇದು ಮಾಮೂಲು ಕೀವರ್ಡ್ಸ್ ಹಾಕಿರೋದು. ಸೊ ದಿಸ್ ಈಸ್ ದ ಡಿಸ್ಕ್ರಿಪ್ಷನ್ ವಿ ಹ್ಯಾವ್ ಗಿವನ್. 4 ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ ನಾವು. ಇಮೇಜು ಸೇಮ್ ಇಮೇಜ್ ಏನು ಚೇಂಜ್ ಮಾಡಿಲ್ಲ, ಇದರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ. ಇಮೇಜ್ ಏನು ಚೇಂಜ್ ಮಾಡಿಲ್ಲ, ಬಿಸ್ನೆಸ್ ಏನು ಕೊಟ್ಟಿಲ್ಲ, ಬಿಸ್ನೆಸ್ ಲೋಗೋ ಕೊಟ್ಟಿಲ್ಲ. ಸೈಟ್ ಲಿಂಕ್ ಎಕ್ಸ್ಟೆನ್ಷನು ಮಾಮೂಲಿ ಇದೆ, ಸೇಮ್ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಅನ್ಸುತ್ತೆ, ನನ್ನ ಪ್ರಕಾರ ಏನೂ ಚೇಂಜ್ ಆಗಿಲ್ಲ. ನೋಡಿ ಸೊಲ್ಯೂಷನ್ ಬಗ್ಗೆ ಮತ್ತು ಫುಡ್ ಕನ್ಸಲ್ಟೆಂಟು ಇದೇ 2 ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಕೊಟ್ಟಿರೋದು, ಬೇರೆದು ಕೊಟ್ಟಿಲ್ಲ, ಸೇಮು. ನೋಡಿ ಇದು ಅಷ್ಟೇ, ಅಸೆಟ್ ಸೇಮು. ಫೋನ್ ಕಾಲ್ ನಂಬರು 0 ಅಂತ ಹಾಕ್ಬಿಟ್ಟೆ ಕೊಟ್ಟಿದ್ದೀವಿ. ಅಕೌಂಟ್ ಲೆವೆಲ್ ಕಾಲ್ಸ್, ಓಕೆನಾ. ಅಕೌಂಟ್ ಲೆವೆಲ್ ಕಾಲ್ಸು, ಕಾಲ್ಔಟ್ ಎಕ್ಸ್ಟೆನ್ಷನು, ಸ್ಟ್ರಕ್ಚರ್ ಸ್ನಿಪ್ಪೆಟ್ಟು, ಓಕೆನಾ. ಆಮೇಲೆ ಆ್ಯಡ್ ಯುವರಲ್ ಆಪ್ಷನು, ಟ್ರ್ಯಾಕಿಂಗ್ ಟೆಂಪ್ಲೇಟ್ ಏನೂ ಕೊಟ್ಟಿಲ್ಲ, ಫೈನಲ್ ಯುವರಲ್ ಸಫಿಕ್ಸ್ ಏನು ಕೊಟ್ಟಿಲ್ಲ, ಕಸ್ಟಮ್ ಪಿರಮೀಟ್ರ್ ಏನು ಕೊಟ್ಟಿಲ್ಲ. ನೋಡಿ ನೇಮ್ ವೆಲ್ ಹಿಂಗೆ ಇದೆ, ಇದು ಡಿಫಾಲ್ಟು ಬೈ ಡಿಫಾಲ್ಟ್. ನೋಡಿ ಟ್ರ್ಯಾಕಿಂಗ್ ಟೆಂಪ್ಲೇಟ್ ಏನು ಕೊಟ್ಟಿಲ್ಲ, ಫೈನಲ್ ಯುವರಲ್ ಸಫಿಕ್ಸ್ ಏನು ಕೊಟ್ಟಿಲ್ಲ, ಕಸ್ಟಮ್ ಪಿರಮೀಟ್ರ್ ನೋಡಿ ಹಿಂಗೆ ಕೊಟ್ಟಿದೆ, ಏನು ಕೊಟ್ಟಿಲ್ಲ ಇದರಲ್ಲಿ, ಇದೇನು ಕೊಟ್ಟಿಲ್ಲ, ಓಕೆನಾ. ಕ್ಯಾನ್ಸಲ್ ಕೊಟ್ಟಿದ್ದೀನಿ. ನೋಡಿ ಇದು ಈ ಥರ ಹಂಗೆ ಕೊಟ್ಟಿರೋದು ನಾವು. ಇನ್ನೊಂದು ಆ್ಯಡ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ.
ನೋಡಿ ಇದು ಅಷ್ಟೇ ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಎಲ್ಲ ಇರೋದು, ಮುಂಬೈ, ಡೆಲ್ಲಿ ಇದೆಲ್ಲ ಕಾಣಿಸ್ತೈತೆ ನಿಮಗೆ. ಫೈನಲ್ ಇಯರಲ್ಲಿ ಇದು ಏನು ಚೇಂಜ್ ಇಲ್ಲ ನೋಡಿ, ಫೈನಲ್ ಇಯರಲ್ಲಿ ಇದೇ ಇದೆ ಸೇಮ್ ಆ್ಯಡ್ಸ್ ಫುಡ್ ಕನ್ಸಲ್ಟೆಂಟ್ಸ್ ಇದೆ ಫೈನಲ್ ಇಯರಲ್ಲೂ. ಡಿಸ್ಪ್ಲೇ ಪಾತು ನೋಡಿ, ಇದರಲ್ಲಿ ಏನು ಬೇರೆ ಕೊಟ್ಟಿಲ್ಲ ನೋಡಿ, ಇದರಲ್ಲಿ ನೋಡಿ ಇದು ಅವೆಲ್ಲ ಸಿಂಟ್ಯಾಕ್ಸ್ ಕೊಟ್ಟಿದ್ದಿಲ್ಲ, ಸಿಂಟ್ಯಾಕ್ಸ್ ಇದ್ಬಿಟ್ಟು ಜನ ಯಾವ ಥರ ಟೈಪ್ ಮಾಡ್ತಾರೋ ಆ ಥರ ಇತ್ತಲ್ಲ, ಇದು ಅದಿಲ್ಲ, ಇದು ಮಾಮೂಲು ಕಾಮನ್ ನೋಡಿ. ದೆರ್ ಇಸ್ ನೋ ಸ್ಪೆಷಲೈಸ್ಡ್ ಹೆಡ್ಲೈನ್ಸ್, ದೆರ್ ಇಸ್ ನೋ ಡೈನಮಿಕ್ ಹೆಡ್ಲೈನ್ಸ್. ನಾವು ಅವೆಲ್ಲ ಯಾವ ಥರ ಅಂದರೆ ಚೇಂಜ್ ಆಗೋ ಥರ ಮಾಡಿದ್ವಿ ನಾವು. ಚೇಂಜ್ ಆಗೋ ಥರ ಅಂದರೆ ಆ್ಯಸ್ ದ ಯೂಸರ್ ಟೈಪ್, ಯೂಸರ್ ಯಾವ ಥರ ಟೈಪ್ ಮಾಡ್ತಾನೋ ಅದೇ ಥರ ಚೇಂಜ್ ಆಗುವಂಥ ನಾವು ಕೊಟ್ಟಿದ್ವಿ ಹೆಡ್ಲೈನ್ಸು. ಈಗ ಕೊಟ್ಟಿಲ್ಲ, ಸೇಮ್ ಇದೆ ಫುಡ್ ಕನ್ಸಲ್ಟೆಂಟ್ಸ್ ನೋಡಿ, ಸೇಮ್ ಇದೆ ಆಯಿತಾ. ನೋಡಿ ಇಲ್ಲಿ ಕೊಟ್ಟು ನೋಡಿ ಲೊಕೇಶನ್ ಸಿಟಿ ಫುಡ್ ಕನ್ಸಲ್ಟ್, ಇಲ್ಲಿ ನೋಡಿ ಇಲ್ಲಿ ಕೊಟ್ಟಿವಿ ನಾವು ಲೊಕೇಶನ್ ಸಿಟಿ ಫುಡ್ ಕನ್ಸಲ್ಟೆಂಟ್ಸ್ ಅಂತ ಕೊಟ್ಟಿವಿ ನೋಡಿ. ಇಲ್ಲೂ ಕೊಟ್ಟು ನೋಡಿ ಕೀವರ್ಡ್ಸ್ ಸೇಮ್. ಇಲ್ಲಿ ನೋಡಿ ಇಲ್ಲಿದೆ ಕೀವರ್ಡ್ಸ್ ಫುಡ್ ಸರ್ವಿಸ್ ಕನ್ಸಲ್ಟೆಂಟ್ಸ್ ಇಂಡಿಯಾ, ಇದು ಫುಡ್ ಸರ್ವಿಸ್ ಕನ್ಸಲ್ಟೆಂಟ್ಸ್ ಇಂಡಿಯಾ ಅಂತ ಕೊಟ್ಟಿದ್ದೀವಿ ನಾವು ಕೀವರ್ಡು. ಇದು ಲೊಕೇಶನ್ ಸಿಟಿ ಅಂತ ಕೊಟ್ಟಿದ್ದೀವಿ ನೋಡಿ. ಸ್ಕ್ರೀನ್ಶಾಟ್ ತಕ್ಕೊಳ್ಳಿ ನೋಡಿ, ಇದು ಲೊಕೇಶನ್ನು, ಇದು ಆಮೇಲೆ ಇದು ಕೀವರ್ಡ್ ಅಂತ ಕೊಟ್ಟು ನೋಡಿ, ಇದು ಲೊಕೇಶನ್ನು, ಇದು ಕೀವರ್ಡು. ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀವಿ, ಇಮೇಜ್ ಕೊಟ್ಟಿದ್ದೀವಿ, ಬಿಸ್ನೆಸ್ ಏನು ಕೊಟ್ಟಿಲ್ಲ, ಬಿಸ್ನೆಸ್ ಲೋಗೋ ಕೊಟ್ಟಿಲ್ಲ. ಸೈಟ್ ಲಿಂಕ್ ಅದೇ ಸೈಟ್ ಲಿಂಕು ಸೇಮು. ಸೈಟ್ ಲಿಂಕ್ ವಿ ಹ್ಯಾವ್ ನಾಟ್ ಚೇಂಜ್ ದ ಸೈಟ್ ಲಿಂಕು ನೋಡಿ. ಸೊಲ್ಯೂಷನ್ ಬಗ್ಗೆ ಮತ್ತು ಫುಡ್ ಕನ್ಸಲ್ಟೆಂಟ್ ಅದೇ ಸೈಟ್ ಲಿಂಕು. ಟ್ರ್ಯಾಕಿಂಗ್ ಟೆಂಪ್ಲೇಟ್ ಏನು ಕೊಟ್ಟಿಲ್ಲ, ಫೈನಲ್ ಫಿಕ್ಸ್ ಏನು ಕೊಟ್ಟಿಲ್ಲ, ಕಸ್ಟಮ್ ಪ್ಯಾರಾಮೀಟರ್ ನೇಮ್ ವ್ಯಾಲ್ಯೂ ಏನು ಕೊಟ್ಟಿಲ್ಲ ಆಯಿತಾ, ಕ್ಯಾನ್ಸರ್ ಕೊಟ್ಟಿದ್ದೀನಿ. ಸೊ ಆ್ಯಡ್ ಇಷ್ಟೇ ಇರೋದು ಓಕೆನಾ. ಆಮೇಲೆ ಇದು ಏನು ಅಸೆಟ್ಸ್ಗೆ ಹೋದರೆ ಮಾಮೂಲಿ ಏನೇನು ಅಸೆಟ್ ಇತ್ತು ನೋಡಿ. ಸ್ಟ್ರಕ್ಚರ್ ಸ್ನಿಪ್ಪೆಟಲ್ಲಿ ಯಾವ್ಯಾವುದಿತ್ತು, ಸೈಟ್ ಲಿಂಕಲ್ಲಿ ಯಾವ್ಯಾವುದಿತ್ತು ನೋಡಿ, ಇದೆ ನೋಡಿ ಯಾವ ಲೆವೆಲ್ ಕೊಟ್ಟು ನೋಡಿ. ಸ್ಟ್ರಕ್ಚರ್ ಸ್ನಿಪ್ಪೆಟ್ ಅನ್ನೋದು ಕ್ಯಾಂಪೇನ್ ಲೆವೆಲ್ ಕೊಟ್ಟಿದ್ದೀವಿ. ಅದೇ ಸರ್ವಿಸ್ ಇದು ನೋಡಿ, ಇದು ರನ್ ಆಗ್ತಿದೆ ಗ್ರೀನ್ ಕಲರ್, ಇದು ಪಾಸ್ ಮಾಡಿದ್ದೀವಿ. ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ನೋಡಿ, ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ನಾವು ಎಲ್ಲ ಆ್ಯಡ್ ಲೆವೆಲ್ಲು ಕ್ಯಾಂಪೇನ್ ಲೆವೆಲ್ ಕೊಟ್ಟಿರೋದು ನಾವು. ವಿ ಹ್ಯಾವ್ ನಾಟ್ ಗಿವನ್ ಟು ಆ್ಯಡ್ ಗ್ರೂಪ್ ಲೆವೆಲ್. ಸೊ ಇವನ್ ದೋ ವಿ ಹ್ಯಾವ್ 3 different ಆ್ಯಡ್ ಗ್ರೂಪ್, the same site link extension will be shown to all the 3 add group ಆಯ್ತಾ. the same site link extension will be shown to all the add group because we have given this extension at campaign level ನೋಡಿ. ಕ್ಯಾಂಪೇನ್ ನೋಡಿ ಲೆವೆಲ್ ಅಂತ ಅಂದ್ಬಿಟ್ಟು ನೋಡಿ, ಕ್ಯಾಂಪೇನ್ ಲೆವೆಲ್, ಇದು ಕ್ಯಾಂಪೇನ್ ಲೆವೆಲ್, ಇದು ಕ್ಯಾಂಪೇನ್ ಲೆವೆಲ್ ಓಕೆನಾ. ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಸ್ಟ್ರಕ್ಚರ್ ಸ್ನಿಪ್ಪೆಟ್ ಅಷ್ಟೇ ಕ್ಯಾಂಪೇನ್ ಲೆವೆಲ್ ಕೊಟ್ಟಿದ್ದೀವಿ. ಆಮೇಲೆ ಕಾಲ್ಔಟ್ ಎಕ್ಸ್ಟೆನ್ಷನ್ ಅಷ್ಟೇ ನಾವು. ಕಾಲ್ಔಟ್ ಎಕ್ಸ್ಟೆನ್ಷನ್ ನೋಡಿ, ಕಾಲ್ಔಟ್ ಎಕ್ಸ್ಟೆನ್ಷನ್ ನಾವು ವಿ ಹ್ಯಾವ್ ಗಿವನ್ ದಿಸ್ ಟು ಆ್ಯಡ್ ಗ್ರೂಪ್ ಲೆವೆಲ್ ಓಕೆನಾ. ನೋಡಿ ಈ ಆ್ಯಡ್ ಗ್ರೂಪಲ್ಲಿ ಮಾತ್ರ ಯೂಸ್ ಮಾಡಿರೋದು. ವಿ ಹ್ಯಾವ್ ಯೂಸ್ ದಿಸ್ ಇನ್ ದಿಸ್ ಆ್ಯಡ್ ಗ್ರೂಪ್ ನೋಡಿ. ಇದು ಕಾಲ್ಔಟ್ ಎಕ್ಸ್ಟೆನ್ಷನ್, ದಿಸ್ ಈಸ್ ಕಾಲ್ಔಟ್ ಎಕ್ಸ್ಟೆನ್ಷನ್ ಇದು. ಆಮೇಲೆ ಲೆವೆಲ್ ನೋಡಿ, ಲೆವೆಲ್ಲು ಆ್ಯಡ್ ಗ್ರೂಪ್ ಲೆವೆಲ್. ಯಾವ ಆ್ಯಡ್ ಗ್ರೂಪು, ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪು, ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್ ಓಕೆನಾ. ಇವೆಲ್ಲ ರನ್ ಆಗ್ತಿರೋ ಗ್ರೀನ್ ಕಲರ್ ಇದೆ ಅಂದರೆ ರನ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಈ ಪಾಸ್ ಮಾಡಿರೋದು ಓಕೆನಾ. ಸೊ ನೋಡಿ ಇವೆಲ್ಲ ಆ್ಯಡ್ ಗ್ರೂಪ್ ಲೆವೆಲ್ ಹಾಕಿರೋದು ಕಾಲ್ಔಟ್ ಎಕ್ಸ್ಟೆನ್ಷನು. ಈಗ ಕಾಲ್ ಎಕ್ಸ್ಟೆನ್ಷನ್ ನೋಡಿ, ಕಾಲ್ ಎಕ್ಸ್ಟೆನ್ಷನ್ ಇದು ಆ್ಯಡ್ ಗ್ರೂಪ್ ಲೆವೆಲ್ ಯೂಸ್ ಮಾಡಿದ್ದೀವಿ. ಕಾಲ್ ಎಕ್ಸ್ಟೆನ್ಷನ್ ಆ್ಯಡ್ ಗ್ರೂಪ್ ಲೆವೆಲ್ ಯೂಸ್ ಮಾಡಿದ್ದೀವಿ. ಯಾವ ಆ್ಯಡ್ ಗ್ರೂಪ್ ಅಂದರೆ ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪಲ್ಲಿ ಯೂಸ್ ಮಾಡಿದ್ದೀವಿ ಓಕೆನಾ. ಇದನ್ನು ಓಕೆ. ಸೊ ಈಗ ಕೀವರ್ಡ್ಸ್ ಬಂದ್ಬಿಟ್ಟು ನೆಗೆಟಿವ್ ಕೀವರ್ಡ್ಸ್ ಯಾವ್ದು ಕೊಟ್ಟಿದ್ದೀವಿ ಅಂತ ಬೇಕಾದ್ರೂ ನೋಡ್ಬೋದು. ಸೊ ವಾಟ್ ಆರ್ ದ ನೆಗೆಟಿವ್ ಕೀವರ್ಡ್ಸ್ ನೋಡಿ. ನೆಗೆಟಿವ್ ಕೀವರ್ಡ್ಸ್ ಝೊಮ್ಯಾಟೊ ಇದೆ ಸೇಮ್, ಝೊಮ್ಯಾಟೊ, ಜಿಂಬಾಬ್ವೆ, ಜಾಂಬಿಯಾ ಸೇಮ್ ಇದೆ ಎಲ್ಲ ನೋಡಿ. ಲೆವೆಲ್ ನೋಡಿ ಕಾಣಿಸುತ್ತಾ, ಲೆವೆಲ್ ನೋಡಿ ಕ್ಯಾಂಪೇನ್ ಲೆವೆಲ್ ಇದೆ. ಕ್ಯಾಂಪೇನ್ ಲೆವೆಲಲ್ಲಿ ಕೊಟ್ಟಿರೋದು ನಾವು. ವಿ ಹ್ಯಾವ್ ನಾಟ್ ಗಿವನ್ ನೆಗೆಟಿವ್ ಕೀವರ್ಡ್ಸ್ ಟು ಆ್ಯಡ್ ಗ್ರೂಪ್ ಲೆವೆಲ್, ವಿ ಹ್ಯಾವ್ ಗಿವನ್ ನೆಗೆಟಿವ್ ಕೀವರ್ಡ್ಸ್ ಟು ಕ್ಯಾಂಪೇನ್ ಲೆವೆಲ್. ಮ್ಯಾಚ್ ಟೈಪ್ ನೋಡಿ, ಬ್ರಾಡ್ ಮ್ಯಾಚು. ನೆಗೆಟಿವ್ ಕೀವರ್ಡ್ಸ್ನ ನಾವು ಬ್ರಾಡ್ ಮ್ಯಾಚಲ್ಲಿ ಕೊಟ್ಟಿರೋದು, ಕೊಟ್ಟಿದ್ದೀವಿ. ಆಡಿಯನ್ಸು ನಾನು ತೋರಿಸ್ದೆ, ನಾನು ಸೇಮ್ ಆ್ಯಡ್ ಗ್ರೂಪ್ ಆಡಿಯನ್ಸು ನಾವು ಕ್ಯಾಂಪೇನ್ ಲೆವೆಲ್ ಕೊಟ್ಟಿರೋದು ಅಂತ ಅನ್ಕೊತೀನಿ. ಅದಕ್ಕೋಸ್ಕರ ಆಡಿಯನ್ಸು ಏನೂ ಚೇಂಜ್ ಆಗಿಲ್ಲ ನೋಡಿ. ಆಡಿಯನ್ಸ್ ಸೆಗ್ಮೆಂಟು ನಾವು ಕೊಟ್ಟಿರೋದು ನೋಡಿ, ಫುಡ್ ಪೇಜ್ ಆ್ಯಡ್ ವಿಸಿಟರ್ ಓಕೆನಾ. ಟಾರ್ಗೆಟ್ ಸೆಟ್ಟಿಂಗು ಅಬ್ಸರ್ವೇಷನ್ ಇದೇ ಇಂಪಾರ್ಟೆಂಟು. ಟಾರ್ಗೆಟ್ ಸೆಟ್ಟಿಂಗು ಟೈಪ್ ವೆಬ್ಸೈಟ್ ವಿಸಿಟರ್ಸ್ ಓಕೆನಾ. ಸೊ ಸೆಟ್ಟಿಂಗ್ಸ್ಗೆ ಹೋದರೆ ಸೇಮ್ ಇದೇ ಸೆಟ್ಟಿಂಗ್ಸ್, ನಾವು ಅವಲೇ ಗೇರ್ ಬಟನ್ ಕ್ಲಿಕ್ ಮಾಡಿ ತೋರಿಸುವ ಅದೇ ಸೆಟ್ಟಿಂಗ್ಸ್ ಸೇಮು, ಇದೇನು ಚೇಂಜ್ ಇಲ್ಲ ಓಕೆನಾ. ಸೊ ಈಗ ಮತ್ತೆ ನಾವು ಇದಕ್ಕೆ ಹೋಗ್ತೀವಿ, ಕ್ಯಾಂಪೇನ್ ಲೆವೆಲ್ಗೆ ಹೋಗ್ತೀವಿ. ಈಗ ಮತ್ತೆ ಇನ್ನೊಂದು ಆ್ಯಡ್ ಗ್ರೂಪ್ ಯೂಸ್ ಮಾಡೋಕೆ ನಾವು. ಸೊ ಫುಡ್ ಇಂಡಸ್ಟ್ರಿ 2023 ಇದೆಯಲ್ಲ, ಈ ಫುಡ್ ಲೆಟಸ್ ಕ್ಲಿಕ್ ಆನ್ ದಿಸ್ ಕ್ಯಾಂಪೇನ್ ಫುಡ್ ಇಂಡಸ್ಟ್ರಿ 2023 ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಾವು ಇಷ್ಟೊತ್ತಿಗೂ ವಿಡಿಯೋ ಮಾಡಿದ್ದು ಜಿಯೋ ಫುಡ್ ಕನ್ಸಲ್ಟೆಂಟ್ಸ್
ಅದಕ್ಕಿಂತ ಮುಂಚೆ ನಾವು ಮಾಡಿದ್ದು ಫುಡ್ ಕನ್ಸಲ್ಟೆಂಟ್ಸ್. ನಾವು ಲೆಟ್ ಅಸ್ ಗೋ ಟು F&B ಕನ್ಸಲ್ಟೆಂಟ್ಸ್. ಲೆಟ್ ಅಸ್ ಗೋ ಟು F&B ಕನ್ಸಲ್ಟೆಂಟ್ಸ್. ಲೆಟ್ ಅಸ್ ಗೋ ಟು F&B ಕನ್ಸಲ್ಟೆಂಟ್ಸ್. ಇದು ಆ್ಯಡ್ ಗ್ರೂಪ್. ಸೊ ದೇರ್ ಆರ್ 3 ಆ್ಯಡ್ ಗ್ರೂಪ್ ಇನ್ ದಿಸ್ ಕ್ಯಾಂಪೇನ್. ಗೊತ್ತಾಯ್ತಾ? ನೋಡಿ, ಆಲ್ ಕ್ಯಾಂಪೇನ್ಸ್ಗೆ ಹೋಗಿ ಫುಡ್ ಇಂಡಸ್ಟ್ರಿ ಕ್ಯಾಂಪೇನ್ ಕೊಟ್ಟಿದ್ದೀವಿ. ಈಗ ನಾವು ಈ ಕ್ಲಿಕ್ ಮಾಡಿದ ತಕ್ಷಣನೇ F&B ಕನ್ಸಲ್ಟೆಂಟ್ಸ್ ಅನ್ನೋ ನಾವು ಆ್ಯಡ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ತಿದ್ದೀವಿ. ಸೊ ಹಿಯರ್ F&B ಅಂತಂದರೆ ಬೆವರೇಜು ಸೇರಿಸಿ ನಾವು F&B ಅಂತ ಮಾಡಿರೋದು. ಗೊತ್ತಾ? F&B ಕನ್ಸಲ್ಟೆಂಟ್ಸ್ ಅಂತ ಏನಕ್ಕೆ ಮಾಡಿದ್ದೀವಿ ಅಂದರೆ B ಸ್ಟ್ಯಾಂಡ್ಸ್ ಫಾರ್ ಬೆವರೇಜ್. ಅದಕ್ಕೋಸ್ಕರ ನೋಡಿ, ಇಲ್ಲೂ ಬೆವರೇಜ್ ಅನ್ನೋ ವರ್ಡ್ ಇದೆಯಾ, ಇಲ್ಲೂ ಬೆವರೇಜ್ ಅನ್ನೋ ವರ್ಡ್ ಇದೆಯಾ. F&B, B ಫಾರ್ ಬೆವರೇಜ್. ಬೆವರೇಜ್ ಎಕ್ಸ್ಪರ್ಟ್ಸಾ, ಬೆವರೇಜ್ ಪ್ರಾಡಕ್ಟ್ ಡೆವಲಪ್ಮೆಂಟಾ, ಇಲ್ಲೂ ಫುಡ್ ಆ್ಯಂಡ್ ಬೆವರೇಜಾ. ಸೊ ಈ ಆಲ್ ದೀಸ್ ಕೀವರ್ಡ್ಸ್ ಕಂಟೇನ್ ದ ವರ್ಡ್ ಬೆವರೇಜ್. ಸೊ ನಾನು ಅವಲ್ಲಿ ಹೇಳಿದ್ನಲ್ಲ, ವಿ ಹ್ಯಾವ್ ಕ್ರಿಯೇಟೆಡ್ different ad groups based on different themes of keywords. ಸೊ ನಾವು ಕೀವರ್ಡ್ಸ್ ಐಡೆಂಟಿಫೈ ಮಾಡ್ಬಿಟ್ಟು ಕೀವರ್ಡ್ಸ್ನ ನಾವು ಥೀಮ್ ವೈಸು ನಾವು ಕ್ಯಾಟಗರಿ ಮಾಡ್ಕೋಬೇಕು. ಅಕಾರ್ಡಿಂಗ್ ಟು ಡಿಫರೆಂಟ್ ಕ್ಯಾಟಗರೀಸ್ ಆ್ಯಂಡ್ ಥೀಮ್ಸ್ ಆಫ್ ಕೀವರ್ಡ್ಸ್ ವಿ ನೀಡ್ ಟು ಕ್ರಿಯೇಟ್ ಡಿಫರೆಂಟ್ ಆ್ಯಡ್ ಗ್ರೂಪ್. ನೋಡಿ, ಇವೆಲ್ಲ ಫ್ರೇಸ್ ಮ್ಯಾಚಲ್ಲೇ ಇದೆ. ಇದೆಲ್ಲ ಇದು ಕನ್ವರ್ಷನ್ಸ್ ನೋಡಿ ಎಷ್ಟು ಬಂದಿದೆ ಕನ್ವರ್ಷನ್ಸ್ ಅಂದ್ಬಿಟ್ಟು. ಸೊ ದೀಸ್ ಆರ್ ದ ಕೀವರ್ಡ್ಸ್. ಸೊ ಈಗ ನಾವು ಆಡಿಯನ್ಸ್ಗೆ ಹೋಗ್ಬಿಡೋಣ. ಆಡಿಯನ್ಸ್ಗೆ ಹೋದರೆ ನೋಡಿ, ಆಡಿಯನ್ಸ್ಗೆ ಹೋಗೋಣ. ಆಡಿಯನ್ಸ್ಗೆ ಹೋದರೆ ಸೇಮ್ ಅದೇ ಆಡಿಯನ್ಸ್ ಇರುತ್ತೆ ನನ್ನ ಪ್ರಕಾರ. ಆಯಿತಾ? ನೋಡಿ, ಆಡಿಯನ್ಸ್ ಸೆಗ್ಮೆಂಟು, ದಿಸ್ ಈಸ್ ದ ಆಡಿಯನ್ಸ್ ಸೆಗ್ಮೆಂಟ್. ಶೋ ಟೇಬಲ್ಗೆ ಹೋದರೆ ನೋಡಿ, ಸೇಮ್ ಫುಡ್ ಆ್ಯಡ್ ಪೇಜ್ ವಿಸಿಟರು, ವೆಬ್ಸೈಟ್ ವಿಸಿಟರ್ಸ್ ಅಂತ ಇದೆ. ಅಬ್ಸರ್ವೇಷನ್ ಇದು ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಲೇಬೇಕು ಅನ್ಸುತ್ತೆ. ನೋಡಿ, ಫುಡ್ ಆ್ಯಡ್ ಪೇಜ್ ವಿಸಿಟರ್ಗೆ ಹೋದರೆ ನೋಡಿ ಇಲ್ಲೇ ಕೊಟ್ಟಿದೆ. ಫುಡ್ ಆ್ಯಡ್ ಪೇಜ್ ವಿಸಿಟರ್ ಓನ್ ಬೈ ಸೊಲ್ಯೂಷನ್ ಬಗ್ಗೆ ವಿಸಿಟರ್ಸು ಇನ್ಕ್ಲೂಡ್ ಪೀಪಲ್ ಹೂ ವಿಸಿಟೆಡ್ ಎ ಪೇಜ್ ವಿತ್ ದ ಫಾಲೋಯಿಂಗ್ ರೂಲ್ಸ್. ವಿಸಿಟರ್ ಪೇಜ್ ಮಸ್ಟ್ ಮ್ಯಾಚ್ ಎನಿ ರೂಲ್ ಇನ್ ದಿಸ್ ಗ್ರೂಪ್. ಎನಿ, ಆಯಿತಾ? ಪೇಜ್ ಯುವರ್ ಕಂಟೆಂಟ್ಸ್ ಫುಡ್ LP, ಆಯಿತಾ? ಫುಡ್ ಕನ್ಸಲ್ಟೆಂಟ್ಸ್ ಅಥವಾ ಫುಡ್. ಓಕೆನಾ? ಎಲ್ಲ ಸೇಮು. ಸೈಜು 7.17K. ಓಕೆನಾ? ಇದೆ ಸೇಮು. ಎಡಿಟ್ ಅಂತ ಬೇಕಾದ್ರೆ ಕೊಡ್ಬೋದು. ನೋಡಿ, ಇದೆ ಸೆಗ್ಮೆಂಟ್ ನೇಮು, ಫುಡ್ ಆ್ಯಡ್ ಪೇಜ್ ವಿಸಿಟರ್ಸು, ಸೆಗ್ಮೆಂಟ್ ಮೆಂಬರ್ಸು, ವಿಸಿಟರ್ಸ್ ಪೇಜು, ವಿಸಿಟೆಡ್ ಪೇಜು, ಮ್ಯಾಚ್ ಎವ್ರಿ ರೂಲ್ ಗ್ರೂಪ್. ಪೇಜ್ ಯುವರಲ್ಲು ಕಂಟೈನ್ಸ್ ಫುಡ್ LP, ಪೇಜ್ ಯುವರಲ್ ಕಂಟೈನ್ಸ್ ಫುಡ್ ಕನ್ಸಲ್ಟೆಂಟ್ಸು, ಪೇಜ್ ಯುವರಲ್ ಕಂಟೈನ್ಸ್ ಫುಡ್ಡು. ನೋಡ್ರೆ ಆರ್ ಅಂತ ಇದೆ, ಯಾಕಂದರೆ ರೂಲ್ ಇದು. ಓಕೆ, ನೋಡ್ದಾ? ಇಷ್ಟೇ. ಮೆಂಬರ್ಶಿಪ್ ಡ್ಯೂರೇಷನು ಎಂಟರ್ ದ ನಂಬರ್ ಆಫ್ ಡೇಸ್ ಸಮ್ ಒನ್ ಸ್ಟೇಸ್ ಇನ್ ದಿಸ್ ಆಡಿಯನ್ಸ್ ಸೆಗ್ಮೆಂಟ್. 360 ಡೇಸ್. ವೆರಿ ಗುಡ್, 360 ಡೇಸೇ ಕೊಡಿ ಯಾವಾಗಲೂ. ಮೆಂಬರ್ಶಿಪ್ ಸ್ಟೇಟಸ್ ಓಪನ್ ಅಂತಿದೆ ನೋಡಿ. ಸೆಲೆಕ್ಟ್ ದ ಸ್ಟೇಟಸ್ ಆಫ್ ದಿಸ್ ಲಿಸ್ಟ್. ಓಪನ್ ಮೀನ್ಸ್ ಗೂಗಲ್ ಆ್ಯಡ್ಸ್ ವಿಲ್ ಕಂಟಿನ್ಯೂ ಆ್ಯಡಿಂಗ್ ವಿಸಿಟರ್ಸ್ ಟು ಯುವರ್ ಲಿಸ್ಟ್. ಕ್ಲೋಸ್ಡ್ ಮೀನ್ಸ್ ದ ಲಿಸ್ಟ್ ವೋಂಟ್ ಆ್ಯಡ್ ನ್ಯೂ ಮೆಂಬರ್ಸ್. ಓಕೆನಾ? ಯಾವಾಗಲೂ ಓಪನ್ ಆಗಿ ಕೊಡಿ. ಆಲ್ವೇಸ್ ಚೂಸ್ ಓಪನ್. ಯಾವಾಗಲೂ ಆಲ್ವೇಸ್ ಆಗೇ ಇರಬೇಕು. ಆಮೇಲೆ ಅಂದರೆ ಓಪನ್ ಆಗೇ ಇರಬೇಕು. ಡಿಸ್ಕ್ರಿಪ್ಷನ್ ನೋಡಿ, ಆ್ಯಡೆಡ್ ದ ವಿಸಿಟರ್ಸ್ ಆಫ್ PPC ಲ್ಯಾಂಡಿಂಗ್ ಪೇಜ್ ಫುಡ್ ಆ್ಯಂಡ್ ಫುಡ್ SEO ಪೇಜಸ್. ಇದು ನಮಗೆ ಫಾರ್ ಅವರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ವಿ ಹ್ಯಾವ್ ರಿಟರ್ನ್ ದಿಸ್. ಓಕೆನಾ? ಕ್ಯಾನ್ಸರ್ ಕೊಡ್ತೀನಿ. ಸೊ ನೋಡಿ, ಇದು ಫುಡ್ ಕ್ಯಾಂಪೇನ್ ಲೆವೆಲ್ ಹಾಕಿರೋದು ನಾವು, ಅದಕ್ಕೋಸ್ಕರ ಹಿಂಗೆ ತೋರಿಸ್ತಿರೋದು ಸೇಮ್. ಸೊ ಮತ್ತೆ ಇದು ಆ್ಯಡ್ ಗ್ರೂಪ್ ಲೆವೆಲ್ಲ ಕೊಟ್ಟು ಬಂದ್ವಿ. ಸೊ ಈಗ ಇನ್ಸೈಡ್ಸ್ ಆ್ಯಂಡ್ ರಿಪೋರ್ಟ್ಗೆ ಹೋಗಿ ಸರ್ಚ್ ಟರ್ಮ್ ನೋಡಿದ್ವಲ್ಲ ಆಗಲೇ. ಆ್ಯಡ್ಸ್ ಆ್ಯಂಡ್ ಅಸೆಟ್ಸ್ಗೆ ಹೋಗೋಣ. ಸೊ ಇಲ್ಲಿ ಆ್ಯಡ್ಸ್ಗೆ ಹೋಗೋಣ. ಆ್ಯಡ್ಸ್ಗೆ ಹೋದರೆ ನೋಡಿ, ಆ್ಯಡ್ಸಲ್ಲಿ ಚೇಂಜ್ ಆಗಿದೆ. ಹಿಯರ್ ಯು ಆರ್ ಏಬಲ್ ಟು ಸಿ ದ ವರ್ಡ್ ಬೆವರೇಜ್. ನೋಡಿ, ಟಾಪ್ ಬೆವರೇಜ್ ಕನ್ಸಲ್ಟೆಂಟ್ಸು. ಇಲ್ಲಿ ಹೆಡ್ಲೈನ್ಸ್ ಎಲ್ಲ ಚೇಂಜ್ ಆಗಿದೆ ನೋಡಿ. ಇದು ಅಷ್ಟೇ. There are 3 different ad we have given. In this particular ad group. There are 3 ads we have given in this particular ad group. ಓಕೆನಾ? ಆ್ಯಡ್ ಸ್ಟ್ರೆಂತ್ ನೋಡಿ, ಗುಡ್ಡು 3 ಗುಡ್ಡು ಎಲ್ಲ ರೆಸ್ಪಾನ್ಸಸ್ ಸರ್ಚಾಡು. ಆ್ಯಡ್ ಸ್ಟ್ರೆಂತ್ ಗುಡ್. ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೋಡೋಣ. ನೋಡಿ, ಆ್ಯಡ್ ಗ್ರೂಪ್ ಆಫ್ F&B ಕನ್ಸಲ್ಟೆಂಟ್ಸ್ ಇದೆ. ಕೀವರ್ಡ್ ನೋಡಿ, ಬೆವರೇಜ್ ಕನ್ಸಲ್ಟೆಂಟ್ಸು, F&B ಕನ್ಸಲ್ಟೆಂಟ್ಸು, ಫುಡ್ ಆ್ಯಂಡ್ ಬೆವರೇಜ್ ಕನ್ಸಲ್ಟೆಂಟ್ಸು, ಬೆವರೇಜ್ ಎಕ್ಸ್ಪರ್ಟ್ಸು. ಸೊ ಇಟ್ ಈಸ್ ಆಲ್ ರಿಲೇಟೆಡ್ ಟು ಬೆವರೇಜ್. ಇಯರ್ ಆಲ್ಸೋ ಯು ಆರ್ ಏಬಲ್ ಟು ಸಿ ಬೆವರೇಜ್ ಕನ್ಸಲ್ಟೆಂಟ್ಸ್. ನೋಡ್ದಾ? ಫೈನಲ್ URL ಸೇಮ್ ಇದೆ. ದೇರ್ ಇಸ್ ನೋ ಚೇಂಜ್ ಇನ್ ಫೈನಲ್ URL. ನೋಡಿ, solutionbuggy.com ಫುಡ್ ಕನ್ಸಲ್ಟೆಂಟ್ ಸೇಮೇ ಇದೆ. ಓಕೆನಾ? ಡಿಸ್ಪ್ಲೇ ಪಾತು ಸೇಮ್ ಇದೆ. ಫುಡ್ ಕನ್ಸಲ್ಟೆಂಟ್ಸು ಡಿಸ್ಪ್ಲೇ ಪಾತು, ದೇರ್ ಇಸ್ ನೋ ಚೇಂಜ್ ಇನ್ ಇಟ್. ಹೆಡ್ಲೈನ್ಸ್ ನೋಡಿ,
ನೋಡಿ ಹೆಡ್ಲೈನ್ಸು ಬೆವರೇಜ್ ಕನ್ಸಲ್ಟೆಂಟ್ಸ್ ಇನ್ ಇಂಡಿಯಾ, ಟಾಪ್ ಬೆವರೇಜ್ ಕನ್ಸಲ್ಟೆಂಟ್ಸ್, ಫುಡ್ ಆ್ಯಂಡ್ ಬೆವರೇಜ್ ಕನ್ಸಲ್ಟೆಂಟ್, ಎಲ್ಲದಕ್ಕೂ ಬೆವರೇಜ್ ಅನ್ನೋದು ವರ್ಡ್ ಇದೆ. ಆನ್ ಡಿಮ್ಯಾಂಡ್ ಇದು ಆಗ್ತಾ ನೋಡಿ, ಇದೆಲ್ಲದಕ್ಕೂ ಬೆವರೇಜ್ ಅನ್ನೋ ವರ್ಡ್ ಇದೆ. ಡಿಸ್ಕ್ರಿಪ್ಷನ್ ಅಷ್ಟೇ ಬೆವರೇಜನ್ನು ಡಿಸ್ಕ್ರಿಪ್ಷನಲ್ಲೂ ಅಷ್ಟೇ ಬೆವರೇಜ್ ಅನ್ನೋ ವರ್ಡ್ ಇದೆ. ಇಮೇಜಸ್ಸು ಸೇಮ್ ಇಮೇಜಸ್ಸು, ದೆರ್ ಇಸ್ ನೋ ಚೇಂಜ್ ಇನ್ ಇಮೇಜಸ್, ದೆರ್ ಇಸ್ ನೋ ಬಿಸ್ನೆಸ್ ನೇಮ್, ದೆರ್ ಇಸ್ ನೋ ಬಿಸ್ನೆಸ್ ಲೋಗೋ. ಸೈಟ್ ಲಿಂಕು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೇಮ್ ಫುಡ್ ಕನ್ಸಲ್ಟೆಂಟ್ಸ್ ಮತ್ತು ಸೊಲ್ಯೂಷನ್ ಬಗ್ಗೆ ಅನ್ನೋ ವರ್ಡ್, ಸೊಲ್ಯೂಷನ್ ಬಗ್ಗೆ ಫುಡ್ ಕನ್ಸಲ್ಟೆಂಟು, ಬಿಕಾಸ್ ವಿ ಹ್ಯಾವ್ ಗಿವನ್ ದಿಸ್ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಟು ಕ್ಯಾಂಪೇನ್ ಲೆವೆಲ್. ವಿ ಹ್ಯಾವ್ ಗಿವನ್ ದ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಇನ್ ಕ್ಯಾಂಪೇನ್ ಲೆವೆಲ್. ನಾವು ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ನ ಆ್ಯಡ್ ಗ್ರೂಪ್ ಲೆವೆಲ್ ಕೊಟ್ಟಿಲ್ಲ. ವಿ ಹ್ಯಾವ್ ಗಿವನ್ ದ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ಇನ್ ಕ್ಯಾಂಪೇನ್ ಲೆವೆಲ್. ಸೊ ಆಸ್ ವಿ ಹ್ಯಾವ್ ಗಿವನ್ ದಿಸ್ ಇನ್ ಕ್ಯಾಂಪೇನ್ ಲೆವೆಲ್, ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಆಲ್ ದ ಆ್ಯಡ್ ಗ್ರೂಪ್ಸ್ ವಿಚ್ ಕಮ್ಸ್ ಅಂಡರ್ ದಟ್ ಪರ್ಟಿಕ್ಯುಲರ್ ಕ್ಯಾಂಪೇನ್. ಈಗ ಈ ಕ್ಯಾಂಪೇನ್ ಒಳಗಡೆ ನಮ್ಮದು 3 ಆ್ಯಡ್ ಗ್ರೂಪ್ ಇರೋದ್ರಿಂದ ದಿಸ್ ಸೈಟ್ ಲಿಂಕ್ ಎಕ್ಸ್ಟೆನ್ಷನ್ ವಿಲ್ ಬಿ ಅಪ್ಲಿಕೇಬಲ್ ಟು ಆಲ್ ದ 3 ಆ್ಯಡ್ ಗ್ರೂಪ್. ಸೊಲ್ಯೂಷನ್ ಬಗ್ಗೆ ಫುಡ್ ಕನ್ಸಲ್ಟೆಂಟ್ ಸೇಮ್ ನೋಡಿ. ಅದೇ ಕಾಲ್ ಔಟ್ ಎಕ್ಸ್ಟೆನ್ಷನ್ನು ಇದೆಲ್ಲ ನಾವು ಆ್ಯಡ್ ಗ್ರೂಪ್ ಲೆವೆಲ್ ಹಾಕಿರೋದು ನೋಡಿ. ಕಾಲು ಇದು ಅಕೌಂಟ್ ಲೆವೆಲ್ ಕಾಲ್ಸ್ ಅಂತ ಇದೆ 0. ಇದು ಕಾಲ್ ಔಟ್ ಎಕ್ಸ್ಟೆನ್ಷನ್ನು ಇದು ನೋಡಿ. ಕಾಲ್ ಔಟ್ ಎಕ್ಸ್ಟೆನ್ಷನು ಟರ್ಮ್ ಕಿ ಸೊಲ್ಯೂಷನು, ಅಟ್ಮೋಸ್ಟ್ ಕಾನ್ಫಿಡೆನ್ಷಿಯಲಿಟಿ, ಇದು ನೋಡಿ 4 ಇದು ಸೇವ್ ಟೈಮ್ ಆ್ಯಂಡ್ ಮನಿ, 100% ವೆರಿಫೈಡ್ ಕನ್ಸಲ್ಟೆಂಟ್ಸ್ ಈ ಥರ ಕೊಟ್ಟಿರೋದು. ಓಕೆನಾ? ಎಷ್ಟು ಕಾಲ್ ಔಟ್ ಎಕ್ಸ್ಟೆನ್ಷನ್? 4 ನೋಡೋರಲ್ಲ. ಸ್ಟ್ರಕ್ಚರ್ ಸ್ನಿಪ್ಪೆಟ್, ಒಂದು ಸ್ಟ್ರಕ್ಚರ್ ಸ್ನಿಪ್ಪೆಟ್ ಕೊಟ್ಟಿದ್ದೀವಿ ನೋಡಿ. ಇದೆ ಅಮ್ಯಾನಿಟೀಸ್, ಆಕ್ಸೆಸ್ ಟು 800+ ಎಕ್ಸ್ಪರ್ಟ್, ಸೇವ್ ಟೈಮ್ ಆ್ಯಂಡ್ ಮನಿ, ಗೆಟ್ ಇಮಿಡಿಯೇಟ್ ಸೊಲ್ಯೂಷನ್ ಸೇಮ್ ಇದೆ. ಆ್ಯಡ್ ಯುರಲ್ ಆಪ್ಷನ್ ನೋಡೋಣ. ಟ್ರ್ಯಾಕಿಂಗ್ ಟೆಂಪ್ಲೇಟು ನಥಿಂಗ್ ಇಸ್ ಗಿವನ್, ಫೈನಲ್ ಸಫಿಕ್ಸ್ ಯುರಲ್ ನಥಿಂಗ್ ಇಸ್ ಗಿವನ್. ಕಸ್ಟಮ್ ಪ್ಯಾರಾಮೀಟರ್ ಏನು ಕೊಟ್ಟಿಲ್ಲ, ವಿ ಹ್ಯಾವ್ ನಾಟ್ ಟರ್ನ್ ದಿಸ್ ಆನ್. ಓಕೆನಾ? ಕ್ಯಾನ್ಸಲ್ ಇದು ಕೊಡ್ತೀನಿ. ಸೊ ಈಗ ಅಸೆಟ್ಗೆ ಹೋಗ್ತೀನಿ ನೋಡಿ. ಅಸೆಟ್ಸ್ಗೆ ಹೋದರೆ ನಮಗೆ ಗೊತ್ತಾಗುತ್ತೆ ಯಾವ ಲೆವೆಲ್ ಆ್ಯಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿ. ಲೆವೆಲ್ ಹೋಗ್ಬಿಟ್ಟು ನೋಡಿ, ಆ್ಯಡ್ ಗ್ರೂಪ್ ಲೆವೆಲ್ ಯೂಸ್ ಮಾಡೋದು ಕಾಲ್ ಔಟ್ ಎಕ್ಸ್ಟೆನ್ಷನ್ ಟರ್ಮ್ ಕೆ ಸೊಲ್ಯೂಷನ್ ಒಂದು ಆ್ಯಡ್ ಗ್ರೂಪ್ ಲೆವೆಲ್ ಇದೆ. ಆ್ಯಡ್ ಗ್ರೂಪ್ ಲೆವೆಲ್ಲು ಇದಷ್ಟು ಆ್ಯಡ್ ಗ್ರೂಪ್ ಲೆವೆಲ್ಲು ಇದು ಆಯಿತಾ. ಆಮೇಲೆ ಕಾಲ್ ಎಕ್ಸ್ಟೆನ್ಷನ್ ನೋಡಿ, ಇದು ಆ್ಯಡ್ ಗ್ರೂಪ್ ಲೆವೆಲಲ್ಲಿ ಆ್ಯಡ್ ಮಾಡಿದ್ದಾರೆ. ಓಕೆನಾ? ಫುಡ್ ಇಂಡಸ್ಟ್ರಿ ಇದು. ಸೊ ಈಗ ಆಡಿಯನ್ಸ್ಗೆ ಹೋದ್ವಿ, ಎಲ್ಲ ಇನ್ಸೈಟ್ಸ್ ಆ್ಯಂಡ್ ರಿಪೋರ್ಟ್ಸ್, ಇದರಲ್ಲೇನು ಸರ್ಚ್ ಟರ್ಮ್ಸ್ ನೋಡೋಣ. ಸೊ ನೋಡಿ, ಸರ್ಚ್ ಟರ್ಮ್, ಈ ಸರ್ಚ್ ಟರ್ಮ್ನ ಟೈಪ್ ಮಾಡಿಬಿಟ್ಟು ಯೂಸರು ನಮ್ಮ ಆ್ಯಡ್ ಮೇಲೆ ಕ್ಲಿಕ್ ಮಾಡಿರೋದು. ದಿಸ್ ಈಸ್ ದ ಸರ್ಚ್ ಟರ್ಮ್ ವಿಚ್ ಈಸ್ ಟೈಪ್ಡ್ ಬೈ ದ ಯೂಸರ್ ಇನ್ ಆರ್ಡರ್ ಟು ಲ್ಯಾಂಡ್ ಆನ್ ಅವರ್ ಗೂಗಲ್ ಆ್ಯಡ್. ಇನ್ನೊಂದು ಥರ ಹೇಳ್ಬೇಕು ಅಂತಂದರೆ, ದಿಸ್ ಈಸ್ ದ ಸರ್ಚ್ ಟರ್ಮ್ ವಾಟ್ ಯೂಸರ್ ಆಸ್ ಟೈಪ್ಡ್ ಬಿಫೋರ್ ಕ್ಲಿಕ್ಕಿಂಗ್ ಆನ್ ಅವರ್ ಗೂಗಲ್ ಆ್ಯಡ್. ಓಕೆನಾ? ನೋಡಿ, ಇವೆಲ್ಲ ಬೆವರೇಜ್ ಅಂತಲೇ ಇದೆ. ಸೊ ಇವೆಲ್ಲ ಬೆವರೇಜ್ ಅಂತನಿದೆ ಬಿಕಾಸ್ ವಿ ಆರ್ ಇನ್ ದಿಸ್ F&B ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪ್. ಈ ಆ್ಯಡ್ ಗ್ರೂಪಲ್ಲಿ ಇರೋದ್ರಿಂದ ನಮಗೆ ಇದು ಬೆವರೇಜ್ ಇದೆ, ಎಲ್ಲ ಇದೆ. ಓಕೆನಾ? ಆಡಿಯನ್ಸ್ಗೆ ಹೋದ್ವಿ. ನಾನು ಆಡಿಯನ್ಸ್ ತೋರಿಸ್ದೆ, ನಾನು ಹೆಂಗೆ ಆಡಿಯನ್ಸು ಅಂತ ಅಂದ್ಬಿಟ್ಟು. ಇದೇ ಆಡಿಯನ್ಸ್ ನಾವು ಇದು ಮಾಡೋದು. ಫುಡ್ ಆ್ಯಡ್ ಪೇಜ್ ವಿಸಿಟರ್ಗೆ ಹೋಗಿರೋದು. ನಾವು ಸೆಟ್ಟಿಂಗ್ಸ್ ಹೋಗೋಣ. ಸೆಟ್ಟಿಂಗ್ಸ್ಗೆ ಹೋದರೆ ಸೇಮ್ ಅದೇ ಕೊಡೋದು. ಸೇಮ್ ನೋಡಿ, ಸೆಟ್ಟಿಂಗ್ಸು ನಾವು ಅವರೇ ಗೇರ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ವಲ್ಲ, ಸೇಮ್ ಅದನ್ನೇ ಇದು ಆಯಿತಾ. ಸೊ ಏನು ಚೇಂಜ್ ಇಲ್ಲ ಇದರಲ್ಲಿ. ಬಿಡ್ಡಿಂಗ್ ಒಂದು ಹೇಳಿದ್ನಲ್ಲ, ಸೇಮು ವಿ ಹ್ಯಾವ್ ಲೆಫ್ಟ್ ದಿಸ್ ಬ್ಲ್ಯಾಂಕ್. ನೋಡಿ, ಎಡಿಟ್ ಡಿಫಾಲ್ಟ್ ಇದು ಕ್ಯಾಂಪೇನ್ ಸೆಟ್ಟಿಂಗ್ಸ್ ಆಯಿತಾ. ಸೊ ನೋಡಿ, ಇಷ್ಟೇ ಕೊಟ್ಟಿರೋದು ನಾವು. ಓಕೆ, ಸೊ ಲೆಟ್ ಅಸ್ ಗೋ ಟು ಆಲ್ ಕ್ಯಾಂಪೇನ್ಸ್. ಸೊ ನಾನು ಹೇಳಿದ್ನಲ್ಲ, ಫುಡ್ ಇಂಡಸ್ಟ್ರಿ ಕ್ಯಾಂಪೇನ್ಗೆ ಹೋದರೆ ದೇರ್ ಆರ್ 3 ಆ್ಯಡ್ ಗ್ರೂಪ್. ನೋಡಿ, ಆ್ಯಡ್ ಗ್ರೂಪ್ ಇದೆ. ದೇರ್ ಆರ್ 3 ಆ್ಯಡ್ ಗ್ರೂಪ್. ಈ ಆ್ಯಡ್ ಗ್ರೂಪಲ್ಲಿ ಎಲ್ಲ ಟಾರ್ಗೆಟ್ CPS ಸೇಮೇ ಇದೆ, 170 ರೂಪೀಸೇ ಇದೆ. ಇದ್ರ ಮೇಲೆ ಎಡಿಟ್ ಮೇಲೆ ಕ್ಲಿಕ್ ಮಾಡೋದು, ಅದೇ ಸುಮ್ಮನೆ ಯಾಕಪ್ಪ. ನೋಡಿ, ಇದು ಹಿಂಗಿದೆ. ಇದರ ಮೇಲೇನು ಟೋಟಲ್ ಟ್ರಾಫಿಕ್ ಟು ಆ್ಯಡ್ ಗ್ರೂಪ್ Z ಮ್ಯಾಚ್ ಯುವರ್ ಕರೆಂಟ್ ವರ್ಕ್ ಸ್ಪೇಸ್. ಓಕೆ ನೋಡಿ, ದೀಸ್ ಆರ್ ದ 3 ಆ್ಯಡ್ ಗ್ರೂಪ್. ಜಿಯೋ ಅನ್ನೋದು ಲೊಕೇಶನ್ ವೈಸು, ಇದು ಫುಡ್ ಕನ್ಸಲ್ಟೆಂಟ್ಸ್ ಅನ್ನೋ ವರ್ಡು, ಇದು ಬೆವರೇಜ್ ಅಂತ ಇರೋದಕ್ಕೆ F&B ಅಂತ ಇರೋದು. ಓಕೆನಾ? ಸೊ ಸೆಟ್ಟಿಂಗ್ ಇಲ್ಲಿ ಹೋದ್ರೆ ಆಡಿಯನ್ಸ್ಗೆ ಹೋಗ್ಬಿಟ್ರೆ ವಿ ಆರ್ ಸ್ಟಿಲ್ ಇನ್ ಕ್ಯಾಂಪೇನ್ ಲೆವೆಲಲ್ಲಿ ಇದ್ದೀವಿ ಅಂತ ನಾವು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಇಲ್ಲಿ ನೋಡಿ, ಆಲ್ ಕ್ಯಾಂಪೇನ್ಸ್ ಹೋಗ್ಬಿಟ್ಟು ಫುಡ್ ಇಂಡಸ್ಟ್ರಿ ಅದೊಂದೇ ಸೆಲೆಕ್ಟ್ ಇರೋದು. ದೇರ್ ಇಸ್ ನೋ ಆ್ಯಡ್ ಗ್ರೂಪ್ ನೇಮ್ ಶೋಯಿಂಗ್ ಇಯರ್. ಇಫ್ ಯು ವರ್ ಇನ್ ಪರ್ಟಿಕ್ಯುಲರ್ ಆ್ಯಡ್ ಗ್ರೂಪ್, ದ ಪರ್ಟಿಕ್ಯುಲರ್ ಆ್ಯಡ್ ಗ್ರೂಪ್ ನೇಮ್ ವುಡ್ ಹ್ಯಾವ್ ಡಿಸ್ಪ್ಲೇಡ್. ಆಸ್ ದೇರ್ ಇಸ್ ನೋ ಪರ್ಟಿಕ್ಯುಲರ್ ಆ್ಯಡ್ ಗ್ರೂಪ್, ವಿ ಆರ್ ಇನ್ ಕ್ಯಾಂಪೇನ್ ಲೆವೆಲ್. ಓಕೆನಾ? ವಿ ಆರ್ ಇನ್ ಕ್ಯಾಂಪೇನ್ ಲೆವೆಲ್. ನೋಡಿ, ಆಡಿಯನ್ಸ್ ಸೆಗ್ಮೆಂಟ್ಗೆ ಹೋದರೆ
ನೋಡಿ ಇದೆ ಸೇಮ್ ಫುಡ್ ಆ್ಯಡ್ ಪೇಜ್ ವಿಸಿಟರ್, ಇದೇ ಆ್ಯಡ್ ಪೇಜ್ ವಿಸಿಟರಲ್ಲೇ ನಾವು ಇರೋದು. ದೇರ್ ಇಸ್ ನೋ ಚೇಂಜ್ ಇನ್ ಇಟ್. ನಾವು ಇದನ್ನೇ ಯೂಸ್ ಮಾಡಿರೋದು ಎಲ್ಲದಕ್ಕೂ, ನಾವೆಲ್ಲ ಇದಕ್ಕೂ ನಾವು ಇದನ್ನೇ ಯೂಸ್ ಮಾಡಿರೋದು. ಎಲ್ಲ ಆ್ಯಡ್ ಗ್ರೂಪ್ಗೂ ವಿ ಹ್ಯಾವ್ ಯೂಸ್ ದಿಸ್ ಸೇಮ್ ಇದು ಏನು ವಿ ಹ್ಯಾವ್ ಯೂಸ್ ದ ಸೇಮ್ ಆಡಿಯನ್ಸ್ ಸೆಗ್ಮೆಂಟ್. ನೋಡಿ ಫುಡ್ ಆ್ಯಡ್ ಪೇಜ್ ವಿಸಿಟರ್ಸು, ಸೆಗ್ಮೆಂಟ್ ವಿಸಿಟರ್ಸ್ ಆಫ್ ಪೇಜು, ಮ್ಯಾಚ್ ಎವ್ರಿ ರೋಲ್ ಗ್ರೂಪು, ಪೇಜ್ ಯೂರಲ್ ಕಂಟೆಂಟ್, ಫುಡ್ ಎಲ್ ಪಿ, ಫುಡ್ ಕನ್ಸಲ್ಟೆಂಟ್ಸು ಇದು ಓಕೆನಾ. ಆಮೇಲೆ ಮೆಂಬರ್ಶಿಪ್ ಡ್ಯೂರೇಷನ್ 360 ಡೇಸು ಮೆಂಬರ್ಶಿಪ್ ಇದು ಓಪನ್ನು. ಆಮೇಲೆ ಇದು ಆಯಿತಾ, ಕ್ಯಾನ್ಸಲ್ ಕೊಡ್ತೀನಿ. ಸೊ ವಿ ಹ್ಯಾವ್ ಯೂಸ್ ದ ಸೇಮ್ ಆಡಿಯನ್ಸ್, ದಿಸ್ ಒನ್ ಆಡಿಯನ್ಸ್ ಸೆಗ್ಮೆಂಟ್ ಟು ಆಲ್ ದ ಆ್ಯಡ್ ಗ್ರೂಪ್. ಗೊತ್ತಾಯ್ತಾ? ಸೊ ಲೊಕೇಶನ್ಸು ನೋಡ್ಬೋದು ಬೇಕಾರೆ ನಾವು ಲೊಕೇಶನ್ಸ್ಗೆ ಹೋಗ್ಬಿಟ್ಟು ಇದು ಆ್ಯಡ್ ಶೆಡ್ಯೂಲ್ ಕ್ಲಿಕ್ ಆಯಿತು. ಸೊ ವಿ ಆರ್ ಇನ್ ಆ್ಯಡ್ ಶೆಡ್ಯೂಲ್ ಓಕೆನಾ. ಆ್ಯಡ್ ಶೆಡ್ಯೂಲ್ ಮೇಲೆ ಕ್ಲಿಕ್ ಮಾಡೋದಕ್ಕೋಸ್ಕರ ಆ್ಯಡ್ ಶೆಡ್ಯೂಲಲ್ಲಿದೆ, ಆ್ಯಡ್ ಶೆಡ್ಯೂಲಲ್ಲಿ ಇದ್ದೀವಿ. ಸೊ ನೌ ವಿ ಆರ್ ಇನ್ ಆ್ಯಡ್ ಶೆಡ್ಯೂಲು. ಆ್ಯಡ್ ಶೆಡ್ಯೂಲ್ ನೋಡಿ ನಾವು ಎಲ್ಲದಕ್ಕೂ ಇದನ್ನೇ ಕೊಟ್ಟಿದ್ದೀವಿ ನೋಡಿ. ದೇರ್ ಇಸ್ ನೋ ಬಿಡ್ ಅಡ್ಜಸ್ಟ್ಮೆಂಟ್, ವಿ ಹ್ಯಾವ್ ನಾಟ್ ಗಿವನ್ ಎನಿ ಟೈಪ್ ಆಫ್ ಬಿಡ್ ಅಡ್ಜಸ್ಟ್ಮೆಂಟ್. ವಿ ಹ್ಯಾವ್ ನಾಟ್ ಗಿವನ್ ಎನಿ ಟೈಪ್ ಆಫ್ ಬಿಡ್ ಅಡ್ಜಸ್ಟ್ಮೆಂಟ್. ಇಲ್ಲಿ ಬಿಡ್ ಅಡ್ಜಸ್ಟ್ಮೆಂಟು +10%, -15% ಅಂತ ಅಂದ್ಬಿಟ್ಟು ಬಿಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ. ಬಟ್ ವಿ ಹ್ಯಾವ್ ನಾಟ್ ಗಿವನ್ ಬಿಡ್ ಅಡ್ಜಸ್ಟ್ಮೆಂಟ್ ಅಕಾರ್ಡಿಂಗ್ ಟು ಟೈಮಿಂಗ್ಸ್. ಅಂದರೆ ಆ್ಯಡ್ ಶೆಡ್ಯೂಲ್ನಲ್ಲಿ ನಾವು ಬಿಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಇದು ಎಷ್ಟೆಷ್ಟು ಕನ್ವರ್ಷನ್ ಆಯಿತು ಅಂತ ತೋರಿಸೋದು, ನಮಗೆ ಎಲ್ಲಿ ಜಾಸ್ತಿ ಕನ್ವರ್ಷನ್ಸ್ ಆಗಿದೆ ಅಂತ ತೋರಿಸುತ್ತೆ. ನೋಡಿ ಕಾಸ್ಟ್ ಪರ್ ಕನ್ವರ್ಷನ್ಸು ತೋರಿಸಿದೆ, ಕನ್ವರ್ಷನ್ಸು ತೋರಿಸುತ್ತೆ ಆಯಿತಾ. ಈಗ ಇದು ಲೊಕೇಶನ್ಸ್ಗೆ ಹೋಗೋಣ. ಲೆಟ್ ಅಸ್ ಸಿ ವಾಟ್ ಆರ್ ದ ಲೊಕೇಶನ್ಸ್ ವಿ ಹ್ಯಾವ್ ಟಾರ್ಗೆಟೆಡ್. ಲೊಕೇಶನ್ಗೆ ಹೋದರೆ ನೋಡಿ ನಾವು ಇಲ್ಲಿ ಬಿಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದೀವಿ ನೋಡಿ. ಇಯರ್ ಬೆಂಗಳೂರಿನಲ್ಲಿ ನಾವು +12% ಬಿಡ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ವಿ. ಮುಂಬೈಗೆ +12%, ಪುಣೆಗೆ +12%, ಹೈದರಾಬಾದ್ಗೆ +5%, ಡೆಲ್ಲಿಗೆ +5% ಕೊಟ್ಟಿದ್ದೀವಿ, ಗುಜರಾತ್ಗೆ 0%, ಮಹಾರಾಷ್ಟ್ರ ಅಂದರೆ ನಾವು ಇನ್ಕ್ರೀಸು ಮಾಡಿಲ್ಲ ಡಿಕ್ರೀಸು ಮಾಡಿಲ್ಲ. ಸೊ ಇಟ್ ಈಸ್ ಇನ್ 0%. ನಾವು ಯಾವುದಾದ್ರು ಒಂದು ಲೊಕೇಶನ್ನು ಚೆನ್ನಾಗಿ ರನ್ ಆಗ್ತಿಲ್ಲ ಅಂದರೆ ವಿ ವಿಲ್ ಗಿವ್ -10%, -15%, -20% ಇಫ್ ವಿ ವಾಂಟ್ ಟು ಡಿಕ್ರೀಸ್ ದ ಕಾಸ್ಟ್ ಫಾರ್ ಪರ್ಟಿಕ್ಯುಲರ್ ಲೊಕೇಶನ್. ಬಟ್ ವಿ ಹ್ಯಾವ್ ನಾಟ್ ಗಿವನ್ ಮೈನಸ್ ಟು ಎನಿ ಲೊಕೇಶನ್ ಓಕೆನಾ. ಸೊ ಈಗ ಇದು ಅಡ್ವಾನ್ಸ್ ಬಿಡ್ ಅಡ್ಜಸ್ಟ್ಮೆಂಟ್ ನೋಡೋಣ ಇರಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಇದು ಅಡ್ವಾನ್ಸ್ ಬಿಡ್ ಅಡ್ಜಸ್ಟ್ಮೆಂಟು ನೋಡಿ. ಕಾಲ್ಸ್ಗೆ 30% ಇನ್ಕ್ರೀಸ್ ಮಾಡಿ ನೋಡಿ. ಅಡ್ವಾನ್ಸ್ ಬಿಡ್ ಅಡ್ಜಸ್ಟ್ಮೆಂಟು ಕಾಲ್ಸ್ಗೆ 30% ವಿ ಹ್ಯಾವ್ ಗಿವನ್ ಮೋರ್. ಕಾಲ್ಸು ನಾನು ಹೇಳಿದ್ನಲ್ಲ ಫೋನ್ ನಂಬರು, ಕಾಲ್ ಮಾಡೋದಕ್ಕೂ ಫೋನ್ ನಂಬರ್ ಓಕೆನಾ. ಸೊ ಈಗ ಆಡ್ಸ್ ಆ್ಯಂಡ್ ಅಸೆಟ್ಸ್ಗೆ ಹೋಗ್ಬಿಟ್ರೆ ನೋಡಿ, ಆ್ಯಡ್ ಗ್ರೂಪ್ಗೆ ಹೋದ್ವಲ್ಲ, ಆ್ಯಡ್ಸ್ಗೆ ಹೋಗ್ಬಿಟ್ರೆ ದಿಸ್ ಆರ್ ದ ಆ್ಯಡ್ಸ್ ವಿ ಹ್ಯಾವ್ ಗಿವನ್. ದಿಸ್ ಆರ್ ದ ಇದು ಆ್ಯಡ್ ಗ್ರೂಪ್. ಯಾವ ಆ್ಯಡ್ ಗ್ರೂಪಲ್ಲಿ ಇದೆ ಅಂತ ನೋಡಿ. ಇದು F&B ಕನ್ಸಲ್ಟೆಂಟ್ಸು, ಇದು ಜಿಯೋ ಫುಡ್ ಕನ್ಸಲ್ಟೆಂಟ್, ಇದು ಫುಡ್ ಕನ್ಸಲ್ಟೆಂಟ್ಸು, ಇದು ಜಿಯೋ ಫುಡ್, ಇದು F&B ಕನ್ಸಲ್ಟೆಂಟ್ಸು. ಸೊ ದೇರ್ ಆರ್ ಡಿಫ್ರೆಂಟ್ ಆ್ಯಡ್ಸ್ ವಿ ಹ್ಯಾವ್ ಗಿವನ್ ಫಾರ್ ಡಿಫ್ರೆಂಟ್ ಆ್ಯಡ್ ಗ್ರೂಪ್. ನೋಡಿ ಇದು ಆ್ಯಡ್ ಗ್ರೂಪ್ ಕಾಣಿಸುತ್ತೆ, ಆ್ಯಡ್ ಗ್ರೂಪ್ ಅನ್ನೋದು ಇದು ಆ್ಯಡ್ ಗ್ರೂಪ್ ಓಕೆನಾ. ಆ್ಯಡ್ ಗ್ರೂಪ್ ಇದು F&B ಫುಡ್ ಕನ್ಸಲ್ಟೆಂಟ್ಸು, ಇದು ಬೇರೆ ನೋಡಿ. ದೇರ್ ಆರ್ ಡಿಫ್ರೆಂಟ್ ಆ್ಯಡ್ ಗ್ರೂಪ್. ಆ್ಯಡ್ ಸ್ಟ್ರೆಂತ್ ನಮಗೆ ಗೊತ್ತಾಗುತ್ತೆ. ಗುಡ್ ಆ್ಯಾವರೇಜ್ ಇದೆ, ರೆಸ್ಪಾನ್ಸ್ ಸರ್ಚಡೆ ಎಲ್ಲದಕ್ಕೂ. ಸೊ ಇದು ಅಸೆಟ್ಸ್ಗೂ ಹೋಗ್ಬೋದು ನಾವು. ದೀಸ್ ಆರ್ ದ ಅಸೆಟ್ಸ್. ಇದು ಸ್ಟ್ರಕ್ಚರ್ ಸ್ನಿಪ್ಪೆಟ್ಟು, ಅಮ್ಯಾನಿಟೀಸ್ ಅಂತ ಮೆನ್ಷನ್ ಮಾಡಿದ್ದೀವಿ. ಯಾವ್ದು ಆ್ಯಡ್ ಗ್ರೂಪು ಅಂತಲೂ ನಾವು ನೋಡ್ಬೋದು. ಲೆವೆಲ್ ಕ್ಯಾಂಪೇನು, ಇದು ಅಷ್ಟೇ ಕ್ಯಾಂಪೇನ್ ಲೆವೆಲ್. ಇದು ಆ್ಯಡ್ ಗ್ರೂಪ್ ಲೆವೆಲ್ ಓಕೆ. ಸೊ ಈಗ ಕೀವರ್ಡ್ಸ್ಗೆ ಹೋಗ್ಬಿಡೋಣ. ಕೀವರ್ಡ್ಸ್ಗೆ ಹೋದರೆ ನೌ ವಿ ವಿಲ್ ಗೆಟ್ ಟು ನೋ ವಾಟ್ ಆರ್ ದ ಕೀವರ್ಡ್ಸ್. ವಿ ಆರ್ ಸ್ಟಿಲ್ ಇನ್ ಕ್ಯಾಂಪೇನ್ ಲೆವೆಲ್. ನೋಡಿದ್ರೆ ಕ್ಯಾಂಪೇನ್ ಲೆವೆಲ್ ನಾವು ಇರೋದು. ದೇರ್ ಈಸ್ ನೋ ಪರ್ಟಿಕ್ಯುಲರ್ ಇದು, ಅದಕ್ಕೋಸ್ಕರ ಆ್ಯಡ್ ಗ್ರೂಪ್ ತೋರಿಸಿದೆ. ದಿಸ್ ಕೀವರ್ಡ್ ಈಸ್ ಆ್ಯಡೆಡ್ ಟು ದಿಸ್ ಆ್ಯಡ್ ಗ್ರೂಪ್, ದಿಸ್ ಕೀವರ್ಡ್ ಈಸ್ ಆ್ಯಡೆಡ್ ಟು ದಿಸ್. ನೋಡಿದ್ರೆ ನಾವು ಜಿಯೋ ಫುಡ್ ಕನ್ಸಲ್ಟೆಂಟ್ಸ್ ನೋಡಿ, ಜಿಯೋ ಅಂದ್ರೆ ಅದಕ್ಕೆ ಇಂಡಿಯಾ ಅಂತ ಇದೆ. ಯಾಕಂದ್ರೆ ಜಿಯೋ F&B ಅಂತ ನೋಡಿ, ಬೆವರೇಜನ ಇರೋದಕ್ಕೆ F&Bನಲ್ಲಿ ಹಾಕಿದ್ದೀವಿ. ಆಮೇಲೆ ಇಂಡಿಯಾನ ವರ್ಲ್ಡ್ ಇರೋದಕ್ಕೆ ಜಿಯೋನಲ್ಲಿ ಹಾಕಿದ್ದೀವಿ ಓಕೆನಾ. ಆಮೇಲೆ ಈಗ ಬೆಂಗಳೂರು ಲೊಕೇಶನ್, ಅದಕ್ಕೋಸ್ಕರ ನಾವು ಜಿಯೋ ಅಂತ ಇರೋದು. ನಿಯರ್ ಮೀ ಅಂದರೆ ಇದು ನಿಯರ್ ಮೀ, ಇದು ಜಿಯೋ ಓಕೆನಾ. ನಿಯರ್ ಮೀ ಅಂತ ಇದೆ ನೋಡಿ. ನಿಯರ್ ಅಂದರೆ ಲೊಕೇಶನ್ ವೈಸು. ಈ ಥರ ವಿ ಹ್ಯಾವ್ ಗಿವನ್ ಅಕಾರ್ಡಿಂಗ್ ಟು ಲೊಕೇಶನ್. ನೋಡಿ ಆಡಿಯನ್ಸಸ್ಗೆ ಹೋದ್ವಿ, ನೆಗೆಟಿವ್ ಕೀವರ್ಡ್ಸ್ಗೆ ಹೋದ್ವಿ, ಸೆಟ್ಟಿಂಗ್ಸ್ಗೆ ಹೋಗೋಣ. ಸೆಟ್ಟಿಂಗ್ ಹೋದರೆ ಅದೇ ನಾವು ಗೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಲ್ಲ ಅದೇ ಕೊಡೋದು, ಬೇರೆ ಏನು ಕೊಡಲ್ಲ. ಸೇಮು ಕೊಡೋದು. ನಾವು ಅವೇ ಹೋಗಿದ್ವಿ ಇದಕ್ಕೆ.
ಕ್ಯಾಂಪೇನ್ ಇವರಲ್ಲೂ ನಾನು ತೋರಿಸಿದೆ, ನಾನು ನೇಮು ವ್ಯಾಲ್ಯೂ ಅಂತಿದೆ, ಇದೇನು ಕೊಟ್ಟಿಲ್ಲ ಇದು, ಓಕೆನಾ, ವ್ಯಾಲ್ಯೂ ಏನು ಕೊಟ್ಟಿಲ್ಲ. ಸೊ IP ಎಕ್ಸ್ಪ್ರೆಷನ್ಸ್ ಮಾಡಿದ್ವಿ, ಬ್ರ್ಯಾಂಡ್ ರೆಜಿಸ್ಟ್ರೇಷನ್ಸ್ ಏನೂ ಮಾಡಿಲ್ಲ. ಸೊ ಇದು ಬಂದ್ಬಿಟ್ಟು ನಾವು ಮಾಡ್ತಿರೋ ಇದು ಅನಲೈಸೇಷನು, ವಿ ಹ್ಯಾವ್ ಅನಲೈಸ್ಡ್ ಕಂಪ್ಲೀಟ್ಲಿ ಫಾರ್ ದಿಸ್ ಫುಡ್ ಇಂಡಸ್ಟ್ರಿ 2023 ಕ್ಯಾಂಪೇನ್. ಈ ಕ್ಯಾಂಪೇನ್ ನಾವು ಅನಲೈಸ್ ಮಾಡಿದ್ದು. ದೇರ್ ಆರ್ 3 ad group in this campaign. These are the 3 ad group we have given in this campaign. 3000 rupees per ಇದು ಡೇ ಬಜೆಟ್, ಆಪ್ಟಿಮೈಸೇಷನ್ ಸ್ಕೋರ್ 80%. ಮೋರ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಬರುತ್ತೆ ನೋಡಿ, ಇದು ಅಬೌಟ್ ದಿಸ್ ಕ್ಯಾಂಪೇನ್. ಇದು ಆಲ್ ಡೇಸ್ ನೋಡಿ, ಆಲ್ ಡೇಸು 6 AM to 12 AM, ಓಕೆನಾ, ಆಲ್ ಡೇಸು 6 AM to 12 AM ಕೊಟ್ಟಿರೋದು ಆ್ಯಡ್ ಶೆಡ್ಯೂಲ್ನ ನೋಡಿದನಾ. ಆಲ್ ಡೇಸ್ ಶೆಡ್ಯೂಲು, ಆಲ್ ಡೇಸ್ 6 AM to 12 AM, ಇಂಗ್ಲೀಷು ಹರಿಯಾಣ. ಓಕೆ, ಕ್ಯಾಂಪೇನ್ ಆಬ್ಜೆಕ್ಟಿವು ಲೀಡ್ಸು ನೋಡಿ, ಕ್ಯಾಂಪೇನ್ ಆಬ್ಜೆಕ್ಟಿವ್ ಲೀಡ್ಸು, ಕ್ಯಾಂಪೇನ್ ಗೋಲ್ಸು, ಸೈನಪ್ಸು, ನೆಗೆಟಿವ್ ಕೀವರ್ಡ್ಸ್ ಕೊಟ್ಟಿದ್ದೀವಿ. ರೀಮಾರ್ಕೆಟಿಂಗ್ ಲಿಸ್ಟು, ಫುಡ್ ಆ್ಯಡ್ ಪೇಜ್ ವಿಸಿಟರ್, ಇದೇ ಆಡಿಯನ್ಸ್ ನಾವು ಹೇಳಿದ್ದು, ನಾನು ಹೇಳಿದ್ನಲ್ಲ ಆಡಿಯನ್ಸ್ ಸೆಗ್ಮೆಂಟು ಫುಡ್ ಆ್ಯಡ್ ಪೇಜು. ಬಿಡ್ ಸ್ಟ್ರಾಟಜಿ, ಮ್ಯಾಕ್ಸಿಮೈಸ್ ಕನ್ವರ್ಷನ್, ಟಾರ್ಗೆಟ್ CPA, ಬಿಡ್ ಅಡ್ಜಸ್ಟ್ಮೆಂಟು, ಲೊಕೇಶನಿಗೆ ಮಾಡ್ತಾ ಕೊಟ್ಟಿರೋದು ನಾವು. ದೇರ್ ಆರ್ 3 ಆ್ಯಡ್ ಗ್ರೂಪು ನೋಡಿ, ಇದೇ ಆ್ಯಡ್ ಗ್ರೂಪು, ಇದೊಂದು ಆ್ಯಡ್ ಗ್ರೂಪು ಫುಡ್ ಕನ್ಸಲ್ಟೆಂಟ್ಸ್ ಆ್ಯಡ್ ಗ್ರೂಪು, ಟೈಪ್ ಸ್ಟ್ಯಾಂಡರ್ಡು, ಟಾರ್ಗೆಟ್ CPA 170 rupees, ಕೀವರ್ಡ್ಸು ಅಸೆಟ್ಸ್ ಇದೆ, ಓಕೆನಾ. ಆಮೇಲೆ ಇದು ಆ್ಯಡ್ ಗ್ರೂಪು ಜಿಯೋ ಫುಡ್ ಕನ್ಸಲ್ಟೆಂಟ್ಸು ಸ್ಟ್ಯಾಂಡರ್ಡು, ಇದು ಜಿಯೋ ಫುಡ್ ಕನ್ಸಲ್ಟೆಂಟ್ಸು. ಆಮೇಲೆ ಇದು F&B ಕನ್ಸಲ್ಟೆಂಟ್ಸು ನೋಡಿ, ಇದು ಸ್ಟ್ಯಾಂಡರ್ಡು 170 rupees ನೋಡಿ. ಇದು ಡೈನಮಿಕ್ ಸೈಟ್ ಲಿಂಕು, ಸ್ಟ್ರಕ್ಚರ್ಸ್ ಲಿಂಕ್ ಕೊಟ್ಟಿದ್ದೀವಿ. ಇದಷ್ಟು ಡೈನಮಿಕ್ ಸೈಟ್ ಲಿಂಕು, ಇದು ಡೈನಮಿಕ್ ಸೈಟ್ ಲಿಂಕು, ಸ್ಟ್ರಕ್ಚರ್ಸ್ ಇದೆ. 2 ಆ್ಯಡು ನೋಡಿ, ಇದೊಂದು 2 ಆ್ಯಡ್ ಇರೋದು ನಮ್ಮದು ಈ ಆ್ಯಡ್ ಗ್ರೂಪಲ್ಲಿ. ಮತ್ತು ಈ ಜಿಯೋ ಫುಡ್ ಇದರಲ್ಲೂ 2 ಆ್ಯಡ್ ಗ್ರೂಪ್ ಇರೋದು ನೋಡಿ. ಇದು ಚೇಂಜ್ ಆಯ್ತು ನೋಡಿ, ಇದು ಚೇಂಜ್ ಆಗುತ್ತೆ ನೋಡಿ, ಇವಾಗ ಚೇಂಜ್ ಆಯಿತಾ, ಇದು ಚೇಂಜ್ ಆಯಿತಾ. ಇದು ಜಿಯೋ ಫುಡ್ ಕನ್ಸಲ್ಟೆಂಟ್ಸು, ಇದು F&B ಕನ್ಸಲ್ಟೆಂಟ್, ಬೆವರೇಜ್ ಕನ್ಸಲ್ಟೆಂಟ್. 3 ಆ್ಯಡ್ ಗ್ರೂಪ್, 1 2 3 ಆ್ಯಡ್ ಗ್ರೂಪು ನೋಡಿ. ಅದನ್ನು ಹೇಳಿದ್ನಲ್ಲ, ಇದು ರೀಮಾರ್ಕೆಟಿಂಗ್ ಲಿಸ್ಟು ನೋಡಿ. ಕ್ಯಾಂಪೇನ್ ಆಬ್ಜೆಕ್ಟಿವ್ ಲೀಡ್ಸ್ ತಗೊಂಡಿರೋದು, ಕ್ಯಾಂಪೇನ್ ಆಬ್ಜೆಕ್ಟಿವ್ ಲೀಡ್ಸ್ ತಗೊಂಡಿದ್ದೀವಿ. ಇದು ಜನವರಿ 3ನೇ ತಾರೀಕಿಂದನೂ ರನ್ ಮಾಡ್ತಿದ್ದೀವಿ ನೋಡಿ. ಶೆಡ್ಯೂಲು 6 AM to 12 AM ಶೆಡ್ಯೂಲು. ಲೊಕೇಶನ್ 14 ಲೊಕೇಶನ್ ಕೊಟ್ಟಿರೋದು ನಾವು, ಇಂಗ್ಲೀಷ್ ಕೊಟ್ಟಿದ್ದೀವಿ. ಎಡಿಟ್ ಇನ್ ಸೆಟ್ಟಿಂಗ್ಸ್ ಅಂತ ಕೊಡೋಣ, ನೋಡೋಣ ಏನು ಬರುತ್ತೆ. ಸೇಮ್ ಮಾಮೂಲು ಗೇರ್ ಬಟನ್ ಬರುತ್ತಲ್ಲ, ಅದೇ ಬರುತ್ತೆ. ಇದು ಕಸ್ಟಮರ್ ಅಕ್ವಿಸಿಷನ್ ನೋಡಿ, ಬಿಡ್ ಈಕ್ವಲಿ ಫಾರ್ ನ್ಯೂ ಎಕ್ಸಿಸ್ಟಿಂಗ್ ಕಸ್ಟಮರ್ ಅಂತ ಕೊಟ್ಟಿದ್ದೆ, ಓಕೆನಾ. ಸೊ ಇಷ್ಟು ಅಷ್ಟೇನೇನಿಲ್ಲ. ಆಲ್ ಕ್ಯಾಂಪೇನು ಅದೇ ಸೇಮ್ ಹೇಳಿದ್ನಲ್ಲ, ಫುಡ್ ಇಂಡಸ್ಟ್ರಿ ಕ್ಯಾಂಪೇನು ನಾವು ರನ್ ಮಾಡ್ತಿರೋದು. ಈ ಕ್ಯಾಂಪೇನ್ಗೆ ನಾವು ಮಾಡಿದ್ದು ಫುಡ್ ಇಂಡಸ್ಟ್ರಿ 2023 ಬಜೆಟ್ 3000 rupees per day. ಸರ್ಚು ಕ್ಯಾಂಪೇನ್ ಟೈಪು ಸರ್ಚ್, ಓಕೆನಾ.